यस्मात् अस्य श्री ब्रह्मरुद्र प्रभृति सुरनरद्वीष शत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषो व्यपेतः पूर्णानन्दो व्ययो यो गुरुरपि परमश्चिन्तयेत् महान्तम्। ॐ जन्माद्यस्य यतोऽन्वयादितरतश्च अर्थेष्वविघ्नस्वराट् तेने ब्रह्महृदायादिकवये सुखियन्ति यं सूरयः तेजोवारिमृतं यथा विनिमयो यत्र त्रिसर्गो मृषः धाम्ना स्वेन सदा निरस्तकुहकं सत्यं परं धीमहि। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। स्वस्त्यस्तु सताम् अशेष सन्मङ्गलानि भवन्तु। श्री गुरुभ्यो नमः। हरिः ओम्। महर्षि ಶುಕ್ರಾಚಾರ್ಯರು ಪರೀಕ್ಷಿತ್ ಮಹಾರಾಜರಿಗೆ ಶ್ರೀಮದ್ ಭಾಗವತದ ಕಥೆಯನ್ನ ವರ್ಣನೆ ಮಾಡ್ತಾ, ಪರೀಕ್ಷಿತ ಭಗವಂತ ಈ ಜಗತ್ತನ್ನ ಹೇಗೆ ಸೃಷ್ಟಿ ಮಾಡಿದ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಶುಕ್ರಾಚಾರ್ಯರು ಹೇಳ್ತಾ ಇದ್ದಾರೆ, ತೀರ್ಥಯಾತ್ರೆಯ ಸಂದರ್ಭದಲ್ಲಿ ಭಗವದ್ಭಕ್ತನಾದಂತಹ ವಿದುರ ಮೈತ್ರೇಯ ಮಹರ್ಷಿಗಳಲ್ಲಿ ನಿನ್ನಂತೆ ದೇವರ ಸೃಷ್ಟಿಯ ಬಗ್ಗೆ ಕೇಳಿದಾಗ ಮೈತ್ರೇಯ ಮಹರ್ಷಿಗಳು ವಿದುರನಿಗೆ ಭಗವಂತನ ಯಾವ ಮಹಿಮೆಯನ್ನ ವರ್ಣನೆ ಮಾಡಿದ್ದಾರೆ ಅದನ್ನ ನಿನಗೆ ಹೇಳ್ತೇನೆ ಅಂತ ಶುಕ್ರಾಚಾರ್ಯರು ಹೇಳ್ತಾ ಇದ್ದಾರೆ. ಪರೀಕ್ಷಿತನಿಗೆ ಆಶ್ಚರ್ಯ ಆಯಿತು. ವಿದುರ ತೀರ್ಥಯಾತ್ರೆಗೆ ಹೋಗೋದು ಅಂದ್ರೆ ಏನು? ಯಾಕಂದ್ರೆ ವಿದುರ ಕುರುವಂಶದ ಪ್ರಧಾನಮಂತ್ರಿ. ಎಷ್ಟು ಜವಾಬ್ದಾರಿಯ ಕೆಲಸ. ಎಲ್ಲ ಕೆಲಸವನ್ನು ಬಿಟ್ಟು ತೀರ್ಥಯಾತ್ರೆ ಮಾಡುವುದು ಅಂದ್ರೆ ಅಷ್ಟು ಸುಲಭ ಅಲ್ಲ. ಆತ ತೀರ್ಥಯಾತ್ರೆಗೆ ಹೋಗುವಂತಹ ಪ್ರಸಂಗ ಏನ್ ಬಂತು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಶುಕ್ರಾಚಾರ್ಯರು ಹೇಳ್ತಾ ಇದ್ದಾರೆ, ವಿದುರನ ಅಣ್ಣ ಧೃತರಾಷ್ಟ್ರ ಒಂದೇ ತಂದೆಯ ಬೇರೆ ಬೇರೆ ತಾಯಿಯ ಮಕ್ಕಳು 3 ಜನ. ದೊಡ್ಡವ ಧೃತರಾಷ್ಟ್ರ, ಮಧ್ಯದವ ಪಾಂಡು ಮಹಾರಾಜ, 3ನೇಯವನೇ ವಿದುರ. ಮಹಾಭಾರತದ ಕಾಲದಲ್ಲಿ ನಾವು ಸಾಮಾನ್ಯವಾಗಿ ದೊಡ್ಡ ಜ್ಞಾನಿಗಳು ಅಂತ ಭೀಷ್ಮಾಚಾರ್ಯರನ್ನ ತಿಳ್ಕೊಂಡಿದ್ದೇವೆ. ಯಾಕಂದ್ರೆ 525 ವರ್ಷಗಳ ಕಾಲ ಅಧ್ಯಯನ ಮಾಡಿದರು. ಪರಶುರಾಮ ದೇವರಲ್ಲಿ ಅಧ್ಯಯನ ಮಾಡಿದ ಮಹಾನುಭಾವರು. ಆದರೆ ಅವರಷ್ಟೇ ದೊಡ್ಡ ಜ್ಞಾನಿ ಭಗವದ್ಭಕ್ತ ಅಂದ್ರೆ ವಿದುರ. ತೆರೆಯ ಮರೆಯಲ್ಲಿ ತನ್ನ ಜೀವನವನ್ನ ನಡೆಸಿದ ಮಹಾನುಭಾವ. ಎಲ್ಲಿಯೂ ಎಂದು ತಾನು ದೊಡ್ಡವ ಅಂತ ಯಾರ ಮುಂದೆನೂ ಹೇಳಿಕ್ಕೆ ಹೋಗಲಿಲ್ಲ.
ಅಂತಹ ಜ್ಞಾನಿ ಹುಟ್ಟುವಾಗಲೇ ತಂದೆಯಾದ ವೇದವ್ಯಾಸ ದೇವರ ಪರಮಾನುಗ್ರಹಕ್ಕೆ ಪಾತ್ರರಾಗಿ ಎಲ್ಲ ವಿದ್ಯೆಯನ್ನ ಹೊತ್ತು ಹುಟ್ಟಿದ ಮಹಾನುಭಾವ. ವಿದ್ಯೆಯಲ್ಲಿ ಅತಿಯಾದ ಆಸಕ್ತಿ ಇತ್ತಾದ ಕಾರಣ ಅವನಿಗೆ ವಿದುರೋ ನಾಮ, ವಿದುರ ಆಗುತ್ತದೆ. ಅಂತಹ ವಿದುರ ತನ್ನ ಅಣ್ಣನಾದ ಧೃತರಾಷ್ಟ್ರ ಮಕ್ಕಳ ಮೇಲಿನ ಅತಿಯಾದ ವ್ಯಾಮೋಹದಿಂದ ಅನಾಥರಾದಂತಹ ಪಾಂಡು ಮಹಾರಾಜನ ಮಕ್ಕಳು ಪಾಂಡವರಿಗೆ ಅನ್ಯಾಯವನ್ನ ಮಾಡ್ತಾ ಇದ್ದಾರೆ. ಇದನ್ನ ನೋಡ್ಲಿಕ್ಕಾಗದೆ ಇಂಥ ಅನ್ಯಾಯ ಮಾಡುವವರ ಜೊತೆಯಲ್ಲಿ ನಾವಿದ್ರೆ ಅವರು ಮಾಡುವ ಪಾಪದಲ್ಲಿ ನಮಗೆ ಎಲ್ಲಿ ಪಾಲು ಬರುತ್ತೋ ದುಷ್ಟರ ಸಂಘದಿಂದ ದೂರ ಇರಬೇಕು ಅಂತ ವಿಚಾರ ಮಾಡಿದ. ಧೃತರಾಷ್ಟ್ರ ಅಂಥ ಏನ್ ತಪ್ಪು ಮಾಡಿದ? ಪಾಂಡವರು ಬದುಕಿರುವಾಗಲೇ ಅವರನ್ನ ಅರಗಿನ ಮನೆಯಲ್ಲಿಟ್ಟು ಸುಡಬೇಕು ಅಂತ ಪ್ರಯತ್ನ ಮಾಡಿದ ಮಹಾಭಾಗಿ. ಕುರುವಂಶದ ಹಿರಿಯ ಸೊಸೆ ದ್ರೌಪದಿ ತುಂಬಿದ ಸಭೆಯಲ್ಲಿ ತನ್ನ ಮಕ್ಕಳಾದ ದುರ್ಯೋಧನಾದಿಗಳು ಅವಳ ವಸ್ತ್ರಕ್ಕೆ ಕೈ ಹಾಕಿ ಅವಳ ಮಾನಭಂಗ ಮಾಡಬೇಕು ಪ್ರಯತ್ನ ಪಟ್ಟಾಗಲೂ ಕೂಡ ಇದು ತಪ್ಪು, ಹೀಗೆ ಮಾಡಬೇಡಿ ಅಂತ ಮಕ್ಕಳಿಗೆ ಒಂದು ಬುದ್ಧಿವಾದವನ್ನ ಹೇಳಿಲ್ಲ. ಮೋಸದ ಜೂಜಾಟ ಆಡಿ ಸತ್ಯವಂತರಾದ ಪಾಂಡವರ ಎಲ್ಲ ಸಂಪತ್ತನ್ನ ಮಕ್ಕಳು ಕಸ್ಕೊಂಡ್ರು. ಕರಾರಿನ ಪ್ರಕಾರ ವನವಾಸಕ್ಕೆ ಹೋದರು ಪಾಂಡವರು. ವನವಾಸ ಮುಗಿಸಿ ಬಂದು ತಮ್ಮ ಪಾಲಿಂದು ಕೇಳಿದ್ರೆ ಕೊಡ್ಲಿಕ್ಕೆ ರೆಡಿ ಇಲ್ಲ. ತನ್ನ ಮಕ್ಕಳಿಗೆ ಹೇಳಲಿಕ್ಕೆ ತಂದೆಯಾದ ಧೃತರಾಷ್ಟ್ರ ರೆಡಿ ಇಲ್ಲ. ಬದಲಿ ಪಾಂಡವರಿಗೆ ಹೇಳ್ತಾ ಇದ್ದಾನೆ, ನಿಮಗೆ ಕಾಡಲ್ಲಿದ್ದು ಪ್ರಾಕ್ಟೀಸ್ ಆಗಿದೆ, ಅದನ್ನೇ ಕಂಟಿನ್ಯೂ ಮಾಡಿಬಿಡಿ. ಈ ಸಂದರ್ಭದಲ್ಲಿ ಯಾರು ಏನ್ ಮಾಡಿದ್ರು ಕೂಡ ಶಾಂತಿ ಸಂಧಾನ ಆಗದಿದ್ದಾಗ ಕಡೆಯ ಪ್ರಯತ್ನ ಹೇಳಿ ಸ್ವಯಂ 14 ಲೋಕದ ಒಡೆಯನಾದ ಕೃಷ್ಣ ಪಾಂಡವರಿಗಾಗಿ ಧೃತರಾಷ್ಟ್ರನ ಬಳಿ ಹೋಗಿದ್ದಾರೆ. ಪಾಂಡವರು ಸತ್ಯವಂತರು, ತುಂಬಾ ಆಸೆ ಇಲ್ಲ ಅವರಿಗೆ. 5 ಹಳ್ಳಿಗಳನ್ನ ಕೊಟ್ಟರು ಸಾಕು. ಪಾಂಡವರು ನಿಮ್ ತಂಟೆಗೆ ಬಾರದ ಹಾಗೆ ನಾನು ನೋಡ್ಕೊಳ್ತೇನೆ, ನನ್ನ ಮಾತು ಕೇಳ್ತಾರೆ. ಧೃತರಾಷ್ಟ್ರ ಅಂತಾನೆ, ಕೃಷ್ಣ ನಿನಗೆ ಗೊತ್ತಿಲ್ಲದ್ದು ಏನಿದೆ ಹೇಳಿ, ನನಗೇನ್ ಪವರ್ ಇದೆ ಈ ಮನೆ ಒಳಗೆ, ನೀನ್ ಏನ್ ಕೇಳೋದಿದ್ರು ನನ್ನ ಮಗನ್ನೇ ಕೇಳಬೇಕು ಅಂತ. 14 ಲೋಕದ ಒಡೆಯ ದುರ್ಯೋಧನನ ಮುಂದೆ ಕೈ ನೀಡಿ ಪಾಂಡವರಿಗಾಗಿ 5 ಹಳ್ಳಿ ಬೇಡ್ತಾ ಇದ್ದಾರೆ. ದುರ್ಯೋಧನ ಸೊಕ್ಕಿನ ಮಾತಾಡ್ತಾ ಇದ್ದಾನೆ. ಕೃಷ್ಣ, ನೀ ಯಾಕೆ ಪಾಂಡವರ ಬಗ್ಗೆ ಇಷ್ಟು ಬೇಡ್ತೀಯ? ನಿಂಗೆ ಪಾಂಡವರಿಗೆ ಏನ್ ಸಂಬಂಧ? ನನಗೆ ನೀನ್ ಕೇಳೋದು ನೋಡಿದ್ರೆ ಕೊಟ್ಬಿಡೋಣ ಅನ್ಸತ್ತೆ. ಆದ್ರೆ ಯಾರೋ ನನ್ನ ಒಳಗೆ ಒಬ್ಬ ಕೂತು ಕೊಡಬೇಡ 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 ಅಂತ. ಹೊರಗೆ ನಿಂತು ಕೇಳೋ ಕಳ್ಳನು ಅವನೇ, ಒಳಗೆ ನಿಂತು ಕೊಡಬೇಡ ಅಂತ ಹೇಳಿಸೋನು. ಕಥೆ ಏನ್ ಗೊತ್ತಾ, ನಮ್ಮಲ್ಲಿ ಯೋಗ್ಯತೆ ಇಲ್ಲ ಅಂತ ಆದ್ರೆ ಸ್ವತಃ ದೇವರೇ ಬಂದು ಭಾಗವತಕ್ಕೆ ಹೋಗು ಅಂದ್ರೂ ಹೋಗಲ್ಲ, ಹೋಗೋನು ಅವನೇ, ಹೋಗಲ್ಲ ಅಂತ ಅನ್ನೋನು. ಅಂದ್ರೆ ಇದಕ್ಕೆ ಯೋಗ್ಯತೆ ಬೇಕು, ತುಂಬಾ ಜನ್ಮದ ಪುಣ್ಯ ಇದ್ರೆ. ಪುರುಸೊತ್ತಿದ್ದವರೆಲ್ಲ ಈ ರಸ್ತೆಯಲ್ಲಿ ಹೋಗೋರೆಲ್ಲ ಭಾಗವತಕ್ಕೆ ಬರ್ಬೇಕಂತಿಲ್ಲ. ಜನ್ಮಾಂತರದ ಪುಣ್ಯ ಯಾರಿಗೆ ಅಟ್ ಎ ಟೈಮ್ ಇನ್ ಕ್ಯಾಶ್ ಆಗುತ್ತೆ.
ಅವರಿಗೆ ಮಾತ್ರ ಬರುವ, ಬಂದು ಕೂಡುವ, ಕೂತು ಕೇಳುವ, ಕೇಳಿದ್ದನ್ನು ತಿಳಿಯುವ, ತಿಳಿದದ್ದನ್ನು ತಲೆಯಲ್ಲಿ ಉಳಿಸಿಕೊಳ್ಳುವ ಯೋಗ್ಯತೆ ಭಗವಂತ ಕೊಡ್ತಾನೆ. ದುರ್ಯೋಧನ ಅಂತ ನಾನು ಕೊಡಬಾರದು ಅಂತಿಲ್ಲ. ಕೇನಾಪಿ ದೇವೇನ ಹೃದಯ ಸ್ಥಿತೇನ, ಯಾರೋ ಒಬ್ಬ ಒಳಗೆ ಕೂತಿದ್ದಾನೆ, ಕೊಡಬೇಡ ಕೊಡಬೇಡ ಅಂತ ಇದ್ದಾರೆ, ಏನ್ ಮಾಡಲಿ? ಕೃಷ್ಣ ಪಾಂಡವರಿಗೆ 5 ಹಳ್ಳಿ ಯಾಕೆ, ಎಷ್ಟು ಬೇಕಾದ್ರೆ ತಗೊಳ್ಳಿ, ಕೊಡ್ತೇನೆ. ಆದ್ರೆ ದಾನ ಕೊಡಲ್ಲ. ದಾನ ಕೊಡಬೇಕಾದ್ರೆ ತಗೊಳ್ಳೋರು ಬ್ರಾಹ್ಮಣರು ಇರ್ಬೇಕು. ಅವರೇ ಬ್ರಾಹ್ಮಣರ, ಕ್ಷತ್ರಿಯರು. ಕ್ಷತ್ರಿಯರಿಗೆ ಬೇಡುವ ಅಧಿಕಾರ ಇಲ್ಲ. ಅವ್ರಿಗೆ ಏನ್ ಬೇಕಿದ್ರು ಕೈಯಲ್ಲಿ ಕತ್ತಿ ಹಿಡಿದು ರಣರಂಗದಲ್ಲಿ ಹೋರಾಡಿ ಪಡಿಬೇಕು. ಪಾಂಡವರು ಕ್ಷತ್ರಿಯರು, ಅವ್ರಿಗೆ ಏನ್ ಬೇಕಿದ್ರು ಅಲ್ಲಿ ಬರ್ಲಿ, ಬ್ಯಾಟಲ್ ಫೀಲ್ಡ್ ಅಲ್ಲಿ ಒಂದ್ ಕೈ ನೋಡ್ಕೊಳ್ತೀನಿ ಇಲ್ಲ. ಕೃಷ್ಣ ಅಂದ, ಕೊಡಕ್ಕೆ ನೀ ಯಾರು, ತಗೊಳ್ಳಿಕ್ಕೆ ಅವ್ರು ಯಾರು? ನೀನು ಅವರಿಗೆ ಕೊಡಬೇಕಾದ್ದನ್ನ ಕೊಡದೇ ಇದ್ರೆ ನಿನ್ ಕಡೆಯಿಂದ ಹೇಗೆ ಕೊಡಿಸ್ಬೇಕು ನನ್ಗೆ ಗೊತ್ತು ಅಂತ. ನೀ ಏನು ನನ್ನೇನು ಅನ್ಕೊಂಡಿದ್ಯಾ? ದನ ಕಾಯೋನು ಅನ್ಕೊಂಡಿದ್ಯಾ? ನಾನು ದನ ಕಾಯುವವ ಅಲ್ಲ, ಜನ ಕಾಯುವ ಜನಾರ್ದನ. ನೀನು ಗೊತ್ತಿದೆಯೋ ಇಲ್ಲೋ, ತೋರಿಸ್ತೀನಿ ನೋಡು ನನ್ನ ರೂಪ ಅಂತ ಅರ್ಜುನನಿಗೆ ಮುಂಚೆ ದುರ್ಯೋಧನನಿಗೆ ಅವರ ಅಪ್ಪನಿಗೆ ವಿಶ್ವರೂಪವನ್ನು ತೋರಿಸಿದ. ಕಣ್ಣು ಕಾಣದ ಹುಟ್ಟು ಕುರುಡನಾದ ಧೃತರಾಷ್ಟ್ರ ಭಗವಂತನ ವಿಶ್ವರೂಪವನ್ನ ದೇವರ ಇಚ್ಛೆಯಿಂದ ಕಣ್ತುಂಬ ನೋಡಿದ. ಅವ ಕಣ್ಣಲ್ಲಿ ಆನಂದ ಬಾಷ್ಪ ಬಂತು. ದೇವರ ಕೈ ಮುಗಿದ. ದೇವರಂದ, ಧೃತರಾಷ್ಟ್ರ ನೀನ್ ನಾನು ನೋಡ್ದೆ ಅಲ್ಲ, ನಿನಗೆ ಬೇಕಿದ್ರೆ ಹೇಳು, ಈ ಕಣ್ ಕಂಟಿನ್ಯೂ ಮಾಡ್ತೇನೆ. ಧೃತರಾಷ್ಟ್ರ ಅಂತ, ನಿನ್ನನ್ನ ನೋಡಿದ ಮೇಲೆ ಈ ಕಣ್ಣು ಮತ್ತನ್ನ ನೋಡೋದು ಬೇಡ, ನನಗೆ ಬೇಡ, ಕಣ್ಣು ಕುರುಡು ಮಾಡಿಬಿಡು. ನೋಡಿ ಅವನ ಭಕ್ತಿ. ಅದೇ ದುರ್ಯೋಧನ ಅಂದ, ಕೃಷ್ಣ ಈ ನಿನ್ನ ನಾಟಕ ಎಲ್ಲ ನನ್ನ ಮುಂದೆ ಬಿಚ್ಚಬೇಡ, ನಿನ್ ತರ ನಾಟಕ ಮಾಡೋರು ನಮ್ಮಲ್ಲಿ ತಿಂಗಳ ಸಂಬಳಕ್ಕೆ ಇಟ್ಕೊಂಡಿದ್ದೀನಿ, ಇದೆಲ್ಲ ಬಂದ್ ಮಾಡಿ, ಇದೆಲ್ಲ ನಾಟಕ ಯಾವ ಬಂದು ನೀಡಿದ್ದು ಅಂತ. ಇದರ ಅರ್ಥ ಏನು ಗೊತ್ತಾ? ಪುರಾಣ ಕೇಳ್ಕೊಂಡು ನೀವು ಮನೆಗೆ ಹೋಗ್ತಿರ್ತೀರಿ, ಬೈ ಚಾನ್ಸ್ ನಿಮ್ಮ ಎದುರಿಗೆ ಒರಿಜಿನಲ್ ಕೃಷ್ಣ ಬಂದ್ರು, ನಾನೇ ಕೃಷ್ಣ ಅಂತ ಅವನು ಅಂದ್ರು, ನೀವು ಆಧಾರ್ ಕಾರ್ಡ್ ತೋರಿಸ್ಬೋದು. ಯಾಕಂದ್ರೆ ದೇವರನ್ನ ನೋಡಿದಾಗ ದೇವರು ಅನ್ನುವ ನಂಬಿಕೆಯನ್ನ ಯಾರು ಕೊಡಬೇಕು? ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೆ ಕೆಟ್ಟರೆ ಕೆಡಲಿ. ಇಬ್ರೇ, ದುರ್ಯೋಧನ ಧೃತರಾಷ್ಟ್ರ. ನಂಬಿ ಉದ್ಧಾರ ಆದವ ಧೃತರಾಷ್ಟ್ರ, ನಂಬದೆ ಕೆಟ್ಟವ ದುರ್ಯೋಧನ. ಕೃಷ್ಣ ದುರ್ಯೋಧನನಲ್ಲ, ನೀನು ಕೊಡದೇ ಇದ್ರೂ ಕೂಡ ನಿನ್ ಕಡೆಯಿಂದ ಸಂಪತ್ತನ್ನ ಹೇಗೆ ಕಸಿದು ನನ್ನ ಭಕ್ತರಾದ ಪಾಂಡವರಿಗೆ ಕೊಡಬೇಕು ನನಗೆ ಗೊತ್ತು ಅಂತ ಹೇಳಿ ಕೃಷ್ಣ ಸಿಟ್ಟಿನಿಂದ ಹೊರಡಬೇಕು ಅಂತ ಹೊರಟ. ದುರ್ಯೋಧನ ಅಂದ, ಕೃಷ್ಣ ಎಲ್ಲಿ ಹೋಗ್ತಾ ಇದೀಯಾ? ಬಂದಿರೋದು ನಮ್ಮನೆಗೆ, ಅಷ್ಟು ಸುಲಭಕ್ಕೆ ಹೊರಗೋಗಕ್ಕಾಗಲ್ಲ. ಯಾರಲ್ಲಿ? ಕೃಷ್ಣನನ್ನ ಬಂಧಿಸಿ ಒಳಗಾಕಿ ಅಂತ. ಈ ಪಾಂಡವರು ಇಷ್ಟು ಮೆರಿಲಿಕ್ಕೆ ನಿನ್ನ ಕುಮ್ಮಕ್ಕು ಕಾರಣ, ನಿನ್ನಿಂದಾಗಿಯೇ ಇಷ್ಟು ಮೆರಿತಾ ಇದ್ದಾರೆ. ಆ ಪಾಂಡವರದ್ದು ಎಲ್ಲ ಕತ್ತರಿಸಬೇಕಂದ್ರೆ ನಿನ್ನ ಒಬ್ಬನನ್ನ ಒಳಗಾಕಿದ್ರೆ ಸಾಕು. ಅದರಿಂದ ಕೃಷ್ಣನನ್ನ ಬಂಧನಕ್ಕೆ ಒಳಪಡಿಸಿ ಗಟ್ಟಿಯಾಗಿ ಕೂಗಿದ. ಕೃಷ್ಣ ಅಂದ, ನನ್ ಕಟ್ತೀಯ? ಕಟ್ಟು. ಕೃಷ್ಣನಿಗೆ ಇನ್ನೊಂದು ಹೆಸರು ವಿಶ್ವಂಭರ. ಎಲ್ಲ ಕಡೆ ಇದ್ದಾದ್ರೆ ಅವನು ಒಂದ್ ಕಡೆ ಇದ್ದವ್ರನ್ನ ಕಟ್ಟಬಹುದ್ರಿ, ಎಲ್ಲಾ ಕಡೆ ಇವ್ರನ್ನ ಕಟ್ಟದ್ ಹೇಗೆ? ಹಗ್ಗ ತಗೊಂಡು ಬಂದು ನೋಡ್ತಾರೆ, ಪ್ರತಿ ಒಂದು ಕಂಬದ ಹತ್ರ ಕೃಷ್ಣ. ಯಾವ ಕೃಷ್ಣನ್ ಕಟ್ಟಬೇಕು ಅಂತ ಕೇಳಿ ಯಾವ ಕೃಷ್ಣನ್ನು ಕಟ್ಟಲಿಕ್ಕಾಗಲಿಲ್ಲ. ಕೃಷ್ಣನ್ ಕಟ್ಟಕ್ಕೆ ಹಗ್ಗ ಇದ್ರೆ ಕಟ್ಟಕ್ಕಾಗಲ್ಲ. ಭಕ್ತಿ ಅನ್ನುವ ಹಗ್ಗ ಇದ್ರೆ ಮಾತ್ರ ಹೃದಯದ ಒಳಗೆ ಕಟ್ಟಲಿಕ್ಕೆ
ಸಿಗುವ ವ್ಯಕ್ತಿ ಕೃಷ್ಣ. ಕೃಷ್ಣ ಸಿಟ್ಟಿನಿಂದ ಹೋದದ್ದು ನೋಡಿ ಧೃತರಾಷ್ಟ್ರನಿಗೆ ಭಯ ಆಯಿತು, ಏನಾಗುತ್ತೋ ಏನು. ಇದೆಲ್ಲ ನೋಡಿದ ವಿದುರ ಯೋಚನೆ ಮಾಡಿದ, 14 ಲೋಕದ ದಾತ, ಎಲ್ಲರಿಗೆ ಕೊಡುವವ ಭಗವಂತ, ಅವನೇ ಬಂದು ಕೈ ಬೇಡದ್ರು ಕೂಡ ಇವರು ಕೊಡ್ಲಿಲ್ಲ ಅಂದ್ರೆ ಇವರಿಗೆ ಪುಣ್ಯ ಇಲ್ಲ. ದಾನ ಮಾಡಬೇಕಾದ್ರೆ ಜನ್ಮಾಂತರದ ಪುಣ್ಯ ಬೇಕು. ನೋಡಿ, ದೇವರು ಎಲ್ಲರಿಗೆ ಕೊಡ್ತಾನೆ, ಕೊಡೋ ಬುದ್ಧಿ ಕೊಡಲ್ಲ. ಕೊಡೋ ದೊಡ್ಡದಲ್ಲ, ಕೊಡುವ ಬುದ್ಧಿ ಕೊಡೋದಿದೆಯಲ್ಲ ಭಾರಿ ದೊಡ್ಡದು. ಸ್ವಯಂ ಭಗವಂತ ಬಂದಿದ್ದ, 5 ಹಳ್ಳಿ ಕೊಟ್ಟಿದ್ವಿ, ಏನ್ ಗಂಟು ಹೋಗೋದು, ಕೊಡೋ ಬುದ್ಧಿ ಕೊಡ್ಲಿಲ್ಲ ಅಲ್ಲ. ದೇವರು ಕೊಡೋಲ್ಲ, ಕೊಟ್ರೆ ಉಂಟು, ಇರ್ತಿದ್ರಿ. ವಿದುರ ಅನ್ಕೊಂಡ ಇವರು ಕೊಡ್ಲಿಲ್ಲ ಅಂದ್ರೆ ಇವರಲ್ಲಿ ಪುಣ್ಯ ಇಲ್ಲ, ಪುಣ್ಯಾತ್ಮರಿಗೆ ಮಾತ್ರ ಭಗವಂತ ಕೊಡುವ ಬುದ್ಧಿ ಕೊಡ್ತಾನೆ, ಎಲ್ಲರಿಗೆ ಆ ಬುದ್ಧಿ ಕೊಡಲ್ಲ. ಇಂಥ ಪುಣ್ಯಹೀನರಾದ ಮನೆಯಲ್ಲಿ ನಾನು ಇರಬಾರ್ದು ಅಂತ ಹೇಳಿ ಅವತ್ತು ಡಿಸೈಡ್ ಮಾಡಿದ, ಇನ್ನು ಮೇಲೆ ಈ ಮನೆಯಲ್ಲಿ ಇರಬಾರ್ದು. ನಾವು ಅಷ್ಟೇ, ನಮ್ಮ ಮನೆ, ನಮ್ಮ ಮಕ್ಕಳು, ನಮ್ದು ಎಲ್ಲಿವರೆಗೂ ಇರಬೇಕು, ಎಲ್ಲಿವರೆಗೆ ಅವರು ದೈವ ಭಕ್ತರಾಗಿದ್ದಾರೆ, ದೇಶ ಭಕ್ತರಾಗಿದ್ದಾರೆ, ಅಲ್ಲಿವರೆಗೂ ಮನೆ ಮಡದಿ ಮಕ್ಕಳಲ್ಲಿ ಅಟ್ಯಾಚ್ಮೆಂಟ್ ಇಟ್ಕೊಳ್ಳಿ. ಯಾವಾಗ ಮನೆಯಲ್ಲಿ ದೈವ ದ್ರೋಹಿಗಳಿದ್ದಾರೆ, ದೇಶ ದ್ರೋಹಿಗಳಿದ್ದಾರೆ, ಇವರು ನಮ್ಮವರು ತಂದರೆ ನಿಮ್ಮನ್ನು ಹೇಳ್ಕೊಂಡು ಹೋಗ್ತಾರೆ, ಯಮದೂತರು ನಿಮ್ಮನ್ನು ಹೇಳ್ಕೊಂಡು ಹೋಗ್ಬಿಡ್ತಾರೆ, ಈ ಪೊಲೀಸ್ನವ್ರು ಹೇಳ್ಕೊಂಡು ಹೋಗ್ತಾರೆ. ನೀವೇನ್ ದೇಶಕ್ಕೆ ವಿರುದ್ಧವಾದ ಕೆಲಸ ಮಾಡೋದು ಬೇಡ, ದೇಶದ್ರೋಹಿಗಳಿಗೆ ಮನೆ ಬಾಡಿಗೆ ಕೊಟ್ಟರು ಸಾಕು, ಓನರ್ನ ಒಂದು ಒಳಗ. ಹಾಗೆ ಇದು ನನ್ನ ಮನೆ, ಇದು ನಂದು ಅಂತ ಭಗವದ್ವೇಷಿಗಳು, ದೈವದ್ರೋಹಿಗಳು, ದೇಶದ್ರೋಹಿಗಳ ಜೊತೆಗಿದ್ರಿ ನೀವು ಕೂಡ ಕಷ್ಟದಲ್ಲಿ ಸಿಕ್ಕಾಕೊಳ್ತೀರಿ ಎನ್ನುವುದನ್ನು ತೋರಿಸ್ತಾ ವಿದುರ ಅವತ್ತೇನ್ ಮಾಡಿದ, ತನ್ನ ಕೈಯಲ್ಲಿದ್ದ ಬಿಲ್ಲು ಬಾಣವನ್ನ ಧೃತರಾಷ್ಟ್ರನ ಮನೆಯ ಫಸಲಲ್ಲಿಟ್ಟು ಹೊರಟ. ಅವನು ಹೊರಟ್ರೆ ಇಡೀ ಕುರುವಂಶದ ಪುಣ್ಯವೇ ಮೂರ್ತಿಮತ್ತಾಗಿ ಮನೆ ಬಿಟ್ಟು ಹೋಗ್ತಾ ಇದೆಯೇನೋ ಅನ್ನೋ ಹಾಗೆ ಕಾಣ್ತಿತ್ತು. ಇದರ ಕಥೆ ಏನ್ ಗೊತ್ತಾ, ನಮ್ಮನೇಲಿ ಯಾರಾದ್ರೂ ದೊಡ್ಡವರು, ಹಿರಿಯರು, ಗುರುಗಳು ಮೃತರಾದ್ರೆ ನಮ್ಮ ಪುಣ್ಯನೇ ಅವರಿಗೆ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ. ವಿದುರ ಮನೆ ಬಿಟ್ಟು ಹೊರಟ. ಎಲ್ಲಿಗೆ ಹೊರಟ? ಯಾಕೆ ಆ ಬಿಲ್ಲು ಬಾಣ ಎಲ್ಲ ಹೊಸಲ್ ಮೇಲಿಟ್ಟ? ಭಾಗವತ ವರ್ಣನೆ ಮಾಡುತ್ತೆ. ವಿದುರ ಬಿಲ್ಲು ಬಾಣ ಹಿಡ್ಕೊಂಡು ಹೋದ್ರೆ ಪಾಪಿಯಾದ ದುರ್ಯೋಧನ ಏನ್ ತಿಳ್ಕೊಳ್ತಾನೆ, ನಾಳೆ ಪಾಂಡವರು ಕೌರವರು ಯುದ್ಧ ಅಂತ ಆದ್ರೆ ಈ ಪಾರ್ಟಿ ಪಾಂಡವರ ಕಡೆ ಸೇರ್ಕೊಳ್ಳೋದು, ನಮ್ಮ ಕಡೆ ಒಂದು ಕ್ಯಾಂಡಿಡೇಟ್ ಮಿಸ್ ಆಯ್ತು ಅಂತ ತಿಳ್ಕೊಳ್ತಾನೆ. ಆದರೆ ನನ್ನ ಸೇವಾ, ನನ್ನ ಸಹಾಯ ಪಾಂಡವರಿಗೆ ಬೇಕಿಲ್ಲ. ಯಾಕಂದ್ರೆ ಪಾಂಡವರಿಗೆ ಸ್ವಯಂ ಕೃಷ್ಣನೇ ಇದ್ದಾನೆ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ. ಕೃಷ್ಣ ಇದ್ದಾನೆ ಅಂದ್ಮೇಲೆ ಗೆಲುವು ಅವನಿಗೆ. ನಾನು ಹೋದ್ರೆಟ್ಟು, ಹೋಗ್ತಿದ್ರೆ. ಇನ್ನ ಈ ಬಿಲ್ಲನ್ನ ನಾನೇನಾದ್ರೂ ಇಟ್ಕೊಂಡೋಗಿ ನಾಳೆ ಪಾಂಡವರು ಕೌರವರು ಯುದ್ಧ ಅಂತಾದ್ರೆ ಅನಿವಾರ್ಯವಾಗಿ ನಾನು ಬದುಕಿರುವ ನನ್ನ ಅಣ್ಣ ಧೃತರಾಷ್ಟ್ರನ ಪಕ್ಷವನ್ನ ವಹಿಸಿ ದುರ್ಯೋಧನನ ಬದಿಯಲ್ಲಿ ನಿಂತು ಕೃಷ್ಣ ಭಕ್ತರ ಮೇಲೆ ಬಾಣ ಬಿಡುವಂತ ಬುದ್ಧಿ ಬರುತ್ತೆ. ಈ ಬಿಲ್ಲಿದ್ರಲ್ವ ಪ್ರಾಬ್ಲಮ್ ಅಂತ ಹೇಳಿ ಆ ಬಿಲ್ಲು ಬಾಣವನ್ನ ಅಲ್ಲೇ ಇಟ್ಟು ತಾನು ತೀರ್ಥಯಾತ್ರೆಗೆ ಹೋದ. ಎಲ್ಲೆಲ್ಲಿ ಭಗವಂತನ ಸನ್ನಿಧಾನ ಇದೆ, ಪಾದ ಚಿಹ್ನೆಗಳಿದೆ, ಎಲ್ಲೆಲ್ಲಿ ತನ್ನ ಪವಿತ್ರವಾದ ಪಾದಗಳಿಂದ ಯಾವ ನೆಲವನ್ನ, ಯಾವ ಜಲವನ್ನ ಪವಿತ್ರ ಮಾಡಿದ್ದಾನೆ, ಆ ತೀರ್ಥಯಾತ್ರೆ ಮಾಡುತ್ತಾ ಮಹಾನ್ ಭಾಗರಾದ ವಿದುರರು. ನಾವು ಅಷ್ಟೇ ವಯಸ್ಸಾದ್ಮೇಲೆ ತೀರ್ಥಯಾತ್ರೆ ಹೋಗ್ಬೇಕು. ಔಟ್ ಆಫ್ ಸೈಟ್, ಔಟ್ ಆಫ್ ಮೈಂಡ್. ನೀವು ಮನೆ ಒಳಗೆ ಇದ್ರೆ ನಿಮ್ಮ ಮನಸ್ಸು ಮನೆಯಲ್ಲಿರುವ ಅತ್ತೆ, ಸೊಸೆ, ಮಗಳು, ಅಳಿಯ, ಓನರು ಇವರ ಹತ್ರನೇ ತಿರುಗ್ತಾ ಇರುತ್ತೆ ಅಲ್ವಾ.
ಮನೆ, ಮಡದಿ, ಮಕ್ಕಳು, ಮನಿ, ಮಾರುತಿ ಇದರೊಳಗೆ ಮನಸ್ಸು. ಮಾಧವನಲ್ಲಿ ಮನಸ್ಸೇ ಇಲ್ಲ. ಮನೆಯಿಂದ ಹೊರಗೆ ಹೋದರೆ ಇವು ಯಾರು ನೆನಪೇ ಬರಲ್ಲ. ಆಗ ದೇವರಲ್ಲಿ ಧ್ಯಾನ ಮಾಡಲಿಕ್ಕೆ ಬರುತ್ತೆ ಅಂತ ತಿಳಿದ ವಿದುರ ಮನೆ ಬಿಟ್ಟು ಹೊರಟ. ಎಲ್ಲೆಲ್ಲಿ ಭಗವಂತನ ಸನ್ನಿಧಾನ ಇದೆ ಅಲ್ಲೆಲ್ಲ ಹೋಗ್ತಿದ್ದ. ಅವಧೂತ ಚರ್ಯ, ಇನ್ನೊಬ್ಬರಿಗೆ ತನ್ನ ಗುರುತು ಹತ್ತಬಾರದು ಹಾಗಿದ್ದ. ನಾವು ತೀರ್ಥಯಾತ್ರೆ ಮಾಡುವಾಗ ಹಾಗೆ ಮಾಡ್ಬೇಕಂತ. ಯಾಕಂದ್ರೆ ನಮ್ಮ ಗುರುತು ಯಾರಿಗೂ ಹತ್ತಬಾರದು. ನೀವು ಎಲ್ಲಿ ಗುರುತು ಹತ್ತಿದ್ರು ನಿಮ್ಮವ್ರು ನಿಮ್ಮನ್ನು ಮಾತಾಡಿಸ್ತಾ ನಿಂತ್ಕೊಂಡ್ಬಿಡ್ತಾರೆ. ಆ ಮಾತಾಡಿಸಿದ್ರೆ ಹೋಯ್ತು, ನೀವು ಯಾರಂತ ಗೊತ್ತಲ್ಲ. ನಿಜವಾಗಿಯೂ ನೀವು ತೀರ್ಥಯಾತ್ರೆ ಮಾಡಿದ್ದು ದೇವರಿಗೆ ತಲುಪಿದೆ ಅಂತ ಹೇಗೆ ಗೊತ್ತಾಗೋದು? ಒಂದು ಐಡಿಯಾ ಇದೆ. ನೀವು 30 ದಿನ ತೀರ್ಥಯಾತ್ರೆ ಮಾಡಬೇಕು. 30 ದಿನ ಆದ್ಮೇಲೆ ಮನೆಗೆ ಬರಬೇಕು. ಬರುವಾಗ ಬಸ್ ಲೇಟ್ ಆಗಿ ರಾತ್ರಿ 2 ಗಂಟೆ ಮನೆಗೆ ಬರಬೇಕು. 2 ಗಂಟೆಗೆ ಮನೆಗೆ ಬಂದು ಬಾಗಿಲು ತಟ್ಟಬೇಕು. ನಿಮ್ಮ ಹೆಂಡತಿ ಬಾಗಿಲು ತೆಗೆದು ನಿಮ್ಮನ್ನು ನೋಡಿ ಯಾರು ನೀವು ಅಂತ ಕೇಳಬೇಕು. ಆಗ ನಿಮ್ಮ ತೀರ್ಥಯಾತ್ರೆ ಕರೆಕ್ಟ್ ಆಗಿದೆ ಅಂತ. ಗಡ್ಡ ಬಿಟ್ಟು ಊಟ ಇದೆ ಸಣ್ಣಾಗಿ ಎಲ್ಲ ಯಾತನಾತ್ ಯಾತ್ರೆ ಉಚ್ಚತೆ. ಯಾತನೆ ಆಗ್ಬೇಕು, ದೇಹಕ್ಕೆ ಯಾತನೆ ಆಗ್ಬೇಕು. ಹಿಂದಿನ ಕಾಲದಲ್ಲಿ ನಮ್ಮ ತಾತ ನಿಮ್ಮ ತಾತನ ಕಾಲದಲ್ಲಿ ಇಷ್ಟು ಕಮ್ಯುನಿಕೇಶನ್ ಬಸ್ ವ್ಯವಸ್ಥೆ ಇರಲಿಲ್ಲ. ಅದೆಲ್ಲ ಕಾಶಿ ಯಾತ್ರೆಗೆ ಹೋಗೋಂದ್ರೆ ಮನೆ ಬಿಟ್ಟು ಹೋಗ್ಬಿಡೋರು, ಬಂದ್ರೆ ಬರೋರು, ಇಲ್ಲೇ ಇಲ್ಲ. ಯಾಕಂದ್ರೆ ನಡ್ಕೊಂಡು ಹೋಗ್ಬೇಕು. ದಾಸರು ಹೇಳ್ತಾರೆ, ನಡೆಯಾತ್ರೆಯನಬೇಕು, ನುಡಿ ನೇಮ ಇರಬೇಕು. ನಡೆಯಾತ್ರೆ ಯಾವಾಗಲೂ ಯಾತ್ರೆನ ನಡ್ಕೊಂಡು ಮಾಡಿದ್ರೆ ಪೂರ್ಣ ಪುಣ್ಯ. ನಾವು ಎಲ್ಲಿ ನಡೆಯಲ್ಲ. ದೇವಸ್ಥಾನಗಳಿಗೆ ಹೊಸಲಿದೆ, ಪರವಾಗಿಲ್ಲ. ಇಲ್ಲದೇ ಇದ್ರೆ ಸ್ಕೂಟರ್ ಬಂದು ಹಾಗೆ ಪ್ರದರ್ಶನ ಮಾಡಿಕೊಂಡು ಹಾಗೆ ಹೊರಗೋಗ್ಬಿಡ್ತೀವಿ. ಸಾಮಾನ್ಯ ಎಲ್ಲ ದೇವಸ್ಥಾನಕ್ಕೆ ಮೆಟ್ಲು, ಮನೆಗಳಲ್ಲಿ ಇದ್ದಿದ್ರು ಮೆಟ್ಲು ಹೊಸಲು ಇನ್ನೂ ಸದ್ಯ ದೇವಸ್ಥಾನದಲ್ಲಿ ಇನ್ನೂ ಇದೆ. ನಮ್ಮ ಮೊಮ್ಮಕ್ಕಳ ಕಾಲಕ್ಕೆ ಅವರು ಅರ್ಜೆಂಟ್ಗೆ ಇದೆಲ್ಲ ದೇವಸ್ಥಾನಕ್ಕೆ ಯಾರು ಬರಲ್ಲ. ಬೇರೆ ಮೆಟ್ಲಿಗೆ ಇಟ್ಲಿರ್ಬಾರ್ದು, ಹೊಸಲು ಗಿಸ್ಲು ಇರಬಾರ್ದು. ಆಫೀಸ್ಗೆ ಹೋಗೋ ಹಾಗೆ ಒಂದು ರೌಂಡ್ ಹಾಕೊಂಡು ಹಾಗೆ ಹೋಗ್ಬಿಡ್ಬೇಕು. ಹೀಗೆಲ್ಲ ಮಾಡಿದ್ರು ಅಲ್ವಾ? ಆದರೆ ವಿದುರ ಎಲ್ಲ ದೇವಸ್ಥಾನಗಳನ್ನ ನೋಡ್ತಾ ನೋಡ್ತಾ ಬರ್ತಾ ಯಮುನಾ ನದಿಯ ತೀರಕ್ಕೆ ಬಂದಂತೆ ಕೃಷ್ಣ ಯಾವ ಯಮುನಾ ನದಿಯ ತೀರವನ್ನ ತನ್ನ ವಿಹಾರಕ್ಕಾಗಿ ಆಯ್ಕೆ ಮಾಡಿಕೊಂಡು ತನ್ನ ಪಾದದಿಂದ ಆ ನದಿಯ ದಂಡೆಯನ್ನ ಪವಿತ್ರ ಮಾಡಿದ್ದಾನೋ, ಯಾವ ಜಲದಲ್ಲಿ ಗೋಪಿಕಾ ಸ್ತ್ರೀಯರ ಜೊತೆಗೆ ರಾಸೋತ್ಸವವನ್ನ ಮಾಡಿದ್ದಾನೋ ಅಂತ ಜಲದಲ್ಲಿ ಮುಳುಗೋಣ ಅಂತ, ನೆಲದಲ್ಲಿ ಸ್ಪರ್ಶ ಮಾಡೋಣ ಅಂತ ಬಂದ್ರೆ ಅಲ್ಲಿ ಕೃಷ್ಣನ್ ದಿ ಬೆಸ್ಟ್ ಫ್ರೆಂಡ್ ಸಿಕ್ಬಿಟ್ಟ. ತತ್ರೋದ್ಧವಂ ಭಾಗವತಂ ದದರ್ಶ, ಭಗವದ್ಭಕ್ತನಾದ ಉದ್ಧವ ಸಿಕ್ಬಿಟ್ಟ. ಉದ್ಧವನ್ ನೋಡಿದ ತಕ್ಷಣ ಹೋಗಿ ಅವನ್ನ ತಕ್ಕೊಂಡ್ಬಿಟ್ಟ. ನಮ್ಗೆ ಯಾರ್ಯಾರ ಮೇಲೂ ಭಾರಿ ಅಟ್ಯಾಚ್ಮೆಂಟ್ ಇರುತ್ತೆ. ದೈವ ಭಕ್ತರಲ್ಲಿ ಅಟ್ಯಾಚ್ಮೆಂಟ್ ಇಟ್ಕೊಳ್ಬೇಕು. ಯಾರ್ಯಾರನ್ನ ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಉತ್ತಮರ ಸಂಗತಿ ಏನಾಗಿತ್ತು ಸಲಹೆಯ, ದುಷ್ಟರ ಸಂಘ ದುಡ್ಡು ಕೊಟ್ಟು ದೂರ ಮಾಡಬೇಕು, ಸಜ್ಜನರ ಸಂಘಕ್ಕಾಗಿ ಕಾಯ್ಬೇಕಂತೆ. ಸಜ್ಜನರು ಸಿಗೋದು ಬಹಳ ಅಪರೂಪ. ಜೀವನದಲ್ಲಿ ಉದ್ಧಾರ ಆಗಬೇಕಂದ್ರೆ ಒಳ್ಳೆ ಫ್ರೆಂಡ್ ಬಹಳ ಮುಖ್ಯ. ಅಂತಹ ಉತ್ತಮನಾದ ಉದ್ಧವ ಅವನನ್ನು ನೋಡಿ ವಿದುರ ಓಡಿ ಹೋಗಿದ್ದಾನೆ. ಗಟ್ಟಿಯಾಗಿ ತಗೊಂಡ ಉದ್ಧವನ ನೋಡಿ ಕೇಳ್ತಾ ಇದ್ದಾನೆ, ನೀ ಎಷ್ಟು ಪುಣ್ಯಾತ್ಮ. ಯಾಕಂದ್ರೆ ಸಣ್ಣ ವಯಸ್ಸಿನಿಂದ ಕೃಷ್ಣನ ಹಿಂದೆ 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 ತಿರುಗಿದ ಮಹಾನುಭಾವ. ಅವನು ಒಂದು ದಿನ ಅವನಿಗೆ 5 ವಯಸ್ಸಿತ್ತಂತೆ. ಯಾರಿಗೆ? ಉದ್ಧವನಿಗೆ 5 ವಯಸ್ಸಿದ್ದಾಗ ಅವರಮ್ಮ ಅವನನ್ನ ಕರೀತಿದ್ಲಂತೆ. 10-11 ಆಯ್ತು, ಬ್ರೇಕ್ಫಾಸ್ಟ್ ಬಾ ಅಂತ ಕರೆದ್ರೆ ಉದ್ಧವ ಹೇಳ್ತಿದ್ದಂತೆ, ಏನ್ ಬೆಳಗ್ಗೆ ಕೋಳೈಕೋತೀವ, ನಂದಿದ್ದು ದೇವ್ರ ಪೂಜೆನೇ ಮುಗುದಿಲ್ಲ ಅಂತಿದ್ನಂತೆ. ಎಷ್ಟು ವಯಸ್ಸಲ್ಲಿ? 5 × 5 ಆದ್ರೂ ನಾವು ದೇವ್ರ ಪೂಜೆ ಮಾಡ್ತೀವಿ. 5 × 10 ಆದ್ರೂ ದೇವ್ರ ಬಗ್ಗೆ ಗೊತ್ತೇ ಇಲ್ಲ. 5 × 15 75 ಆದ್ರೂ ಗೊತ್ತಿಲ್ಲ. ಈ 5 ಒಳಗೆ ಸೇರಿದ್ರು ನಮ್ಗೆ
ಐದು ಅಂದ್ರೆ ಯಾವುದು ಪಂಚಭೂತಗಳಲ್ಲಿ ಲೀನವಾದರೂ ದೇವರ ಬಗ್ಗೆ ದೇವರ ಅನುಗ್ರಹ ಆಗ್ಬೇಕಂದ್ರೆ ಮಿಡ್ಲ್ ಏಜು ಓಲ್ಡ್ ಏಜ್ ಎಲ್ಲ ಮಂಗಳಾರತಿ ತಗೊಂಡ್ರೆ ಜ್ವರ, ತೀರ್ಥ ತಗೊಂಡ್ರೆ ನೆಗಡಿ, ಇಂಥ ಏಜಲ್ಲಿ ಏನ್ ಮಾಡ್ತೀವಿ? ಕೂತ್ರೆ ಮಂಡಿ ನೋವು, ನಿಂತ್ರೆ ಶೇಖ್ ಅಬ್ದುಲ್ಲಾ ಅಂದ್ರೆ ಶೇಖ್ ಆಗೋದು ಎಲ್ಲ ಬಹಳ ಕಷ್ಟ ರೀ. ಅದಕ್ಕೆ ನೀವೇನಾದ್ರೂ ಮಾಡೋದಿದ್ರೆ ಯಂಗ್ ಏಜಲ್ಲಿ ಮಾಡಬೇಕು. ಏನ್ ಮಾಡೋದು ತಡೆಯತ್ತದ. ಭಗವದ್ ಭಕ್ತರೆಲ್ಲ ಭಗವಂತನ ಒಲುಮೆಗಾಗಿ 5 ವಯಸ್ಸಿನಿಂದ ಸಾಧನೆ ಶುರು ಮಾಡಿದ್ದಾರೆ. ಅವರಲ್ಲಿ ಟಾಪ್ ಉದ್ದವ. ಅವನು ಏನಂದ್ರೆ ಅವನ ವಿಚಿತ್ರ ಏನ್ ಗೊತ್ತಾ, ಅವನು ತನಗಾಗಿ ಎಂದೂ ಒಂದು ಬಟ್ಟೆ ತಗೊಳ್ಳೇ ಇಲ್ಲ, ಜೀವನದಲ್ಲಿ ತಗೊಂಡಿದ್ದ. ಉಟ್ಕೊಳ್ತಿದ್ದ. ಅವನು ಏನ್ ಮಾಡ್ತಿದ್ದ ಅಂದ್ರೆ ಕೃಷ್ಣನ್ ಹಿಂದಿಂದೆ ಇರ್ತಿದ್ನಲ್ಲ, ಇವತ್ತು ಉಟ್ಕೊಂಡು ಬಟ್ಟೆ ನಾಳೆ ಕೃಷ್ಣ ಉಟ್ಕೊಂಡ್ರು ಕಡಿಮೆ ಉಟ್ಕೊಂಡು ನಾವೆಲ್ಲ ಹೋಗೋದು ಅದೆಲ್ಲ ಐರನ್ ಮಾಡಿ ಒನ್ ಪ್ರಾಬ್ಲಮ್. ಅವ್ನು ಏನ್ ಉಟ್ಕೊಂಡ್ರೆ ಯೂಸ್ ಅಂಡ್ ಈ ಥ್ರೋ ಮಾಡಿದ್ರೆ ಅವ್ನು ಕಾಯ್ತಾ ಇರ್ತಿದ್ದ. ಯಾರು ಉದ್ದವ ಕ್ಯಾಚ್ ಹಿಡಿದು ಅವ್ನು ಉಟ್ಕೊಂಡು ಅವ್ನು ನವಿಲೇರಿ ಒಂದ್ ದಿವಸ ಇಟ್ಕೊಂಡು ಬಿಸಾಕಿದ್ರೆ ಕ್ಯಾಚ್ ಹಿಡಿದು ಇಟ್ಕೊಂಡು ಏನೇನು ಕೃಷ್ಣ ಡೈಲಿ ಯೂಸ್ ಮಾಡ್ತಿದ್ದ ಅದು ಬಿಟ್ಟು ಬೇರೆ ಎಂದು ತನಗಾಗಿ ಇಂತ ಸ್ವಂತ ತಗೊಳ್ಳೇ ಇಲ್ಲ. ಊಟ ಮಾಡಬೇಕಾದ್ರೂ ಅಷ್ಟೇ, ಮಲಗಬೇಕಾದ್ರೂ ಅಷ್ಟೇ, ಸ್ನಾನ ಮಾಡಬೇಕಾದ್ರೂ ಅಷ್ಟೇ, ಯಾವಾಗಲೂ ಕೃಷ್ಣ 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 ಕೃಷ್ಣ. ಈ ರೀತಿ ಎಷ್ಟು ಏಜ್ ಈಗ ಅಂದ್ರೆ ಅವನಿಗೆ 85 ಆಗಿದೆ. 80 ವರ್ಷ ಭಗವದ್ಭಕ್ತಿಯಲ್ಲಿ ಸರ್ವಿಸ್ ಮಾಡಿದ ಮಹಾನುಭಾವ ಉದ್ದವ. ಅವನ ನೋಡಿ ವಿದುರ ಕೇಳ್ತಾನೆ, ಕೃಷ್ಣನ್ ಬಗ್ಗೆ ನನಗೆ ಹೇಳು ಅಂತ. ನೀನೇ ಹೇಳ್ಬೇಕು, ಯಾಕಂದ್ರೆ ಕೃಷ್ಣನ್ ಜೊತೆ ಇದ್ದವ, ಅವನ ಎಲ್ಲ ಚರ್ಯೆಯನ್ನ ಕಂಡವ, 14 ಲೋಕದ ಒಡೆಯ ಅವನು. ಅವನು ನಮ್ಮೆಲ್ಲರ ಸಲುವಾಗಿ ವಸುದೇವ ದೇವಕಿಯರಲ್ಲಿ ಮಗನಾಗಿ ಬಂದ, ಭೂಭಾರ ಹರಣಕ್ಕಾಗಿ ಬಂದ, ಜಾತಕಂಸ ವದಾರ್ಥಾಯ ಅಂತ ಕೃಷ್ಣನ್ ಕಥೆ ಹೇಳು ಅಂದ್ರೆ ಉದ್ಧವ ಕಣ್ಣಲ್ಲಿ ನೀರೇ ಬಂದ್ಬಿಡ್ತ, ಕಣ್ತುಂಬ ನೀರು ಬಂದ್ಬಿಡ್ತ. ಅವನು ಕೃಷ್ಣ ಅಂದ ತಕ್ಷಣ ಕೃಷ್ಣನ ಹತ್ರ ಹೋಗೇ ಬಿಟ್ಟ. ಈ ಪುರಾಣ ಕೂತಿರ್ತೀವಲ್ಲ, ನಮ್ಗೆ ಮನೆ ಅಂತ ನೆನಪು ಬಂದ್ಬಿಟ್ರೆ ಸಾಕು, ಮನೆಗೆ ಹೋಗೇ ಬಿಟ್ಟು. ಎಷ್ಟೋ ಜನ ಪುರಾಣ ಕೂತಿರ್ತಾರೆ, ಆದ್ರೆ ಮನಸ್ಸು ಮಾತ್ರ ಎಲ್ಲೆಲ್ಲೋ. ಇದು ಹೇಗಂದ್ರೆ ಈ ದೇವರ ರಥದ ಹಗ್ಗ ಹಿಡಿದು ಎಳಿತಿರ್ತಾರೆ, ನೋಡಿದಿರಲ್ಲ? ಹಗ್ಗ ಎಳ್ಕೊಂಡು ಹೋಗ್ತಿದ್ರೆ ದೇವರ ಹಿಂದೆ ಬರ್ತಾರೆ. ಕೆಲವು ಸತಿ ಹಗ್ಗ ಎಳಿತಿರ್ತಾರೆ, ದೇವರು ಮಾತ್ರ ಅಲ್ಲೇ ಇರ್ತಾರೆ. ಯಾಕೆ ಗೊತ್ತಾ? ಕೊಂಡಿ ಇದೆಯಲ್ಲ, ಅದು ಡಿಸ್ಕನೆಕ್ಟ್ ಆಗ್ತದೆ. ಹಗ್ಗ ಎಳ್ಕೊಂಡು ಮಾಡಿ ದೇವರಲ್ಲೇ. ನಮ್ಮ ಪ್ರವಚನ ಕೇಳೋದು ಹಾಗೆ, ನಮ್ಮ ಮನಸ್ಸನ್ನ ಲಿಂಕ್ ತಪ್ಪು ಹೋಗ್ಬಿಟ್ಟು ನಿಮ್ಮ ಬಾಡಿ ಮಾತ್ರ ಇಲ್ಲಿ ಕೂತ್ರೆ ಏನು ಪ್ರಯೋಜನ ಇಲ್ಲ. ಹಾಗಾಗಿ ಅವನು ಹಾಗಲ್ಲ. ಕೃಷ್ಣ ತಕ್ಷಣ ಅವನು ದೇಹ ಮನಸ್ಸು ಎಲ್ಲ ದೇವರ ಹತ್ರ ಹೋಗೇ ಬಿಡ್ತಾರೆ. ಅವನಿಗೆ ಎದುರಿಗೆ ಯಾರಿದ್ದಾರೆ, ಪಕ್ಕದಲ್ಲಿ ಯಾರಿದ್ದಾರೆ, ನಾ ಎಲ್ಲಿದ್ದೀನಿ ಎಲ್ಲ ಮರ್ತೋಯ್ತು. ನಮ್ಗೆ ದೇವರ ಕಥೆ ಕೇಳುವಾಗ ಎಲ್ಲ ಮರ್ತು ಹೋಗ್ಬೇಕಂತ. ನಾವು ಪಕ್ಕದಲ್ಲಿ ಯಾರು ಕೂತಿದ್ದಾರೆ ಎಲ್ಲ ಮರ್ತಿರ್ತೀವಿ, ಎಲ್ಲ ನೆನಪು ತಂದು ಕೊಡೋದೇ ಇದನ್ನು ಮರೆತು ಕೂತ್ಕೋಬೇಕು. ಅವನಿಗೆ ಆ ಕಾಲಕ್ಕೆ ಏನಿಲ್ಲೇ ಇಲ್ಲ, ನಮ್ಮ ದೇವರಷ್ಟೇ, ಆ ದೇವರಲ್ಲೇ ನೆನಪು. ಶನೈ ಮೆಲ್ಲಿಗೆ ಭಗವಂತನ ಲೋಕದಿಂದ ಮರಳಿ ಬಂದಂತ ಒಂದೇ ಕ್ಷಣಕ್ಕೆ ಬಂದ. ಅವನ ಕಣ್ತುಂಬ ನೀರು ತುಂಬಿದೆ. ಎದುರುಗಡೆ ಇರುವ ವಿದುರ ಕಾಣ್ತಾ ಇಲ್ಲ. ನಿನ್ ಕಣ್ತುಂಬ ನೀರು ತುಂಬಿಟ್ರೆ ಎದುರಿಗಿರೋರು ಕಾಣಲ್ಲ. ನೇತ್ರೆ ಅಭಿಮೃಜ್ಯ, ಎರಡೂ ಕೈಗಳಿಂದ ಕಣ್ಣು ಒರೆಸಿಕೊಂಡು ವಿದುರನ್ನು ನೋಡಿ ಹೇಳ್ತಾ ಇದ್ದಾನೆ, ಏನಂದ್ರೆ ಕೃಷ್ಣನ್ ಬಗ್ಗೆ ಹೇಳು. ಕೃಷ್ಣನ್ ಬಗ್ಗೆ ಏನ್ ಹೇಳಿ? ಕೃಷ್ಣ ನಮ್ಮ ಜೊತೆಗೆ ಇದ್ದ, ಆದ್ರೆ ನಾವು ಅವನ್ನ ದೇವರು ಅಂತ ತಿಳ್ಕೊಳ್ಳೇ ಇಲ್ಲ. ಯಾವಾಗ್ಲೂ ಹತ್ರದಲ್ಲಿದ್ದವ್ರ ಮಹಿಮಾ ಇರೋ ತನಕ ಗೊತ್ತಾಗಲ್ಲ. ತಂದೆ ತಾಯಿ ಹತ್ರ ಇರ್ತಾರೆ, ಆ ತಾಯಿದು ತಂದೆದು ಮಹಿಮಾ ಬದುಕಿರೋವರೆಗೂ ಗೊತ್ತಾಗಲ್ಲ. ಅವ್ರನ್ನ ಕಳ್ಕೊಂಡವ್ರಿಗಷ್ಟೇ ಆ ತಂದೆ ವ್ಯಾಲ್ಯೂ, ತಾಯಿ ವ್ಯಾಲ್ಯೂ ಗೊತ್ತಾಗ. ಮನೆಯೂ ಅಷ್ಟೇ,
ಹೆಂಡತಿ ಇರೋವರೆಗೂ ಜಗಳ ಆಡಿ ಆಡಿ, ಗಂಡ ಇರೋವರೆಗೂ ಆಡಿ ಆಡಿ ಆಡ್ತಿರ್ತೀರಿ. ಗಂಡ ಹೋದ್ಮೇಲೆ ಜಗಳ ಆಡ್ಲಿಕ್ಕೂ ಒಂದು ಜನ ಸಿಗಲ್ಲ ಅಲ್ವಾ? ಹೆಂಡತಿ ಇರೋವರೆಗೂ ಚೆನ್ನಾಗಿ ನೋಡ್ಕೊಂಡ್ರೆ ಹೆಂಡತಿ ಇಲ್ಲ ಹೋದ್ರು ಮುಗಿತಷ್ಟೇ. ನೀವೇನ್ ತಿಪ್ಪಲ ಮಾಡಿದ್ರು ಆ ಜೀವ ಮತ್ತೆ ಬರಲ್ಲ. ಯಾವಾಗಲೂ ಅಷ್ಟೇ, ಇರೋರನ್ನ ಪ್ರೀತಿಸೋದನ್ನ ನಾವು ಕಲಿಬೇಕು. ಇರೋರ ಜೊತೆ ಜಗಳ ಆಡಿ ಹೋದ್ಮೇಲೆ ಹತ್ರ ಏನ್ ಬಂತು? ತುಂಬಾ ಜನ ಬಾರಿ ಆಡ್ತಾರೆ. ಯಾರ ಸತ್ರೆ ಸಾಕು, ಗಂಡ ಸತ್ರೆ ಅಯ್ಯೋ ನಾನು ಬಿಟ್ಟು ಹೋಗ್ಬಿಟ್ರಲ್ಲ, ಅಯ್ಯೋ ನಾನು ಬಿಟ್ಟು. ಅದು ಲ್ಯಾಂಗ್ವೇಜ್ ಬೇರೆ ಬೇರೆ ಇರುತ್ತೆ. ತಮಿಳಲ್ಲಿ ಆಡ್ತಾರೆ, ತೆಲುಗಲ್ಲಿ ಆಡ್ತಾರೆ, ಮ್ಯಾಟ್ರ್ ಸೇಮ್ ಇರುತ್ತೆ. ಏನಂತ ಹೇಳ್ತಾರೆ? ಅಯ್ಯೋ ನಾನು ಬಿಟ್ಟು ಹೋಗ್ಬಿಟ್ರಲ್ಲ. ಆ ಸತ್ತೊಂದು ತಲೆ ಕೆಟ್ಟು ಎದ್ದು ನನ್ನ ಜೊತೆ ಯಾರ್ಯಾರು ಬರ್ತೀರಿ ಅಂದ್ರೆ ಯಾರು ಹೋಗ್ತೀವಿ? ಹೋಗದ ಓಡೋಗ್ಬಿಡ್ತೀವಿ. ಯಾರು ಇರೋದೇ ಇಲ್ಲ, ಯಾರು ಇರಲ್ಲ. ಇರೋವರೆಗೂ ನೀವು ಚೆನ್ನಾಗಿದ್ರೆ ದಂಪತಿಗಳು ಇದ್ದಾಗೆ. ಇಲ್ಲ ಇಲ್ಲ, ಗಂಡನಿಗೆ ಹೆಂಡತಿ ಆಗಲಿ, ಹೆಂಡತಿ ಗಂಡ ಆಗಲಿ, ಗಂಡ ಹೆಂಡತಿಗೆ ದೇವರು ಕೊಟ್ಟ ನಮ್ಮ ಯೋಗ್ಯತೆಗೆ ಅನುಗುಣವಾದ ಮಕ್ಕಳಾಗಲಿ, ಮಕ್ಕಳಿಗೆ ಅಪ್ಪ ಅಮ್ಮ ಆಗಲಿ, ಇವೆಲ್ಲ ಟೈಮ್ ಬೇಂಗ್. ಇವು ಯಾವುದು ಪರ್ಮನೆಂಟ್ ಅಲ್ಲ. ಇದ್ದಾಗ ಚೆನ್ನಾಗಿ ನೋಡ್ಕೊಂಡ್ರೆ ಉಂಟು ಓದ್ಬೇಕು. ಹೇಳ್ತಾನೆ ದೇವರು ನಮ್ಮ ಪಕ್ಕದಲ್ಲೇ ಇದ್ದ ದೇವರು ಅಂತ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಅವನೊಂದು ಉದಾಹರಣೆ ಹೇಳ್ತಾನೆ. ಈ ದೇವರು ಮತ್ಸ್ಯಾವತಾರ ತಾಳ್ದ. ಮತ್ಸ್ಯ ಅಂದ್ರೇನು? ಮೀನಾವತಾರ. ಮೀನು ಎಲ್ಲಿ ಹುಟ್ಟತ್ತೆ? ನೀರೊಳಗ್ತಾನೆ. ಆ ನೀರಿನ ಒಳಗೆ ಇರುವ ಅನೇಕ ಮೀನುಗಳು ದೇವರನ್ನ ನೋಡಿ ದೇವರು ಅಂತ ತಿಳ್ಕೊಂಡ್ವಾ? ಅವೇನ್ ತಿಳ್ಕೊಂಡು ನಮ್ಮ ತರ ಮೀನು ಅಂತ ತಿಳ್ಕೊಂಡು. ನಾವು ಅಷ್ಟೇ ದೇವ್ರ ಪಕ್ಕದಲ್ಲೇ ಇದ್ವಿ, ನಮ್ಮ ತರನೇ ಅಂತ ಅನ್ಕೊಂಡ್ವಿ. ನಮ್ಮ ಪಕ್ಕದಲ್ಲೇ ಮಲಗ್ದ, ನಮ್ಮ ಜೊತೆಗೆ ತಿಂದ, ನಮ್ಮ ಜೊತೆಗೆ ಕಳ್ತನಕ್ಕೆ ಬಂದಿದ್ದ, ನಮ್ಮ ಜೊತೆಗೆ ಕಾಂಪೌಂಡ್ ಆಡ್ದ, ನಮ್ಮ ಜೊತೆಗೆ ಬೋಯಿಸ್ಕೊಂಡ. ನಮ್ಗೆ ದೇವ್ರಂತ ಗೊತ್ತಿಲ್ಲ. ಇದರರ್ಥ ಜನರ ಒಳಗಿದ್ದು ಜನಿಸುವ ಜಗದುದರ ತಾನು. ಜನರ ಮಧ್ಯದಲ್ಲೇ ಇರ್ತಾನೆ. ಐಡೆಂಟಿಫೈ ಮಾಡಕ್ಕೆ ಜನ್ಮಾಂತರದ ಪುಣ್ಯ ಇದ್ದವರಿಗೆ ಮಾತ್ರ ಗುರುತತ್ತೆ ಅಲ್ವಾ? ಇಲ್ಲದೆ ದೇವರ ಬಗ್ಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಬಗ್ಗೆ ನನಗೇನು ಗೊತ್ತಾಗಲಿಲ್ಲ ಅಂತ ಭಗವಂತ ಮುಳುಗಿ ಹೋದ. ಕೃಷ್ಣ ಪರಧಾಮಕ್ಕೆ ಹೋಗುವ ಕಾಲ ಬಂತು ಅಂದಾಗ ಒಂದು ಮಾತು ಹೇಳ್ತಾನೆ, ಕೃಷ್ಣ ಪರಮಾನುಗ್ರಹ ಮಾಡಿದ ಅಂತ. ಇವನು ಹೇಳ್ತಾನೆ ಮಹಾಭಾರತದ ಕೆಲವು ಕಥೆಗಳು. ವಿದುರ ಹೇಳ್ತಾನೆ ನನಗೂ ದೇವರ ಅನುಗ್ರಹ ಮಾಡಿದ. ಏನ್ ಮಾಡ್ದ? ತುಂಬಾ ಅದ್ಭುತವಾದ ಒಂದು ಕಥೆ. ಕೃಷ್ಣ ಪಾಂಡವರಿಗೋಸ್ಕರ ರಾಜ್ಯ ಕೇಳಬೇಕು ಅಂತ ದುರ್ಯೋಧನ ಮನೆಗೆ ಬರ್ತಿದ್ದ. ಡೇಟ್ ಫಿಕ್ಸ್ ಆಗಿತ್ತು. ಅವತ್ತು ದುರ್ಯೋಧನ ಕೃಷ್ಣ ಬರ್ತಾನೆ ಅಂತ ಹೇಳಿ ಭಾರಿ ಅಡಿಗೆ ಎಲ್ಲ ಮಾಡಿಸ್ಕೊಂಡು ಬಿಟ್ಟಿದ್ದ. ಒಳ್ಳೆ ಸನ್ಮಾನ ಮಾಡಬೇಕು ಅಂತ ಹೇಳಿ ಆರತಿ ಹಾರ ಎಲ್ಲ ಭಾರಿ ಭಾರಿ ಜನ ಸೇರಿಸಿ ಭಾರಿ ಮಾಡ್ಬಿಟ್ಟಿದ್ದ. ಕಳ್ಳ ಕೃಷ್ಣ ಅವ್ರ ಮನೆಗೆ ಹೋಗ್ಲೇ ಇಲ್ಲ. ಆ ದಾರಿಲಿ ಊರು ಹೊರಗೆ ಒಂದು ಗುಡಿಸ್ಲು ಕಾಣ್ತು, ಸಣ್ಣದು ಗುಡಿಸ್ಲು. ಆ ಗುಡಿಸ್ಲು ಮುಂದೆ ವಿದುರ ಅಂತ ಬೋರ್ಡ್ ಹಾಕಿತ್ತು. ಕೃಷ್ಣ ಅನ್ಕೊಂಡ ಅವನ ಮನೆಗೆ ಹೋಗೋ ಬದಲು ಇವನ್ ಮನೆಗೆ ಹೋಗೋದು ಒಳ್ಳೇದು. ಪುಟ್ಟು ಗುಡಿಸ್ಲು ಹೋದ, ಬಾಗಿಲು ತಟ್ಟದ, ಬಾಗಿಲು ತೆಗೆದಿಲ್ಲ. ವಿದುರ ಅಂತ ಕೂಗಿದ. ವಿದುರ ಮನೆಯಲ್ಲಿ ಇರಲಿಲ್ಲ. ಅವ ಹೆಂಡತಿ ಸ್ನಾನ ಮಾಡ್ತಿದ್ಲು. ಆದ್ರೆ ಈ ಮೆಲೋಡಿಯಸ್ ವಾಯ್ಸ್ ಕೇಳಿದ ತಕ್ಷಣ ಅವಳು ಗೊತ್ತಾಗ್ತದೆ ಇದು ಕೃಷ್ಣಂದೇ ವಾಯ್ಸ್. ಯಾವಾಗ ದೇವರದು ಶಬ್ದ ಕಿವಿಗೆ ಬಿತ್ತೋ ಎಲ್ಲ ಮರ್ತೋಯ್ತ್ರಿ ಅವ್ರಿಗೆ. ತಾನು ಎಲ್ಲಿದ್ದೀನಿ, ಏನ್ ಮಾಡಿದೆ ಎಲ್ಲ ಮರ್ತೋಯ್ತು. ಕೃಷ್ಣನ್ ನೋಡ್ಬೇಕು ಅಂತ ಬಚ್ಚಲ ಮನೆಯಿಂದ ಹೇಗಿದ್ಲು ಹಾಗೆ ಮತ್ತೆ ಸೀರೆ ಅಲ್ಲದೆ ಅರ್ಧ ಬರ್ಧ ಬಂದದ್ದೇ ಬಾಗಿಲು ತೆಗಿತಾಳೆ. ಕೋಟಿ ಸೂರ್ಯ ಪ್ರಭೆಯನ್ನ ಧಿಕ್ಕರಿಸುವಂತ ಕೃಷ್ಣ ಬಾಗಿಲು ಮುಂದೆ ನಿಂತು ಬಿಟ್ಟಿದ್ದಾನೆ. ನೋಡ್ಕೊಂಡು ನಿಂತು ಬಿಟ್ಲು, ಸುಮ್ಮನೆ ಕೈ ಮುಕ್ಕೊಂಡು ನಿಂತು ಬಿಟ್ಟಿದ್ದ. ಕೃಷ್ಣ ಅಂತ ನಿಮ್ಮ ಮನೆಗೆ ಬಂದವ್ರಿಗೆಲ್ಲ ಹೀಗೆ ಮಾಡ್ತೀಯ, ಒಳಗೆ ಕರಿಯಲ್ವ ಅಂತ. ಸಾರಿ ಕೃಷ್ಣ ಒಳಗೆ ಬಂತ, ಒಳಗೆ ಕರ್ಕೊಂಡು ಬಂದು ಒಂದು ಜಾಗ ತೋರಿಸಿ ಕೂಡುದು. ಕೃಷ್ಣ ಕೂತ್ಬಿಟ್ಟ. ಕೃಷ್ಣ ಕೂತ್ರೆ ಇವಳು ಅವನ ಎದುರು ಕೂತ್ಬಿಟ್ಲು. ಈ ಬಸವಣ್ಣನ ಮುಂದೆ ಈರಣ್ಣ, ಈರಣ್ಣನ ಮುಂದೆ ಬಸವಣ್ಣ ಇದ್ದಾಗ ಅಲ್ಲ ತಿಮ್ಮಪ್ಪನ ಮುಂದೆ ನಿಮ್ಗೊಂದು ಅರ್ಧ ಗಂಟೆ ಕೂತಿರಿದ್ರೆ ಇಲ್ಲ ನಾನು ಕೂರ್ಸೋತಿಲ್ಲ ಅಂತೀರ. ತಿಮ್ಮಪ್ಪ ತಿರುಪ್ತಿ ನಿಮ್ಮನ್ನ ಕರೆದ ಒಂದು ಅರ್ಧ ಗಂಟೆ ಕೂತಿದ್ರೆ ಇದ್ರೆ ಇಲ್ಲ ನಾನು ಕೂರ್ಸೋತಿಲ್ಲ, ತುಂಬಾ ಅರ್ಜೆಂಟ್ ಕೆಲಸ ಇದೆ ಅಂತೀರ.
ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಸಿಗೋದೇ ಅಪರೂಪ. ಇವಳು ಕೂತೇ ಬಿಟ್ಲು ಅವನ ಮುಂದೆ. ಕೃಷ್ಣ ನೋಡೋವರೆಗೂ ನೋಡ್ದ, ಏನಮ್ಮ ಮನೆಗೆ ಬಂದವ್ರ ಮುಂದೆಲ್ಲ ಹೀಗೆ ಕೂತ್ಕೋತೀಯ, ಏನೋ ತಿನ್ನ ಕೊಡ್ತೀಯ? ನಾನು ಬೆಳಗ್ಗೆ ಬೇಗ ಬಸ್ ಹತ್ಕೊಂಡು ಬಂದ್ಬಿಟ್ಟೆ, ಏನು ತಿಂದಿಲ್ಲ. ಕೃಷ್ಣ ಎಂಥ ಕಳ್ಳ ಅಂದ್ರೆ ಅವ್ರಿಗೇನು ಹಸಿವಿಲ್ಲ, ಇಲ್ಲಿ ಬೇಕನ್ಸಿದ್ರೆ ಬೇಡಿ ತಗೊಳ್ತಾನೆ. ಅವನಿಗೆ ಬೇಕಾಗಬೇಕು, ಅವನಿಗೆ ಬೇಕಾಗುವ ಹಾಗೆ ನಾವಿರ್ಬೇಕು. ಅವನೇ ಕೇಳ್ತಾನೆ, ಶಬರಿ ಎಂತಿರು ಪರವಾಗಿಲ್ಲ ಕೊಡು, ಅವ್ನು ಬೇಕಿತ್ತು ಕೇಳ್ತಾನೆ. ನೀವು ಫ್ರೆಶ್ ಐಟಮ್ ತಂದಿಟ್ರು ಬೇಡ ಅನಿಸಿದ್ರೆ ದುರ್ಜನರ ಸೇವೆಯ ವಲ್ಲ ಅಪ್ರತಿಮಲ್ಲ ಜಗಕ್ಕೆಲ್ಲ ಅಂತಹ ಭಗವಂತ ಅವನು ಕೇಳ್ದ, ಏನು ತಿನ್ನಕ್ಕೂ ಕುಡಿ ಕೊಡಲ್ವ? ಅವಳು ಮತ್ತೆ ತಾನು ಮೈ ಒರೆಸ್ಕೊಳ್ಬೇಕು, ಡ್ರೆಸ್ ಚೇಂಜ್ ಮಾಡಬೇಕು, ಹಣೆ ಏನಿಲ್ಲ ತಂದ್ಕೊಡ್ತೀನಿ ಕೃಷ್ಣ. ಸೀದಾ ಅಡುಗೆ ಮನೆಯೊಳಗೆ ಹಾಗೆ ಹೋದ್ಲು. ಎಲ್ಲ ಕಡೆ ನೀರು, ಸ್ನಾನ ಮಾಡ್ಕೊಂಡು ಹಾಗೆ ಬಂದಿದ್ದಾಳೆ. ಎಲ್ಲ ಕಡೆ ಪಚ್ಚೆ ಮಯ ಮಾಡ್ತಾ ಇದ್ದಾಳೆ. ಒಳಗೆ ಬಂದು ಒಂದಷ್ಟು ಯಾವುದೋ ಹಣ್ಣಿತ್ತು ತಂದು, ಆ ಬಾಳೆಹಣ್ಣೆಲ್ಲ ತಂದು ಸುಲ್ದು ದೇವರು ಕೊಟ್ಟಳು. ದೇವರು ತಿಂದೇ ತಿಂದ. ಇವ್ರು ಕೊಡೋದು ಮುಗಿತಿಲ್ಲ, ಅವ್ನು ತಿನ್ನೋದು ಮುಗಿತಿಲ್ಲ. ಎಷ್ಟೊತ್ತಾಯ್ತೋ ಏನ್ ಕಥೆಯೋ. ಮಾರ್ಕೆಟ್ಗೆ ಹೋದಾಗ ವಿದುರ ಬ್ಯಾಸ್ಕೆಟಲ್ಲಿ ಒಳ್ಳೊಳ್ಳೆ ಹಣ್ಣು ಹಿಡ್ಕೊಂಡು ದೇವ್ರ ಪೂಜೆ ನೈವೇದ್ಯ ಬೇಕು ಅಂತ ಮನೆಗೆ ಬಂದು ನೋಡ್ತಾನೆ. ಮನೆಯೊಳಗೆ 1000 ವ್ಯಾಟ್ಸ್ ಲೈಟ್. ಅವ್ರ ಮನೇಲಿ ಅಷ್ಟು ದೊಡ್ಡ ಲೈಟೇ ಇರಲಿಲ್ಲ. ಎಲ್ಲಿಗೆ ಬಂತು ನಡಕ್ ನೋಡ್ತಾನೆ, ಶಂಖಚಕ್ರ ಗದಾಪಾಣಿ ಆದ ಭಗವಂತ ಮೂರಲ್ಲಿ ಕೂತ್ಬಿಟ್ಟಿದ್ದಾರೆ. ಬಹಳ ಆಶ್ಚರ್ಯ ಆಯ್ತು ಅವನಿಗೆ. ಅದಕ್ಕಿಂತ ಆಶ್ಚರ್ಯ ಅವನ ಹೆಂಡತಿ. ಅವಳು ಹೇಗೆ ಸ್ನಾನ ಮಾಡಿದ್ಲು ಅರ್ಧಂಬರ್ಧ ಹಾಗೆ ಅವನ ಮುಂದೆ ಕೂತಿದ್ದಾಳೆ. ಅದಕ್ಕಿಂತ ಆಶ್ಚರ್ಯ ಅವಳು ಏನ್ ಮಾಡ್ತಾ ಇದ್ದಾಳೆ, ಹಣ್ಣು ಸುಲಿದು ಸಿಪ್ಪೆ ಕೊಟ್ಟು ಹಣ್ಣು ಎಸಿತಿದ್ದಾಳೆ. ಕೃಷ್ಣ ಹಣ್ಣನ್ನ ಚಪ್ಪಳಿಸ್ಕೊಂಡು ತಿಂತಾ ಇದ್ದ. ಚಪ್ಪಳಿಸ್ಕೊಂಡು ಹಣ್ಣನ್ನು ಬಿಸಾಕಿ ಸಿಪ್ಪೆ ತೆಗಿತಾ ಇದ್ದೆ. ಅವನಿಗೆ ವಿದುರ ಭಾರಿ ಅವಮರ್ಯಾದೆ ಆಯ್ತು. ವಿದುರ ಅಂದ, ಬಾರದಿರುವ ಅಪರೂಪದ ಅತಿಥಿ ಕರೆದರೂ ಬರಲ್ಲ, ಇಂಥವ್ರು ಈಗ ಅವಮಾನ ಮಾಡ್ತಾ ಇದ್ದಾಳಲ್ಲ ಇವಳು ಅಂತ ಹೇಳಿ ಲೇ ಅಂದ. ಅವಳು ಮತ್ತೆ ವಾಪಸ್ ಬಂದ್ಬಿಟ್ಟು ದೇವ್ರ ಕಡೆ ಯಜಮಾನ್ರು ದೂರಿ ಕೇಳ್ತು. ಗಂಡು ಬಿಟ್ಟು ನೋಡ್ತಾ ಇದ್ದಾಳೆ. ಯಜಮಾನ್ರು ತನ್ನ ನೋಡ್ಕೊಂಡು ಓಡ ಹೋಗ್ಬಿಡ್ತಾರೆ. ಪರಮ ಪುರುಷನ ಮುಂದೆ ಮಾನವೀಯತೆ ಯಾವುದೂ ಇಲ್ಲ. ಪರಪುರುಷ ಅಲ್ಲ ಅವನು, ಪರಮ ಪುರುಷ. ಅವನ ಮುಂದೆ ಏನು ಮಾನಾಭಿಮಾನವು ನಿನ್ನದು ಎನಗೇನು ಅಂತ ದಾಸರ. ನಮಗೆ ಮಾನ ಅಪಮಾನ ಎಲ್ಲ. ಅದು ದ್ರೌಪದಿಗೆ ಸೀರೆ ಎಳೆಯುವಾಗ ಅವಳು ದೇವ್ರ ಧ್ಯಾನ ಮಾಡ್ತಾ ಇದ್ದ. ಒಂದು ಕೈಯಲ್ಲಿ ಗಂಟು ಹಿಡ್ಕೊಂಡಿದ್ದ. ದೇವರನ್ನ ಗಂಟು ನಿನ್ನನ್ನ ರಕ್ಷಣೆ ಮಾಡೋದಾದ್ರೆ ನಾ ಯಾಕೆ ಬರಲಿ ಇಲ್ಲ, ನೀ ಗಂಟು ಬಿಡು, ನಾನು ನೀನು ರಕ್ಷಣೆ ಮಾಡ್ತೀನಿ. ಅವಳಿಗೆ ಗಂಟಿನ ಕೈ ಬಿಟ್ಟು 2 ಕೈ ಗಂಟು ಹಾಕಿದ್ದು. ಏನು ಸೀರೆ ಮೇಲೆ ಸೀರೆ, ಸೀರೆ ಮೇಲೆ ಸೀರೆ. ಅವಳದ್ದು ಮಾನಾಪಮಾನವು ನಿನ್ನದು ಎನಗೇನು ಅಂತ. ಹೀಗಾಗಿ ಒಳಗೊಂದು ಎಲ್ಲ ವಸ್ತ್ರ ಎಲ್ಲ ಸರಿ ಮಾಡಿಕೊಂಡು, ವಸ್ತ್ರ ಎಣ್ಣೆ ಇದೆ, ನನ್ನ ಪ್ರವಚನ ಮುಗಿಯೋವರೆಗೂ ಎಣ್ಣೆ ಮುಗಿದ. ಅವಳು ಹೋದ್ಲು, ಒಳಗೆ ಹೋದ್ಲು. ಕೃಷ್ಣ ನೋಡ್ಲಿಕ್ಕೆ ಮತ್ತೆ ಬಂದು ವಿದುರ ಅಂದ, ಅಪರೂಪದ ಅತಿಥಿ ಕೃಷ್ಣ ಬಂದಿದ್ದ, ಎಂಥ ಕೆಲಸ ಮಾಡಿದ್ಯಾ ಗೊತ್ತಾ? ಏನ್ ಮಾಡಿದೆ ನೋಡು, ಹಣ್ಣೆಲ್ಲ ಬಿಸಾಕಿದೆಯಾ, ಸಿಪ್ಪೆ ಅಂದ್ರು ತಿಂದಾಯ್ತು. ಅವನು ಪಾಪ ಬಹಳ ಬೇಜಾರಾಯ್ತು. ಈ ಅರ್ಜೆಂಟಲ್ಲಿ ಕೆಲಸಕ್ಕೆ ಏನೇನೋ ಆಗ್ತದ್ರಿ. ತಪ್ಪಾಯ್ತು ಕೃಷ್ಣ, ಸಾರಿ 108 ಸಾರಿ ಕೇಳಿದ್ರು. ಕೃಷ್ಣ ಅಂದ, ಇರ್ಲಿ ಬಿಡಮ್ಮ. ಆ ವಿದುರ ಅಂದ, ಕೃಷ್ಣ ಏನೋ ನಮ್ಮ ಮನೆಯವ್ರು ಹಿಂದೆ ಏನೋ ಮಾಡೋಕೆ ಹೋಗಿ ಏನೋ ಮಾಡಿಬಿಡ್ತಾರೆ, ಫ್ರೆಶ್ ಅಂತಂದಿದ್ದೀನಿ, ತೊಳ್ಕೊಂಡು ಬಂದಿದ್ದೀನಿ, ನೀವು ಸುಲ್ಲು ಕೊಡ್ತೀನಿ ಅಂತ ಹೇಳಿ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಹಣ್ಣು ಕೊಟ್ಟರೆ ಕೃಷ್ಣ ಹಣ್ಣು ತಿಂದ. ಬಿಕ್ಕಳಿಗೆ ಶುರುವಾಯಿತು. ಕುಡಿಲಿಕ್ಕೆ ಏನಿಲ್ವಾ ಅಂತ ಸಣ್ಣದೊಂದು ಕುಡಿತೆ ಹಾಲಿತ್ತು, ತಂದು ಕೊಟ್ಟರೆ ಕೃಷ್ಣನ ಕೈಯಲ್ಲಿ ಇಟ್ಕೊಂಡು ಕುಡಿದ್ರೆ ಬೀಳ್ತಾ ಇದೆ. ಅಕ್ಷಯ ಭಗವಂತನ ಕೈಯಲ್ಲಿ ಕೊಟ್ಟ ಕ್ಷಣ ಹೊಟ್ಟೆ ತುಂಬಿ, ಗಂಟು ತುಂಬಿ, ಕೆಳಗೆ ಚೆಲ್ಲಿ, ಮನೆ ಚೆಲ್ಲಿ, ಹೊತ್ತಿಂದ ಹೋಗಿ, ರೋಡ್ಗೆ ಹೋಗಿ, ಸರ್ಕಲ್ಗೆ ಹೋಗಿ, ದುರ್ಯೋಧನನ ಮನೆ ಮುಂದೆ ಒಂದು ಕೊಳ, ಹಾಲಿನ ಕೊಳ. ಈ ದುರ್ಯೋಧನ ಏನಂದ್ರೆ ಎಲ್ಲಾನು ಗುಂಪೆಲ್ಲ ಕಟ್ಕೊಂಡು ಇನ್ನು 5 ನಿಮಿಷ ಕೃಷ್ಣ ಬರ್ತಾನೆ, ಸ್ವಾಗತ ಮಾಡೋಣ ಅಂತ ಅವರೆಲ್ಲ ನಿಂತಿದ್ದಾರೆ. ಹಾಲಿಂದು ಪ್ರವಾಹ ನೋಡ್ದ, ಈಗ ಎಲ್ಲಿಂದ ಬರ್ತಾ ಇದೆ ಈಗ ನೋಡ್ದ, ಕಾರ್ನರ್ ಮನೆಯಿಂದ ಬರ್ತಾ ಇದೆ, ಅದು ವಿದುರನ ಮನೆ, ಕಳ್ಳ ಅಲ್ಲಿದ್ದಾನೆ ಅಂತ ಗೊತ್ತಾಗೋಯ್ತು. ಕಡೆಗೆ ಕೃಷ್ಣ ವಿದುರನಿಗೆ ಹೇಳ್ದ, ನಾನು ಬಂದಿರೋದೇ ಬೇರೆ ಕೆಲಸಕ್ಕಪ್ಪ, ನಿಮ್ಮ ಮಧ್ಯದಲ್ಲಿ ಮನೆ ಸಿಕ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದೆ.
ಅಂತೂ ಬೆಳಗಿದ್ದೆಲ್ಲ ಉಪಹಾರ ಆಯಿತು. ಮನೆಗೆ ಹೋಗುವವರೆಗೂ ಇನ್ನೇನು ಯಾಮಲ್ಲಿ ಏನು ತಿನ್ಬೇಕಲ್ಲ. ನಾನು ಸ್ವಲ್ಪ ಮುಡಿ ಜಾಸ್ತಿ ಇಲ್ಲ, ನಮಗೆ ಮಡಿ ಗಿಡಿ ಏನಿಲ್ಲ ರೀ. ನಮಗೆ ನಾನೇನು ಕೊಟ್ಟು ತಿಂದಾಕ್ಬಿಡ್ತಾನೆ, ಭಕ್ತಿಯಿಂದ ಕೊಡ್ಬೇಕಂತೆ ತಗೊಳ್ತಾನೆ. ಆಚಾರ ಅಷ್ಟೇ ಮಡಿ, ಕೃಷ್ಣಂದೇನು ಮಡಿ ಇಲ್ಲ. ಹೀಗಾಗಿ ಅವ್ನು ತಗೊಳ್ತಾನೆಲ್ಲ ಒಳ್ಳೇದಾಯ್ತು, ಹೋಗಿ ಬರ್ತೀನಿ ಅಂತ ಹೊರಟ್ರೆ ಆ ಕಡೆ ಕೈ ಈ ಕಡೆ ಕೈ, ಒಂದು ಕೈ ವಿದುರ ಹಿಡ್ಕೊಂಡ, ಒಂದು ಕೈ ಹೆಂಡತಿ ಹಿಡ್ಕೊಂಡ್ರು. ಹೊರಗೆ ಬಿಟ್ಟು ಬರುವಾಗ ಕೃಷ್ಣ ವಿದುರನ ಹತ್ರ ಕರೆದು ಹೇಳಿದಂತೆ, ವಿದುರ ನಾನು ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೊಬಾರ್ದು. ಏನು ಹೇಳ್ತಾನೋ ಕೃಷ್ಣ ಅಂತೇಳಿ. ಏನು ಕೃಷ್ಣ, ಏನು ಇಲ್ಲ, ಏನೇ ಹೇಳು, ನೀನು ಕೊಟ್ಟ ಹಣ್ಣಿಗಿಂತಲೂ ನಿಮ್ಮ ಮನೆಯವರು ಕೊಟ್ಟು ಸಿಕ್ಕಿ ಚೆನ್ನಾಗಿದೆ. ನಿನ್ನ ಹಣ್ಣು ಅಷ್ಟು ಟೇಸ್ಟಿ ಇರಲಿಲ್ಲ, ಸಿಪ್ಪೆ ತುಂಬ ಚೆನ್ನಾಗಿತ್ತು ಅಂತ. ವಿದುರನ ಭಾಗ್ಯವಿದು ಅಂತ. ವಿದುರ ಈ ಕಥೆಯನ್ನ ನೆನಪು ಮಾಡಿಕೊಂಡು ಉದ್ದವರಿಗೆ ಹೇಳ್ತಾನೆ, ಸಿಪ್ಪೆ ತಿಂದು ಅನುಗ್ರಹ ಮಾಡೋರು ಯಾರಿದ್ದಾರೆ ಅಲ್ವಾ? ಹಣ್ಣು ತಂದಿರ್ತೀರ ಆಚಾರ್ಯ, ನೀವೇ ತಗೋಬೇಕು ಅಂತೀವಿ. ಎಲ್ಲ ಹಣ್ಣೆಲ್ಲ ತಿನ್ಬಿಟ್ಟು ಒಂದಷ್ಟು ಸಿಪ್ಪೆ ಹಾಕಿ ಆಚಾರ್ಯ ನೀವೇ ತಗೋಬೇಕು, ನಾವೇನು ತಗದೆ. ಸಿಪ್ಪೆ ತಿನ್ನೋನು ಕೂಡ ಇದ್ದಾನೆ ಅಂದ್ರೆ ಯಾರು? ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ, ಏನ್ ಕೊಟ್ಟರು ಭಕ್ತಿಯಿಂದ ತಗೊಂಡು ಅನುಗ್ರಹ ಮಾಡುವಂತ ದೊಡ್ಡ ವ್ಯಕ್ತಿ ಕೃಷ್ಣ ನಂಗೆ ಅನುಗ್ರಹ ಮಾಡಿದ ಅಂದಾಗ ವಿದುರನಿಗೆ ಉದ್ದವ ಹೇಳ್ತಾನೆ, ಏನೇ ಆಗಲಿ ವಿದುರ, ಕೃಷ್ಣನಿಗೆ ನಿನ್ನ ಮೇಲೆ ಭಾರಿ ಪ್ರೀತಿ ಇದ್ದ. ಯಾಕೆ ಇಲ್ಲ? ಉದ್ದವ ಹೇಳಿದ, ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೋಗುವಾಗ ನನಗೆ ಅವನ ಮಹಿಮೆ ಹೇಳಿದ, ಅದೇ ಭಾಗವತ ನಂಗೆ ಹೇಳಿದ. ಆ ಟೈಮಿಗೆ ಸರಿಯಾಗಿ ಮೈತ್ರೇಯ ಮಹರ್ಷಿಗಳು ಬಂದರು, ಅವ್ರಿಗೂ ಹೇಳುವ ಕೃಷ್ಣ ಹೇಳಿದ, ವಿದುರ ಒಬ್ಬಿದ್ದಿದ್ರೆ ಅವನಿಗೂ ಹೇಳ್ಬಿಡ್ತಿದ್ದೆ ಅಂತ ಅಂದ. ಈ ಕಥೆ ಏನ್ ಗೊತ್ತಾ? ನಮ್ಮ ಹೆಸರು ದೇವರ ಮುಂದೆ ನಾವು ಹೇಳಬಾರ್ದು. 10 ರೂಪಾಯಿ ಅರ್ಚನೆ ಕೊಟ್ಟು 25 ಹೆಸರು ಹೇಳ್ತಾರೆ. ಅರ್ಚನೆ ಮಾಡೋ ಆಚಾರ್ಯರು 25 ದೇವರ ಹೆಸರು ಹೇಳ, ನಿಮ್ದೆ 50 ಹೆಸರು ಆಗ್ತದೆ. ನಿಮ್ಮ ಹೆಸರು ಹೇಳ್ಬೇಡಿ, ನಿಮ್ದು ಈ ಜನ್ಮದ ಹೆಸರು ಹೇಳ್ತೀರಿ, ನಿಮ್ದು ಜನ್ಮಾಂತರ ಹೆಸರು ಜಾತಕ ಎಲ್ಲ ಗೊತ್ತಿದೆ. ಹಾಗಾಗಿ ಏನು ಗೊತ್ತಾ, ನೀವು ನಿಮ್ಮ ಹೆಸರು ದೇವರ ಮುಂದೆ ಹೇಳಬಾರ್ದು. ದೇವರು ನಿಮ್ಮ ಹೆಸರು ಹೇಳುವ ಹಾಗೆ ನಿಮ್ಮ ನಡೆ ನುಡಿ ಇರಬೇಕು. ಜೀವನದ ನಿಮ್ಮ ನಡೆ ನುಡಿಯನ್ನ ನೋಡಿ ದೇವರು ಅನ್ಬೇಕು, ಅವನಿದನ್ನು ನೋಡೋ ಭೂಲೋಕದಲ್ಲಿ ಅವನ ಥರ ಇರಬೇಕು ಅಂತ. ನಮ್ಮ ಹೆಸರು ಅವನು ಹೇಳಬೇಕು, ದೇವರು ಹೇಳುವ ಹಾಗೆ ನಾವಿರ್ಬೇಕು. ವಿದುರನ ಹೆಸರು ದೇವರು, ವಿದುರ ಒಬ್ಬೇಕಿತ್ತು. ವಿದುರ ಅಂದ, ನನಗೆ ದೇವರಿಂದ ನೇರ ಕೇಳುವ ಪುಣ್ಯ ಇಲ್ಲ, ಆದರೆ ನೀನು ದೇವರ ಸ್ನೇಹಿತ, ಕೃಷ್ಣನ ಸಖ, ನೀನು ತಾನೇ ಇದ್ದೀಯ. ನನಗೆ ನೀ ಹೇಳು, ಕೃಷ್ಣ ಹೇಳಿದ್ರು ಒಂದೇ, ನೀನೇ ನನಗೆ ಹೇಳು ಅಂತಂದ. ಅದಕ್ಕೆ ಉದ್ಧವ ಅಂದ, ಹೇಳಲ್ಲ ಅಂತ. ಯಾಕೆ ಅಂತ, ಕೃಷ್ಣ ನಿಂಗೆ ಹೇಳು ಅಂತ ಹೇಳಿಲ್ಲ ಅಂತ. ನೋಡಿ ಕಥೆ ಏನ್ ಗೊತ್ತಾ, ನಮ್ಗೆ ಯಾರು ಕೇಳಿದ್ರು ಹೇಳ್ತೀವಿ ಅಂತ ಹೇಳಿ, ನಾವು ಹೇಳ್ತೀವಿ ಅಂತಂದು ಎಷ್ಟೋ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿದೆ. ಒಪ್ಕೊಂಡಿರ್ತೀನಿ ಬರಕ್ಕಾಗ, ನೀವೇ ಸಾಕ್ಷಿ. ನಾನು ಹೇಳ್ತೀನಿ ಅಂದ್ರೆ ದೇವ್ರು ಹೇಳೋದು, ಯಾರು ಹೇಳ್ತೀವಿ? 2ನೇ ದಿನ ಹೋಗ್ದೇವಾಗ ನಾವು ಮಾಡ್ತೀವಿ. ಇನ್ಯಾರೋ ಅಲ್ಲೇನೋ ಫೋನ್ ಮಾಡಿದ್ದೀವಿ, ಇಲ್ಲಿ ಬರಲೇಬೇಕು, ಏನ್ ಮಾಡಲಿ ನಾವಿಲ್ಲೊಂದು ರೂಪ ಅಲ್ಲೊಂದು ರೂಪ ಇರ್ಲಿಕ್ಕಲ್ಲ. ದೇವರು ಹೇಳಿಸಿದ್ರೆ ಉಂಟು. ಅದು ಉದ್ದವ ಅಂತಾನೆ, ನಿಂಗೆ ಹೇಳಲಿಕ್ಕೆ ನಂಗೆ ಹೇಳಲಿಲ್ಲ, ಹಾಗಾದ್ರೆ ನನಗೆ ಹೇಗೆ ಗೊತ್ತಾಗಬೇಕು? ಭಗವಂತನ ಮಹಿಮ. ಅದಕ್ಕೆ ಉದ್ದವರು ಹೇಳ್ತಾರೆ, ನೀನು ತೀರ್ಥಯಾತ್ರೆಯನ್ನು ಮುಂದುವರಿಸು, ನಿನ್ನ ದಾರಿಯಲ್ಲಿ ಮುಂದೆ ಮೈತ್ರೇಯ ಮಹರ್ಷಿಗಳು ಭಗವಂತನ ಮಹಿಮೆಯನ್ನ ಹೇಳ್ತಾರೆ ಎಂದಾಗ ಉದ್ದವರಿಗೆ ನಮಸ್ಕಾರ ಮಾಡಿ ವಿದುರ ತೀರ್ಥಯಾತ್ರೆಯನ್ನು ಕಂಟಿನ್ಯೂ ಮಾಡ್ತಾನೆ. ಹಾಗೆ ಸಂಚಾರ ಮಾಡ್ತಾ 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 ದ್ವಾರೀದ್ಯುನದ್ಯಾ ಋಷಭಕುರುಣಾಂ ಗಂಗಾದ್ವಾರಕ್ಕೆ ಬಂದಂತೆ. ಗಂಗಾದ್ವಾರ ಅಂತೂ ಒಂದೇ, ಹರಿದ್ವಾರ ಅಂತೂ ಅಲ್ಲಿ ಅಗಾಧ ಬೋಧ ಮಡುಗಟ್ಟಿದ ಜ್ಞಾನಿಯಾದ ಮೈತ್ರೇಯ ಮಹರ್ಷಿಗಳನ್ನ ನೋಡಿದ್ದಾನೆ. ಕೈ ಮುಗಿದ, ಸಾಷ್ಟಾಂಗ ನಮಸ್ಕಾರ ಮಾಡಿದ. ಅವರಿಗೆ ಕೇಳ್ತಾ ಇದ್ದಾನೆ, ಸ್ವಾಮಿ ನಂದು ಕೆಲವು ಪ್ರಶ್ನೆಗಳಿಗೆ ತಾವು ಉತ್ತರ ಕೊಡಬೇಕು. ಏನು? ಇಡೀ ಜಗತ್ತಿನ ಎಲ್ಲರೂ ಸುಖಾಯ ಕರ್ಮಾಣಿ ಕರೋತಿ ಲೋಕೆ. ಲೋಕ ಅಂದ್ರೆ ಜನ,
ಜನ ಸುಖಕ್ಕಾಗಿ ಎಲ್ಲ ಕರ್ಮ ಮಾಡ್ತಾರೆ. ಯಾರು ಏನೇ ಮಾಡಿದ್ರು ಚೆನ್ನಾಗಿರ್ಬೇಕು ಅಂತಾನೆ ಮಾಡ್ತಾರೆ ಅಲ್ವಾ? ಕಾರ್ ತಗೊಳ್ಳೋದು ಯಾಕೆ? ಚೆನ್ನಾಗಿರ್ಬೇಕು. ಮದುವೆ ಮಾಡ್ಕೊಳ್ಳೋದು ಯಾಕೆ? ಯಾರಾದ್ರೂ ಮದುವೆ ಮಾಡ್ಕೊಳ್ಳೋರು ದೇವ್ರ ಹತ್ರ ಬಂದು, ಏನ್ರಿ ದೇವ್ರ ಹತ್ರ ಬಂದ್ರಿ? ಇಲ್ಲ, ಮದುವೆ ಫಿಕ್ಸ್ ಆಗಿದೆ, 3 ತಿಂಗಳೊಳಗೆ ಡೈವರ್ಸ್ ಆಗಲಿ ಅಂತ ಯಾರು ಅನ್ಕೊಂಡಿರ್ತಾರ? ಅನ್ಕೊಳ್ತಿದ್ರು ಬರುತ್ತಲ್ಲ, ಯಾಕೆ? ಇದು ಪ್ರಶ್ನೆ. ನಾವು ಬಯಸಿದ ಸುಖ ಬರ್ತಾ ಇಲ್ಲ, ಎಂದು ಬಯಸದಿರುವ ದುಃಖ ಬರ್ತಾ ಇದೆಯಲ್ಲ, ಯಾಕೆ? ಇದಕ್ಕೇನ್ ಕಾರಣ? ನಿಮ್ಮಂತ ಜ್ಞಾನಿಗಳು ಹೇಳಬೇಕು. ಜನಗಳೆಲ್ಲ ಏನ್ ಮಾಡ್ತಾರೆ ಅಂದ್ರೆ ದೇವರಿಗೆ ಬೆನ್ನು ಮಾಡಿ ಜೀವನ ನಡೆಸ್ತಾ ಇದ್ದಾರೆ. ಜನಸ್ಯ ಕೃಷ್ಣ ವಿಮುಖಸ್ಯ ದೈವ ಸುದುಃಖಿತಸ್ಯ. ತುಂಬಾ ದುಃಖಕ್ಕೆ ಕಾರಣ ಏನಂದ್ರೆ ಇಡೀ ಜೀವನ ದೇವರನ್ನ ಮರೆತು ನಡೆಸ್ತಾರೆ. ನಾನು ನಂದು, ನನ್ನಿಂದೆ ಎಲ್ಲ ಆಗೋದು, ನಾನಿದೆ ಅಂದ್ರೆ ಏನ? ಕೆಲವರಂತೂ ಅಂತಿರ್ತಾರೆ ಮನೆಯೊಳಗೆ ಆಗಾಗ, ನಾನು ಒಂದಿನ ಇದೆ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ, ನಾನು ಇಲ್ಲದೆ ಇದ್ರೆ ನಿಮ್ಗೆ ಅಂತಿರ್ತಾರಲ್ಲ. ಅವ್ರು ಇಲ್ಲದೆ ಇದ್ದಾಗ ಏನ್ ಗೊತ್ತಾಗುತ್ತೆ? ಇಲ್ಲ ಅನ್ನೋದು ಗೊತ್ತಾಗುತ್ತೆ. 3ನೇ ದಿನ ಅಸ್ಥಿ ಸಂಚಯನ ಅಂತ ಗೊತ್ತಾಗುತ್ತೆ. 10ನೇ ದಿನ ಧರ್ಮೋದಕ ಅಂತ ಗೊತ್ತಾಗುತ್ತೆ. 13ನೇ ದಿನ ವೈಕುಂಠ ಸಮಾರಾಧನೆ ಆಗುತ್ತೆ. ಅವತ್ತು ಲಾಡು ತಿಂದು ಓಲಾ ಮಾಡ್ಕೊಂಡು ಅಳ್ಳಾಡ್ಕೊಂಡು ಮನೆಗೆ ಹೋಗ್ತಾರೆ. ಏನ್ ಗೊತ್ತಾಯ್ತು? ಏನು ಗೊತ್ತಾಯ್ತು ಅಂತ ಏನಿಲ್ಲ ರೀ. ಸುಮ್ಮನೆ ನಮ್ ದುರಹಂಕಾರ. ನಾನಿದ್ರೆ ನಡೆಯಲ್ಲ, ನನ್ನಿದೆ ಏನಿಲ್ಲ, ನಾವಿದ್ರು ನಡೆಯುತ್ತೆ, ನಾವಿದ್ದು ನಡೆಯುತ್ತೆ ಅಲ್ವಾ? ಹಾಗಾದ್ರೆ ನಾವೇನ್ ಮಾಡಿದ್ರು ನಮ್ಮ ಡ್ಯೂಟಿ ಮಾಡ್ತಾ ಇದೀವಿ, ಎಕ್ಸ್ಟ್ರಾ ಏನು ಮಾಡ್ತಿಲ್ಲ. ಆ ಡ್ಯೂಟಿನೇ ದೇವರ ಪೂಜೆ ಅಂತ ಮಾಡಿಬಿಡಿ, ನೀವು ಬದುಕು ಸಾರ್ಥಕ ಆಗುತ್ತೆ ಅಂತ ಈ ಶಾಸ್ತ್ರ ಹೇಳುತ್ತೆ. ಅದಕ್ಕೆ ಅವ್ರು ಕೇಳ್ತಾ ಇದ್ದಾರೆ, ಈ ಜನಗಳು ಬಯಸಿದ ಸುಖ ಸಿಗ್ತಾ ಇಲ್ಲ, ಬಯಸದಿರುವ ದುಃಖ ಬರ್ತಾ ಇದೆ, ಇದಕ್ಕೇನ್ ಕಾರಣ ನೀವು ಹೇಳ್ರಿ. ಮತ್ತೆ ಭಗವಂತ ಈ ಜಗತ್ತನ್ನ ಹೇಗೆ ಸೃಷ್ಟಿ ಮಾಡ್ತಾನೆ, ಹೇಗೆ ಲಯ ಮಾಡ್ತಾನೆ, ಲಯ ಅವನಿಗೊಂದು ಲೀಲೆ ಹೇಗೆ, ಸಂಹಾರವೂ ಅವನಿಗೊಂದು ಆಟ ಹೇಗೆ, ಇದನ್ನೆಲ್ಲ ವರ್ಣನೆ ಮಾಡಿದ್ದಾಗ ಮೈತ್ರೇಯರು ವಿದುರನಿಗೆ ಭಗವಂತ ಮಾಡಿದ ಸೃಷ್ಟಿಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಮೊದಲು ಸೃಷ್ಟಿ ಮಾಡಬೇಕು ಅಂತ ಬಯಸಿದಾಗ ಭಗವಂತನ ಹೊಕ್ಕಳಲ್ಲಿ 14 ದಳದ ಬಂಗಾರದ ಒಂದು ಕಮಲ ಬಂತು. ಆ ಕಮಲದ ಮಧ್ಯದಲ್ಲಿ ಸ್ವಯಂಭೂ ಚತುರಾನನ 4 ಮುಖದ ಬ್ರಹ್ಮದೇವ. ಬರುವಾಗ ಒಂದೇ ಮುಖ. ನಾನು ಎಲ್ಲಿಂದ ಬಂದೆ ಈ ಕಡೆ ನೋಡಿದ್ರು ಒಂದು ಮುಖ, ಈ ಕಡೆಗೆ ಈ ಮುಖ ಟರ್ನ್ ಮಾಡಲಿಲ್ಲ. ಇಲ್ಲಿ ನೋಡ್ಬೇಕು ಅನ್ಕೊಂಡ್ರು ಅಲ್ಲೊಂದು ಮುಖ, ಇಲ್ಲಿ ನೋಡ್ಬೇಕು ಅನ್ಕೊಂಡ್ರು ಇಲ್ಲೊಂದು ಮುಖ. 4 ದಿಕ್ಕಿಗೆ ದೇವರು 4 ಮುಖ ಕೊಡ್ತಾರೆ. ಅವರು 4 ಮುಖದಿಂದ ದೇವರನ್ನೇ ನೋಡ್ತಾರೆ. ನಮ್ಗೆ ಕೊಟ್ಟಿರೋ ಒಂದು ಮುಖದಲ್ಲೇ ದೇವರು ನೋಡಲ್ಲ. ಅದಕ್ಕೆ ನೀವು ಒಂದು ಮುಖನೇ ಸಾಕು ಅಂತ ಹೇಳಿ ನಮ್ಗೊಂದು ಮುಖ, ಅವರಿಗೆ 4 ಮುಖ. ಆ 4 ಮುಖದಿಂದ ದೇವರನ್ನ ಹುಡುಕಿದ್ರು, ದೇವರು ಸಿಗ್ಲಿಲ್ಲ. ಅವ್ರಿಗೊಂದು ಸೌಂಡ್ ಕೇಳಿಸ್ತು, ತಪಸ್ಸು ಮಾಡುವುದು. ಅವರ ಜೀವನದಲ್ಲಿ 50 ವರ್ಷ. 50 ವರ್ಷ ಅಂದ್ರೆ ನಮ್ಮಿನ ತರ 50 ಅಲ್ಲ. ಕೃತತ್ರೇತ ದ್ವಾಪರ ಕಲಿ ಈ ತರದ್ದು 1000 ಬಾರಿ ಬಂದ್ರೆ ಬ್ರಹ್ಮದೇವರಿಗೆ ಒಂದು 12 ಅವರ್ಸ್. ಈ ತರದ್ದು ಮತ್ತೆ 1000 ಬಾರಿ ಬಂದ್ರೆ 1 ಡೇ. ಇಂಥದ್ದು 15 ದಿನ ಆದ್ರೆ 1 ಪಕ್ಷ, ಇಂಥದ್ದು 2 ಆದ್ರೆ 1 ತಿಂಗಳು, ಇಂಥದ್ದು 12 ಆದ್ರೆ 1 ವರ್ಷ, ಇಂಥದ್ದು 50 ವರ್ಷ ತಪಸ್ಸು. ಅವರ ತಪಸ್ಸಿಗೆ ಮೆಚ್ಚಿ ಭಗವಂತ ಬಂದ. ಏನ್ ಬೇಕು ಅಂತ? ನನ್ನ ಯಾಕೆ ಸೃಷ್ಟಿ ಮಾಡಿದ್ದೀಯ? ನೀನು ಸೃಷ್ಟಿ ಮಾಡು ಅಂತ ದೇವರು ಅಪ್ಪಣೆ ಮಾಡಿದಾಗ ಬ್ರಹ್ಮದೇವರನ್ನು ನಾನು ಸೃಷ್ಟಿ ಮಾಡ್ತೇನೆ, ನನಗೆ 2 ವರ ಕೊಡುವುದು. ಏನು? ನಾನು ಏನು ಸೃಷ್ಟಿ ಮಾಡಿದ್ರು ನನ್ನೊಳಗೆ ನಿಂತು ನೀನೇ ಮಾಡೋದಾದ್ರೆ ನಾನು ಮಾಡ್ತೇನೆ. ಆಮೇಲೆ ನಾನು ಮಾಡಿದ ಮೇಲೆ ಇದು ನಂದು ಅನ್ನುವ ಅಭಿಮಾನ ಬಾರದ ಹಾಗೆ ನೀನು ನನಗೆ ಅನುಗ್ರಹ ಮಾಡು ಅಂತ ಕೇಳಿ. ನಾವು 20-30 ಒಳಗೆ ಮನೆ ಕಟ್ಟಿ ನಮ್ದು ಹಾಗೇನಾದ್ರು ಬ್ರಹ್ಮದೇವ್ ಬೋರ್ಡ್ ಹಾಕೊಳ್ಳೋದಾದ್ರೆ ಎಲ್ಲಿಂದ ಎಲ್ಲಿವರೆಗೂ ಬೋರ್ಡ್ ಹಾಕ್ಬೇಕಿತ್ತು? ಏನ್ ಕತೆ ಅಲ್ವಾ? ನೀವು ಅದೇ ಬಿಡಿ, ಬ್ರಹ್ಮದೇವ್ ಕಥೆ ಎಲ್ಲ ಬಿಡಿ. ಇವಾಗೆಲ್ಲ ದೊಡ್ಡ ದೊಡ್ಡ ದೇವಸ್ಥಾನಗಳಿದೆ. ತಂಜಾವೂರು ಕಡೆ ಹೋದ್ರೆ ಬೃಹದೇಶ್ವರ ಟೆಂಪಲ್ ಇದೆ, ನೋಡಿದ್ದೀರಲ್ಲ. ಅಲ್ಲಿ ಎಲ್ಲಿಯಾದ್ರೂ ಯಾರ್ದಾದ್ರೂ ಹೆಸರಿದೆಯಾ? ಇಲ್ಲಿ ಬರೀ ಒಂದು ಫ್ಯಾನ್ ಕೊಟ್ಟೆ ಆಗಿದೆ, ಯಾರು ಹಾಕ್ಸಿಲ್ಲ, ಹೆಸರು ಹಾಕ್ಸಿರ್ತಾರೆ. ತಿರ್ಗಕ್ಕೆ ಬೇಡ, ತಿರ್ಗದ ನಮ್ಮ ಹೆಸರೇ ಕಾಣುತ್ತೆ, ಆಫ್ ಮಾಡಿ ಅಂತ ಹೇಳಿ ಆಫೇ ಮಾಡಿಸ್ತೀನಿ. ಒಂದು ಫ್ಯಾನ್ ಕೊಟ್ಟೆ
ಹೋಗಬಾರ್ದು, ಹೆಸರಿಗಾಗಿ ಏನು ಮಾಡಬಾರ್ದು. ಭಗವಂತ ಪ್ರೀತನಾಗಲಿ ಅಂತ ಮಾಡಬೇಕು, ವಿನ ಮತ್ತೊಂದು ಮಾಡಬಾರ್ದು. ಅದನ್ನು ತೋರಿಸ್ತಾ ಇದ್ದಾರೆ. ಭಗವಂತ ಮಹಿಮೆಯನ್ನು ಮೈತ್ರೇಯರು ವಿದುರನಿಗೆ ಹೇಳ್ತಾ, ಈ ಬ್ರಹ್ಮದೇವರ ಸೃಷ್ಟಿಯಾಗಿದೆ, ಸ್ವಯಂ ಭಗವಂತ ಅವರಲ್ಲಿ ನಿಂತು ಜಗತ್ತಿನ ಸೃಷ್ಟಿಯನ್ನು ಮಾಡ್ತಾರೆ. ಸಾಮಾನ್ಯ ಈ ಎರಡು ವರ್ಷ 2.5 ವರ್ಷದ ಮಕ್ಕಳನ್ನ ಸ್ಕೂಲ್ಗೆ ಹಾಕ್ಬಿಟ್ಟಿರ್ತಾರೆ. ನಮಗೆಲ್ಲ, ನೀವೆಲ್ಲ ಯಾರು 50 ಎಲ್ಲ ಇದ್ದೀರಿ, ನಿಮಗೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮಿನಿಮಮ್ 5 ವರ್ಷ ಆಗಲೇಬೇಕು. 5 ವರ್ಷ ಕಾಲೇ ಪಂಚವರ್ಷಾಣಿ. ಅದು ಒಳ್ಳೆ ಟೈಮ್. ನೀವು ಮಗು ತರ ನೋಡ್ಲಿಕ್ಕಿರೋ, ಲೈಫಲ್ಲಿ ಸಿಗೋ ಟೈಮ್ ಅದೊಂದೇ. ನೀವು ಒಂದ್ಸತಿ ಸ್ಕೂಲ್ಗೆ ಹಾಕ್ಬಿಟ್ರೆ ಆಮೇಲೆ ಮಗು ನಿಮಗೆ ಮುದ್ದು ಮಾಡ್ಲಿಕ್ಕೂ ಸಿಗಲ್ಲ. 10 ವರ್ಷ ಅದನ್ನ ಮುದ್ದು ಮಾಡ್ತೀನಿ, ಯಾವಾಗ ಕಾಲೇಜ್ ಹುಡುಗರು ಬೇಡ ಬಿಡೋದು, ಬೇರೆ ಇನ್ನೆಲ್ಲೋ ಯಾರು ಬರಲ್ಲ ರೀ. ಪುಟ್ಟ 5 ವರ್ಷದ ಮಗುನ ತೊಡೆ ಮೇಲೆ ಕೂಡಿಸ್ಕೊಂಡ್ರೆ ನಾವು ಮಾತಾಡಿದ್ರೆ ಮುದ್ದು ಮಾಡಿದ್ರೆ ಇಷ್ಟೇ ಕಳ್ಕೊಂಡು ನೀವು ಯಾರಿಗದು ಬೇಕಿಲ್ಲ. ಹುಟ್ಟದಾಗೆ ಬೇಡ ರೀ. ಆ ಹುಟ್ಟಿದ ತಕ್ಷಣ ಮಗುನ್ ಸ್ವಲ್ಪ ದೊಡ್ಡದಾಗ್ತಿದ್ರೆ ಬೇಬಿ ಕೇರ್ ಅಂತಲ್ಲ, ಚೂರು ದೊಡ್ಡದಾಯ್ತು ಅಂದ್ರೆ ಬೇಬಿ ಸಿಟ್ಟಿಂಗ್ ಸೆಂಟರ್ ಆಗ್ತದೆ ಅಲ್ವಾ. ಅದು ನೀವು ಇಂಗ್ಲಿಷಲ್ಲಿ ಓದ್ಬೇಕು, ಕನ್ನಡದಲ್ಲೂ ಓದ್ಬೇಕು. ಬೇಬಿ ಸಿಟ್ಟಿಂಗ್ ಸೆಂಟರ್ ಅಂದ್ರೇನು? ಶಿಶುಪಾಲನ ಯಾರ ಕೇಂದ್ರ? ಅದು ಶಿಶುಪಾಲನ ಕೇಂದ್ರದೊಳಗೆ ನಿಮ್ಮ ಮಕ್ಕಳು ಬಿಟ್ಟು ಒಳ್ಳೆ ಬುದ್ಧಿ ಯಾವ ಕಡೆಯಿಂದ ಬರಬೇಕು? ಅಮ್ಮನಷ್ಟು ಒಳ್ಳೆಯವರು ಜಗತ್ತಲ್ಲಿ ಯಾರಿದ? ಕೈ ಎತ್ತು. ಎಷ್ಟು ದುಡ್ಡು ಕೊಟ್ರೆ ಅಮ್ಮನಂತೆ ಮಕ್ಕಳಿಗೆ ಸನ್ಮಾರ್ಗವನ್ನ ತೋರಿಸುವಂತಹ ಟೀಚರ್ ಜಗತ್ತಲ್ಲಿ ಸಿಗ್ಲಿಕ್ಕೆ ಸಾಧ್ಯ. ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದು, ಮನೆಯೇ ಮೊದಲ ಪಾಠಶಾಲೆ, ತಾಯಿನೇ ಮೊದಲ ಗುರು. ತಾಯಿ ಓದಿರ್ಲಿ ಬಿಡ್ಲಿ, ಜಗತ್ತು ಕಂಡ ಅತ್ಯಂತ ಬುದ್ಧಿವಂತರು ವಿಶ್ವೇಶ್ವರಯ್ಯನವರು. ಅವರಮ್ಮ ಓದಿದ್ದು ಯಾರು ಕೇಳಿದ್ದೀರಾ? ಎಷ್ಟು ಓದಿದ್ದಾರೆ? ಯಾವ ಕಾಲೇಜ್? ನೀವು ನಿಮ್ಮ ಮಗು ತಗೊಂಡು ಸ್ಕೂಲ್ ಕಳಿಸಿದ್ರು ನೀವೇನು ಓದಿದ್ರಿ? ನಿಮ್ಮ ಅಪ್ಪ ಏನು ಓದಿದ್ದಾರೆ? ನಿಂತ ತಗೊಂಡು ಏನ್ ಮಾಡ್ತೀರಿ? ಮಗು ನೋಡ್ರಿ, ಮಗುನ ಓದಿಸೋ ತಾಕತ್ ಇರಲಿಲ್ಲ, ಅವರಪ್ಪ ಏನು ಹೇಳ್ತಾರೆ, ಹುಚ್ಚಲ್ಲ. ಅದರಿಂದ ಶಿಶುಪಾಲನಾ ಕೇಂದ್ರದಲ್ಲಿ ಬಿಡೋ ಬದಲು 5 ವರ್ಷ ನೀವೇ ಇಟ್ಕೊಂಡು ಬೇಸ್ ಕ್ವಾಲಿಫಿಕೇಶನ್ ನೀವು ಕೊಟ್ರೆ 95 ಆದ್ರೂ ಮರೆಯಲ್ಲ. ನಾವಿವತ್ತಲ್ಲ, ನಮ್ಗೆ ಬೇಡ ಆಗಿದೆ, ತಗೊಂಡೋಗಿ ಎಲ್ಲ ಆಗಿದೆ ABCD ಇದೇ ಹೇಳ್ಬಿಟ್ಟಿರ್ತಾರೆ. ABCD ಕಲ್ತವ್ರೆಲ್ಲ ಮುಂದೆ ಅಪ್ಪ ಅಮ್ಮನ ಬಿಸಾಡಿ ಅಂತ ಹೊರಟ. ಈ ಪುಟ್ಟ ಮಕ್ಕಳಿಗೆ ಸ್ಕೂಲ್ ಸೇರಿಸಿರ್ತಾರೆ 2.5-3 ವರ್ಷ. ಅದಕ್ಕೆ ಅವ್ರ ಟೀಚರು ಪ್ರಾಜೆಕ್ಟ್ ವರ್ಕ್ ಅಂತ ಅವ್ರ ಅಪ್ಪಗೆ ಪ್ರಾಜೆಕ್ಟ್ ವರ್ಕ್ ಮಾಡಕ್ ಬರಲ್ಲ, ಒದ್ದಾಡ್ತಿರ್ತಾರೆ, ಅವ್ರಿಗೆ ಸ್ಟ್ರೆಸ್ ಆಗಿ ಅವ್ರ ಮಗುಗೆ ಏನ್ ವರ್ಕ್ ಅದು? ಯಾರು ಮಾಡ್ಬೇಕು ಅದನ್ನ? ಯಾರು ಮಾಡ್ಬೇಕು? ಅಮ್ಮ. ಪೇರೆಂಟ್ಸ್ ಇಲ್ಲ. ಪೇರೆಂಟ್ಸ್ ಅಪ್ಪ ಹೋಗ್ಬಿಡ್ತಾರೆ, ಕೆಲಸ ಇಲ್ಲದಿದ್ರು ಮನ್ಗಿರಲ್ಲ. ಮಗುವಿನ ಕೇರ್ ತಗೊಳ್ಳೋದು ಯಾರು? ತಾಯಿನೇ ಮಾಡ್ಬೇಕು. ಮಾಡಿದ್ರೆ ಆ ಮಗು ಎಲ್ಲ ತಗೊಂಡ ಸ್ಕೂಲ್ಗೆ ಹೋಗುತ್ತೆ. ಸ್ಟಾರ್ ಯಾರಿಗೆ ಹಾಕ್ತಾರೆ? ಅವ್ರ ಮಮ್ಮನ ಕರ್ಕೊಂಡು ಸ್ಟಾರ್ ಹಾಕ್ಬಿಟ್ಟಿರ್ತಾರೆ ಅಲ್ವಾ. ಹೇಗೋ ಹಾಗೆ ಬ್ರಹ್ಮದೇವರು ಮಗು. ಇದು ಪ್ರಾಜೆಕ್ಟ್ ವರ್ಕ್ ಮಾಡಿದ್ಯಾರು? ಅಮ್ಮ. ಯೋನ ಪಿತಾ ಜನಿತ ಭಗವಂತ. ಸ್ಟಾರ್ ಯಾರಿಗೆ? ಬ್ರಹ್ಮದೇವರು. ಬ್ರಹ್ಮಣಿ ಬ್ರಹ್ಮರೂಪೋಸು ಶಿವರೂಪಿ ಶಿವೇ ಸ್ಥಿತ. ಬ್ರಹ್ಮನಲ್ಲಿ ಬ್ರಹ್ಮನಾಗಿ, ರುದ್ರನಲ್ಲಿ ರುದ್ರನಾಗಿ ಬ್ರಹ್ಮದೇವರ ಸೃಷ್ಟಿಯನ್ನ ಸ್ವಯಂ ತಾನು ಮಾಡಿ ಬ್ರಹ್ಮದೇವರಿಗೆ ಕೀರ್ತಿಯನ್ನ ಕೊಡುವವ ಪರಬ್ರಹ್ಮನಾದ ಕೃಷ್ಣ ಅಂತ ಸೃಜಾಮಿ ತನ್ನಿ ಯುಕ್ತೋಹಂ ಅಂತ ಹೇಳಿ ಆ ಬ್ರಹ್ಮದೇವರಲ್ಲಿ ನಿಂತು ಭಗವಂತ ಸೃಷ್ಟಿ ಮಾಡ್ತಾನೆ. ಇದರಿಂದ ನಾವೇನು ತಿಳ್ಕೊಳ್ಬೇಕು ಅಂದ್ರೆ, ನಾವು ಅಷ್ಟೇ, ನಾವೇನ್ ಮಾಡಿದ್ರು ನಾವು ಮಾಡ್ತಿಲ್ಲ, ಒಳಗೆ ನಿಂತು ಭಗವಂತ ಮಾಡಿಸ್ತಾ ಇದ್ದಾನೆ. ಆಚಾರ್ಯ ಹೇಗೆ ನಂಬೋದು? ಒಂದು ಉದಾಹರಣೆ ಹೇಳ್ತೀನಿ. ನೀವೆಲ್ಲರೂ ಕನ್ನಡಿ ನೋಡಿದ್ದೀರಿ, ದಿನಬೆಳಗಾದ್ರೆ ಕನ್ನಡಿ ಮುಂದೆನೇ ಇರ್ತೀರಿ. ನೀವು ಕನ್ನಡಿ ಮುಂದೆ ಹೋಗಿ ನಿಂತಾಗ ನಿಮ್ ಕೈ ಎತ್ತಿದ್ರೆ ಅದ್ರೊಳಗಿರೋದು ಕೈ ಎತ್ತಿ, ಹೌದಾ? ಅದು ಬಿಟ್ಟು ನೀವು ಹೋದ ತಕ್ಷಣ ಅದ್ರೊಳಗಿರೋದೇ ಕೈ ಎತ್ಬಿಟ್ಟು ಏನ್ ಮಾಡ್ತೀರಿ? ನಿಮ್ಗೆ ಕಾನ್ಫಿಡೆನ್ಸ್, ನಿಮ್ ಕೈ ಎತ್ತವರೆಗೂ ಅದ್ರೊಳಗಿರೋದು ಕೈ ಎತ್ತಲ್ಲ. ಇದಕ್ಕೆ ಬಿಂಬ ಪ್ರತಿಬಿಂಬ ಅಂತ ಕರೀತಾರೆ.
ಕನ್ನಡಿ ಒಳಗಿರೋದು ಶ್ಯಾಡೋ, ಪ್ರತಿಬಿಂಬ, ಎದುರಿಗಿರೋ ನಾವು ಬಿಂಬ. ಹಾಗೆಯೇ ನಮಗೆ ಭಗವಂತ ಬಿಂಬ, ನಾವೆಲ್ಲ ಅವನ ಪ್ರತಿಬಿಂಬರು. ಅವನು ಕೈ ಎತ್ತಿದ್ರೆ ನಾವು ಕೈ ಎತ್ತೀವಿ, ಸುಮ್ಮನೆ ಕನ್ನಡಿ ಮುಂದೆ ನಿಂತಿದ್ರೆ ನಾವು ಸುಮ್ಮನೆ. ಭಗವಂತ ನಮ್ಮ ಕೈಯಲ್ಲಿ ಕೈಯಾಗಿ, ಕಣ್ಣಲ್ಲಿ ಕಣ್ಣಾಗಿ, ಮೂಗಲ್ಲಿ ಮೂಗಾಗಿ, ಇಡೀ ದೇಹದ ಒಳಗೆ ಭಗವಂತ ವ್ಯಾಪಿಸಿ ಅಂತರ್ಬಹಿಷ್ಠ ತತ್ಸರ್ವ ವ್ಯಾಪ್ಯ ನಾರಾಯಣ ಸ್ಥಿತ. ಅವನಿದ್ದು ನಮ್ಮ ಕಡೆಯಿಂದ ಎಲ್ಲ ಕೆಲಸ ಮಾಡಿಸ್ತಾ ಇದ್ದಾನೆ. ನಾಹಂಕರ್ತ ಹರಿಕರ್ತ ತ್ವತ್ಪೂಜಾ ಕರ್ಮಚಾಕಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇವ ನಾನ್ಯಥ. ಭಗವಂತ ನಿನ್ನ ಅನುಗ್ರಹದಿಂದ ಎಲ್ಲ ನಡೀತಿದೆ ಅಂತ ತಿಳಿದು ಭಜಿಸುವುದೇ ಫಲವೆಂದು ಭಾಗವಹಿಸಿ ಬ್ರಹ್ಮದೇವರಲ್ಲಿ ನಿಂತು ಭಗವಂತ ಸೃಷ್ಟಿಯನ್ನ ಆರಂಭ ಮಾಡಿದ. ಬ್ರಹ್ಮದೇವರು ಮಾಡಿದ ಮೊದಲ ಸೃಷ್ಟಿ 5 ಅವಿದ್ಯೆಗಳು, ಅಜ್ಞಾನ, ಮೋಹ, ಮಹಾಮೋಹ, ತಾಮಿಸ್ರ, ಅಂಧ ತಾಮಿಸ್ರ ಅಂತ 5 ಅವಿದ್ಯೆಗಳು. ಬಹಳ ಬೇಜಾರಾಯಿತು. ಕೆಟ್ಟದ್ದನ್ನ ಯಾಕೆ ಮೊಟ್ಟ ಮೊದಲಿಗೆ ಸೃಷ್ಟಿ ಮಾಡಿದೆ ಅಂತ ಹೇಳಿದಾಗ ಅಶರೀರವಾಣಿ ಮತ್ತೆ ಕೇಳಿಸ್ತಾ ಇದೆ, ನೀನು ಸೃಷ್ಟಿ ಮಾಡಲಿಕ್ಕೆ ಬೇಕಾಗುವಷ್ಟು ಪುಣ್ಯ ತಪಸ್ಸಿಂದು ನಿನ್ನ ಹತ್ರ ಇಲ್ಲ, ಮತ್ತೊಮ್ಮೆ ತಪಸ್ಸು ಮಾಡು ಅಂತ ಅಶರೀರವಾಣಿ. ನೀವು ಕೆಲವೊಮ್ಮೆ ಫೋನ್ ಮಾಡಿದಾಗ ಆ ಕಡೆಯಿಂದ ನಿಮ್ಗೆ ಫೋನ್ ಮೆಸೇಜ್ ಬರುತ್ತೆ, ನಿಮ್ದು ರೀಚಾರ್ಜ್ ಮಾಡಿಸ್ಕೊಳ್ಳಿ. ಹಾಗೆ ಬ್ರಹ್ಮದೇವರಿಗೆ ಹೇಳ್ತೇವೆ, ನೀನು ರೀಚಾರ್ಜ್ ಮಾಡಿಸ್ಕೋ, ತಪಸ್ಸು ಮಾಡು. ಆಗ ಬ್ರಹ್ಮದೇವರು ಭಗವಂತನನ್ನು ಕುರಿತು ಮತ್ತೆ ತಪಸ್ಸು ಮಾಡಿದ್ದಾರೆ. ನಮ್ಗೇನು ಕಥೆ ಅಂದರೆ, ಸೃಷ್ಟಿ ಮಾಡುವ ಮೊದಲು ತಪಸ್ಸು ಬೇಕು. ನಮ್ದೇನು ತಪಸ್ಸಿಲ್ಲ, ಗಿಪಸ್ಸಿಲ್ಲ. ಮದುವೆ ಆದ್ಮೇಲೆ ಸೃಷ್ಟಿ ಆಯಿತು, ಅವೇನು ಮಾಡಿ ಯಾರು ಹೇಳಲ್ಲ, ಕೇಳಲ್ಲ. ಯಾಕೆ ಈ ಮದುವೆ ಮತ್ತು ಸೃಷ್ಟಿಯ ಮಧ್ಯದಲ್ಲಿ ಯಾವುದು ಮಿಸ್ ಆಗಿದೆ? ತಪಸ್ಸಿಲ್ಲ. ತಪಸ್ಸಂದ್ರೆ ಬೇರೆ ಏನಲ್ಲ ರೀ. ತಪಸ್ಸಂದ್ರೆ ಕಾಡು ಹೋಗೋದು, ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಡೋದು, ಅವ್ಯಾವೂ ಅಲ್ಲ. ತಪ ಅನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ಆಲೋಚನೆ ಅಥವಾ ಡೀಪ್ ಥಿಂಕಿಂಗ್. ಏನ್ ಡೀಪ್ ಥಿಂಕಿಂಗ್? ಮತ್ತೇನಿಲ್ಲ. ಎಂಥ ಮಕ್ಕಳು ಬೇಕು ಅಂತ ಮೊದಲೇ ವಿಚಾರ ಮಾಡಬೇಕು. ಎಂಥ ಮಕ್ಕಳು ಬೇಕೋ ಅಂಥ ವ್ಯವಸ್ಥೆ ಇಟ್ಕೊಳ್ಬೇಕು. ಒಳ್ಳೆ ಮಕ್ಕಳು ಬೇಕಾದ್ರೆ ನಿಮ್ಮ ಬಿಹೇವಿಯರ್ ಒಳ್ಳೆಯದು. ಅದು ಅದಿತಿ ಕಶ್ಯಪರ ಹೆಂಡತಿ ಅದಿತಿ, ಅವಳನ್ನ ನೋಡಿ ದೇವತೆಗಳು ಅನ್ಕೊಂಡ್ರಂತೆ. ಹುಟ್ಟಿದ್ರೆ ಇವಳು ಹೊಟ್ಟೆಯಲ್ಲಿ ಹುಟ್ಟಬೇಕು ಅಂತ ಅನ್ಕೊಂಡ್ರಂತೆ. ಅವಳು ಅಷ್ಟು ಕ್ಲೀನಾಗಿರೋದು ಅಂದ್ರೆ ಏನು? 3 ಮೈ, ಮಾತು, ಮನಸ್ಸನ್ನ ಪರಿಶುದ್ಧವಾಗಿ ಇಟ್ಕೊಳ್ಬೇಕು. ನೋಡಿ, ಎಲ್ಲಿಯಾದ್ರೂ ನೀರು ಸ್ವಚ್ಛ ಇದ್ರೆ ಅಲ್ಲಿ ಹಂಸಗಳು ವಿಹಾರ ಅಲ್ವಾ? ಅದೇ ನೀರು ಕೊಚ್ಚೆ ಇದ್ರೆ ಅಲ್ಲಿ ಯಾವ್ದು ಬರುತ್ತೆ? ಹಂದಿ, ಎಮ್ಮೆ, ಇಂಥವು. ನಾವು ಮದುವೆ ಆದ ಬಸ್ರಲ್ಲಿ ನಮ್ಮ ಮನಸ್ಸು, ನಮ್ಮ ಮಾತು, ನಮ್ಮ ಮೈ ಕೊಚ್ಚೆ ರಾಡಿ ಮಾಡ್ಕೊಂಡು ತಿನ್ಬಾರ್ದು, ಹೋಗ್ಬಾರ್ದು. ಹೋಗಿ ಏನೇನು ಮಾಡಿದ್ರೆ ಕೊಚ್ಚೆ ತರ ಇದ್ರೆ ಅಲ್ಲಿ ಹಿಂದೂಗಳು ಬರಲ್ಲ, ಹಂದಿಗಳು ಬರ್ತವೆ. ಏನ್ ಬರಬಾರ್ದು ಕೆಟ್ಟವೆಲ್ಲ ಅಲ್ಲೇ ಬರುತ್ತೆ. ಅದೇ ನಿಮ್ಗೆ ಸ್ವಚ್ಛವಾಗಿತ್ತು ದೇವರ ಧ್ಯಾನ, ಜಪ, ತಪ, ಹೋಮ, ಪಾಠ, ಪ್ರವಚನ, ಪರಮಾತ್ಮನ ನಾಮ ಸಂಕೀರ್ತನೆ ಮಾಡ್ತಾ ನಿಮ್ಮ ಮನಸ್ಸು, ನಿಮ್ಮ ಮಾತು, ನಿಮ್ಮ ಮೈ ಕ್ಲೀನ್ ಆಗಿತ್ತು ಅಂದ್ರೆ ಉತ್ತಮರು. ಇದೇ ತಪಸ್ಸು. ಬ್ರಹ್ಮದೇವರು ತಪಸ್ಸು ಮಾಡಿದ್ದಾರೆ. ಆಗ ಹುಟ್ಟಿದವರೇ 4 ಜನ ಮಕ್ಕಳು, ಸನಕ, ಸನಂದನ, ಸನತ್ ಕುಮಾರ, ಸನತ್ ಸುಜಾತ. ಅವರಿಗೆ ಸೃಷ್ಟಿ ಮಾಡಿ ಅಂತಂದ್ರು ನಾವು ಮಾಡಲ್ಲ ಅಂತಂದ್ರು. ಮೊಟ್ಟ ಮೊದಲ ಬಾರಿಗೆ ಅಪ್ಪನ ಮಾತು ಮಕ್ಕಳು ಕೇಳಲಿಲ್ಲ. ರಾಮದೇವ್ರ ಮಕ್ಕಳೇ ಮಾತು ಕೇಳಿಲ್ಲ. ಇನ್ನು ನಮ್ಮ ಮಕ್ಕಳು ಯಾಕೆ ಈ ಕಥೆ ಭಾಗವತದಲ್ಲಿದೆ ಅಂದ್ರೆ, ನಮ್ಮ ಮಕ್ಕಳು ಮಾತು ಕೇಳಲ್ಲ ಅಂತ ಬೇಜಾರು ಮಾಡಿಕೊಂಡು ನಿಮ್ಮ ಸಾಧನೆ ಕಟ್ ಮಾಡಬೇಡಿ, ಕಂಟಿನ್ಯೂ ಮಾಡ್ಕೊಳ್ಳಿ. ಯಾಕಂದ್ರೆ ಬ್ರಹ್ಮದೇವ್ರ ಮಕ್ಕಳೇ ಮಾತು ಕೇಳಿಲ್ಲ. ಇದರರ್ಥ ನಮ್ಮ ಮಕ್ಕಳು ಬ್ರಹ್ಮದೇವ್ರ ಮಕ್ಕಳು ಸೇಮ್ ಅಂತ ತಿಳ್ಕೊಳ್ಬಾರ್ದು. ಬ್ರಹ್ಮದೇವ್ರ ಮಕ್ಕಳು ಬಹಳ ಉತ್ತಮರು. ನಮ್ಗೇನ್ ಕಥೆ ಅಂದ್ರೆ, ಯಾರ ಮಾತು ಯಾರು ಕೇಳ, ಎಲ್ಲರೂ ದೇವ್ರ ಮಾತು ಮಾತ್ರ ಕೇಳ. ನಮಗೊಂದು ದುರಹಂಕಾರ, ನಮ್ಮ ಮಾತು ಎಲ್ಲ ಕೇಳಬೇಕು. ಕೆಲವರು ಅಂತಿರ್ತಾರೆ, ನಾ ಹೇಳೋದು ಕೇಳ್ಕೊಂಡು ಇರೋದಾದ್ರೆ ಮನ್ ಇರೋ ಅಂತಿರ್ತೀವಲ್ಲ, ನಾವೇ ಮುಂದೋಗಿರ್ತೀವಿ. ಅವನು ಅನ್ಸ್ಕೊಂಡವ್ರು ಇದೇ ಇರ್ತಾನೆ. ಅಂದೋರೇ ಯಾರು ಮೊದಲು, ಯಾರು ಆಮೇಲೆ, ಯಾರು ಗೊತ್ತು, ಯಾರು ಹೋಗು ಅಂತೆಲ್ಲ ಅನ್ಲಿಕ್ಕೆ ಹೋಗ್ಬೇಡಿ. ಹೋಗೋನ್ಲಿಕ್ಕೆ ನೀವ್ಯಾರು, ಇರ್ಲಿಕ್ಕೆ ಅವ್ರು ಯಾರು ಅಲ್ವಾ? ಸಿಟ್ಟಿಗೆದ್ದು ಏನೋ ಬಾಯಿಗೆ ಬಂದದ್ದೆಲ್ಲ ನಾವು ಮಾತಾಡ್ತೀವಿ. ಹಾಗೆ ಮಾತಾಡಬಾರ್ದು.
ಅಲ್ಲಿ ಬ್ರಹ್ಮದೇವರು ಮಕ್ಕಳು ಮಾತು ಕೇಳಲಿಲ್ಲ. ಅವೆಲ್ಲ ಬ್ರಹ್ಮಚಾರಿಗಳು ಊರ್ಧ್ವರೇತಸ್ಕರು. ಹಾಗಾಗಿ ಬ್ರಹ್ಮದೇವರು ಯೋಚನೆ ಮಾಡಿದ್ರು, ಯಾಕೋ ಮಕ್ಕಳು ಹೀಗಾಗ್ಬಿಟ್ರಲ್ಲ ಅಂತ ಹೇಳಿ ಸ್ವಲ್ಪ ಅವರಿಗೆ ಸಿಟ್ಟು ಬಂತು. ಅವರಿಗೆ ಸಿಟ್ಟಿಲ್ಲ, ಸಿಟ್ಟು ಬಂದ ಹಾಗೆ ನಟನೆ ಮಾಡಿದ್ರು. ಸಿಟ್ಟು ಬಂದವರಿಗೆ ಹುಬ್ಬು ಗಂಟಾಗುತ್ತೆ. ತನ್ಮಧ್ಯ ಆ ಹುಬ್ಬಿನ ಮಧ್ಯದಲ್ಲಿ ಕುಮಾರೋ ನೀಲಲೋಹಿತ, ಹುಬ್ಬಿನಿಂದ ಜಾರಿ ಬಂದವರು ರುದ್ರದೇವರು, ಶಿವ ಬ್ರಹ್ಮದೇವರ ಹುಬ್ಬಿನಿಂದ ಬಂದವರು. ಅವರು 11 ಜನ ಅವರಿಗೆ ಹೆಂಡತಿಯರು. ರುದ್ರದೇವರಿಗೆ 11 ರೂಪ, ಏಕಾದಶ ರುದ್ರರು, ಅವರ ಹೆಂಡತಿಯರು ಏಕಾದಶ. ಬ್ರಹ್ಮದೇವರು ಕೇಳಿದ್ರು, ನಾವೇನ್ ಮಾಡಿ ಸೃಷ್ಟಿ ಮಾಡಿ ಅಂತ ಹೇಳಿದ್ರು. ಹೇಳಿದ್ದೇ ತರ ಸೃಷ್ಟಿ ಶುರು ಮಾಡಿದ್ರು. ಏನ್ ಸೃಷ್ಟಿ ಗೊತ್ತಾ? ರುದ್ರದೇವರ ಸೃಷ್ಟಿ ಅಂದ್ರೆ ಭೂತ ಪ್ರೇತ ಪಿಶಾಚಿಗಳು ಭೂತಗಣ ಅವೆಲ್ಲ ಬಂದದ್ದೇ ಬ್ರಹ್ಮದೇವರನ್ನೇ ಇಟ್ಕೊಂಡ್ಬಿಟ್ಟು. ಮೊಮ್ಮಕ್ಕಳು ತಾತನ ಹಿಡ್ಕೊಳತ್ತಲ್ಲ, ಈ ಬ್ರಹ್ಮದೇವರು ನೋಡಿದ್ರು, ಅಯ್ಯೋ ಅಯ್ಯೋ ಎಂತ ಮಕ್ಕಳಪ್ಪ, ಅಲಂ ಪ್ರಜಾಪಿ ಈ ದೃಷಿ, ಶಿವನ್ ಸಾಕಪ್ಪ ನೀನು ಸೃಷ್ಟಿ ಸಾಕು, ಮತ್ತೇನ್ ಮಾಡ್ಲಿ, ಸೈಲೆಂಟ್ ಆಗಿ ತಪಸ್ ಮಾಡ್ಕೊಂಡಿದ್ರು. ಮೊದಲೇ ಹೇಳಿದ್ರೆ ಮಾಡ್ತಿದ್ನಲ್ವಾ ಅಂತ ಹೆಂಡತಿನ ಕರ್ಕೊಂಡು ಅವರು ಕೈಲಾಸದ ಕಡೆ ಹೊರಟಾಗ ಬ್ರಹ್ಮದೇವರು ಕರೆದ್ರು, ಚಪ್ಪಳೆ ಬಾಯಿಲಿ ಎಂದ್ರು. ಮತ್ತೇನು ಅಂದ್ರು, ಅಲ್ಲ ಇಷ್ಟು ಮಕ್ಕಳನ್ನ ಸೃಷ್ಟಿ ಮಾಡಿ ಬಿಟ್ಟು ಹೋಗ್ತಾ ಇದೆಯಲ್ಲ, ನಾವೇನ್ ಬೇಬಿ ಸಿಟ್ಟಿಂಗ್ ಸೆಂಟರ್ ಇಟ್ಟಿದೀವ, ನಿಮ್ಮ ಮಕ್ಕಳನ್ನ ನೀನೇ ಕರ್ಕೊಂಡು ಹೋಗು. ಒಂದು ಈ ಕಥೆ ಒಳಗೆ ನಮ್ಮೆಲ್ಲರಿಗೆ ಒಂದು ಮೆಸೇಜ್ ಇದೆ ಭಾಗವತದ್ದು. ವಯಸ್ಸಾದ್ಮೇಲೆ ಮೊಮ್ಮಕ್ಕಳ ಜವಾಬ್ದಾರಿ ತುಂಬಾ ತಗೋಬೇಡಿ. ಮೊಮ್ಮಕ್ಕಳಿಗೆ ಆಶೀರ್ವಾದ ಮಾಡಿ ನಿಮ್ಗೆಲ್ಲ ಸಂಪತ್ತು ಅವರಿಗೆ ಬರೀರಿ, ನಾನೇ ನೋಡ್ಕೋತೀನಿ ಅಂತ ಅನ್ಕೋಬೇಡಿ. ನಿಮ್ಮನ್ನೇ ನೋಡ್ಕೊಳಕ್ಕೆ ಬೇಕು. ಆ ಮಗು ಒಳ್ಳೆ ಗಣಪತಿ ಇದ್ದಾಗಿರುತ್ತೆ, ನೀವು ಇರ್ತೀರಿ, ಆನೆ ಅಂಬಾರಿ ಮಾಡಿದ್ರು ನಿಮ್ಮ ಮೇಲೆ ಕೂತ್ಕೊಳ್ಳುತ್ತೆ, ನೀವು ದಪ್ಪ ಕೆಳಗಿದ್ದು ಮೂಳೆ ಬಿಟ್ಬಿಟ್ಟಲ್ಲ ಯಾಕಪ್ಪ. ನೀವು ನಿಮ್ಮ ಮಕ್ಕಳನ್ನು ಬೆಳೆಸ್ಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ರಿ ಅನ್ನೋದನ್ನ ನಿಮ್ಮ ಮಕ್ಕಳಿಗೆ ಹೇಳಿದ್ರೆ ಅರ್ಥ ಆಗಲ್ಲ. ಅವರಿಗೆ ಪ್ರಾಕ್ಟಿಕಲ್ ಆಗಲಿ ಅಂದ್ಬಿಟ್ಟು ದೇವ್ರಿಗೆ ಅವ್ರಿಗೂ ಮಕ್ಕಳು ಕೊಟ್ಟಿರ್ತಾನೆ, ನಿಮ್ಮ ಮಕ್ಕಳು ನೀವು ನೋಡ್ಕೊಳ್ಳಿ ಆಗ ಗೊತ್ತಾಗುತ್ತೆ ಅಂತ ಹೇಳ್ಬೇಕಂತ. ಅದನ್ನು ಬಿಟ್ಟು 24 ಗಂಟೆ ನೀವೇ ಮೊಮ್ಮಕ್ಕಳ ಜೊತೆ, ಕೆಲವು ಏನ್ ಪ್ರಾಬ್ಲಮ್ ಅಂದ್ರೆ ಮೊಮ್ಮಕ್ಕಳ ಜೊತೆ ಇದ್ದಾಗ ತಮ್ಮ ಏಜೇ ಮರ್ತು ಬಿಡ್ತಾರೆ. ಅದು ನಡಿಬಾರ್ದು. ಆ ಮೊಮ್ಮಗುವಿಗೆ ಲೇಟ್ ಇದೆ, ಅದು ಬಹಳ ಬೇಗ ಕಾಲಿದೆ, ಮೇಲಿನ ಕಾಲು ಬಹಳ ಬೇಗಿದೆ, ಯಾವಾಗ ಕಾಲನ ಕೂತರು ಕಲಿತಾರೋ ಗೊತ್ತಿಲ್ಲ. ನಿಮ್ ಸಾಧನೆ ಏನೂ ಇಲ್ಲ, ಮೊಮ್ಮಕ್ಕಳ ಜೊತೆ ಆಟ ಆಡ್ತಾ ಇದ್ರೆ ಏನು ಎಲ್ಲ ಮರ್ತೋಗುತ್ತೆ. ಅದರಿಂದ ಅವ್ರವ್ರಿಗೆ ಬೇಕು ನೋಡ್ಕೊಂಡು. ಹುಟ್ಟ ಹಬ್ಬ ಇದ್ದಾಗ ಹೋಗಿ ಬೇಕಾದಷ್ಟು ಕೆಲಸ ಮಾಡಿ, ಬೇಕಾದಷ್ಟು ಪ್ರೆಸೆಂಟೇಶನ್ ಕೊಡಿ, ಚೂರು ಪ್ರೀತಿಯಲ್ಲಿ ಮಾತ್ರ ಕಡಿಮೆ ಮಾಡಬೇಡಿ. ಆದ್ರೆ ನಾನ್ ನೋಡ್ಕೊಳ್ತೀನಿ, ನೀವು ಆರಾಮಾಗಿರ್ರಿ ಅದೆಲ್ಲ ಹೇಳಕ್ ಹೋಗ್ಬೇಡಿ, ಕಷ್ಟ ಆಗ್ಬಿಡುತ್ತೆ. ಬ್ರಹ್ಮದೇವರು ತೋರಿಸುವ ಒಂದು ಕತೆ. ಇನ್ನೊಂದು ಕತೆ, ಅವತ್ತು ಬ್ರಹ್ಮದೇವರು ಹೇಳದೇ ಇದ್ದಿದ್ರೆ ಇವತ್ತು ಬ್ರಹ್ಮಾಂಡದ ತುಂಬೆಲ್ಲ ಭೂತಗಣಗಳು ತುಂಬಿಕೊಂಡು ಬಿಡ್ತೀವಿ. ನೀವು ಪುರಾಣಕ್ಕೆ ಹೋದ್ರೆ ನಿಮ್ ಹಿಂದೆ ಒಂದು ಭೂತ ಬಂದ್ರು, ಅದಕ್ಕೆ ಕೂತ್ಕೊಳ್ಳೋ ಜಾಗ ಬೇಕಿಲ್ಲ. ಅದು ಹಿಂದೆ ಬಂದು ನೀವು ಕಿವಿ ನೀವು ಮುಚ್ಕೊಂಡ್ಬಿಟ್ಟಿದ್ರೆ ನೀವೇನ್ ಪುರಾಣ ಕೇಳ್ತಿದ್ರಿ? ಪುರಾಣ ಹೇಳೋ ಆಚಾರ್ಯ ಬಾಯಿ ಬಂದು ನೀವು ಹಿಡ್ಕೊಂಡ್ಬಿಟ್ಟಿದ್ರೆ ಆಚಾರ್ಯ ಬಾಯಿ ಬಿಡಕ್ಕಾಗುತ್ತೆ? ನಾವು ಹೇಳೋ ಕೇಳೋ ಈ ಭಗವಂತನ ಕಥೆಗೆ ವಿಘ್ನವನ್ನ ಉಂಟು ಮಾಡಬಾರದು ಅಂತ ಹೇಳಿ, ಸಾಧನೆಗೆ ವಿಘ್ನವನ್ನ ಉಂಟು ಮಾಡಬಾರದು ಅಂತ ಹೇಳಿ ಬ್ರಹ್ಮದೇವರು ಶಿವನಿಗೆ ಆಜ್ಞೆ ಮಾಡಿದಾಗ ಶಿವ ಒಂದು ದೊಡ್ಡ ಜಾಗ ತಗೊಂಡು ಅದಕ್ಕೆ ರುದ್ರ ಭೂಮಿ ಅಂತ ಹೆಸರಿಟ್ಟು ತಾನು ಸ್ವಯಂ ಕಪಾಲವನ್ನ ಕೈಯಲ್ಲಿದ್ದು ಎಲ್ಲ ಭೂತಗಣಗಳನ್ನು ಅಲ್ಲಿಟ್ಟು ಹೊರಗೆ ಯಾವುದು ಹೋಗಬಾರ್ದು ಆಗ ನೋಡ್ಬಿಟ್ಟಿದ್ದಾರೆ. ಇಷ್ಟಿದ್ರು ಕೆಲವು ರುದ್ರಗಣಗಳು ಭೂತಾಗಿದ್ರು ಕಾಂಪೌಂಡ್ ಹಾಕೊಂಡು ಬಂದ್ರು. ನಮ್ಮಲ್ಲಿ ದೇವರ ಪೂಜೆ ಮಾಡುವಾಗ ಯಾವುದೇ ಜಪ ಮಾಡುವಾಗ ಒಂದು ಮಂತ್ರ ಇದೆ, ಅಪಸರ್ಪಂತು ಯೇ ಭೂತ ಭುವಿ ಸಂಸ್ಥಿತ ಯೇ ಭೂತ ವಿಘ್ನಕರ್ತಾರ ತೇನ ಶಂತು ಶಿವಾಜ್ಞೆಯ. ಶಿವನ ಆಜ್ಞೆ, ನಮಗೆ ವಿಘ್ನವನ್ನ ಉಂಟು ಮಾಡಬೇಡಿ ಅಂತ ಕೇಳ್ಕೊಳ್ಬೇಕು. ಹೀಗಾಗಿ ಅಂತಹ ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ ರುದ್ರದೇವರು. ದೇವರಲ್ಲಿ ಮನಸ್ಸು ಕೊಡುವವರು ಅವರೇ. ಪುರಾಣ ಕೇಳುವಾಗ ನಮ್ಮ ಮನಸ್ಸು ಕಾನ್ಸಂಟ್ರೇಷನ್ ಕೊಡೋರು ಶಿವ, ವಿಘ್ನ ಬಾರದ ಹಾಗೆ ನೋಡಿಕೊಳ್ಳೋದು ಶಿವ. ಎರಡು ದೊಡ್ಡ ದೇವತೆ. ಪುರಾಣ ಹೇಳುವ ಶುಕಾಚಾರ್ಯರು ಶಿವ.
ಇಂತಹ ಶಿವನ ಅವತಾರರಾದ ಶುಕಾಚಾರ್ಯರು ಈ ಭಾಗವತವನ್ನು ಮುಂದುವರಿಸ್ತಾ ಮುಂದೆ ಬ್ರಹ್ಮದೇವರು ಯೋಚನೆ ಮಾಡಿದ್ರು, ಯಾಕೋ ಇದು ಸರಿ ಹೋಗ್ತಿಲ್ಲ, ನಾನೇ ಸೃಷ್ಟಿ ಮಾಡಬೇಕು ಅಂತ ಹೇಳಿ ತಮ್ಮ ದೇಹದಿಂದಲೇ 9 ಜನ ಮಕ್ಕಳನ್ನು ಸೃಷ್ಟಿ ಮಾಡಿದ್ದಾರೆ. ಮರೀಚಿ, ಅತ್ರಿ, ಪುಲಹ, ಪುಲಸ್ತ್ಯ, ಕ್ರತು, ದಕ್ಷ, ವಸಿಷ್ಠ, ಆಂಗಿರಸ ಇವರೇ ಮೊದಲಾದ 9 ಜನ. 10ನೆಯವರಾಗಿ ಹುಟ್ಟಿದವರೇ ದಶಮಸ್ತತ್ರ ನಾರದ. 10ನೇವರು ಯಾರಂದ್ರೆ ನಾರದರು. ಉತ್ಸಂಗ ನಾರದೋ ಜಗ್ನೆ ತೊಡೆಯಿಂದ ಹುಟ್ಟಿದರು. ಈ ಹೆಬ್ಬೆರಳಿನಿಂದ ಹುಟ್ಟಿದವರು ದಕ್ಷ ಪ್ರಜಾಪತಿ. ಪ್ರಾಣದಿಂದ ಹುಟ್ಟಿದವರು ಅವರು ವಸಿಷ್ಠರು. ಬೆನ್ನು ಅಲ್ಲಿಂದ ಹುಟ್ಟಿದವರು ಅಧರ್ಮಕ್ಕೆ ಅಭಿಮಾನಿ. ಬ್ರಹ್ಮದೇವರ ನೆರಳಿನಿಂದ ಹುಟ್ಟಿದವರು ಕರ್ದಮ ಪ್ರಜಾಪತಿಗಳು. ತಮ್ಮ ಎಲ್ಲ ಮಕ್ಕಳನ್ನು ನೋಡಿ ಬ್ರಹ್ಮದೇವರು ಹೇಳಿದಂತೆ, ನೀವು ಒಳ್ಳೆ ಸಂತಾನವನ್ನ ಪಡೆಯಿರಿ ಅಂತ. ಹುಟ್ಟಿದ ಮಕ್ಕಳೆಲ್ಲ ಒಬ್ರಿಗೊಬ್ರು ನೋಡ್ಕೊಂಡು ಅಲ್ಲ ಸಂತಾನ ಪಡೀಲಿ ಅಂತ ನಮ್ಮಪ್ಪ ಹೇಳ್ತಾರೆ. ಮದುವೆ ಯಾರನ್ನಾಗೋದು ವಿಚಾರ ಮಾಡ್ತಾರೆ. ಎಲ್ಲ ಅಖಿಲ ಕರ್ನಾಟಕ ಗಂಡು ಮಂಡಳಿ, ಒಂದು ಹೆಣ್ಣೆ ಇಲ್ಲ, ಹೆಣ್ಣಿನ ಅಭಾವ, ಏನ್ ಮಾಡಬೇಕು ಅಂತ ವಿಚಾರ ಮಾಡುವಾಗ ಬ್ರಹ್ಮದೇವರು ಹೂದಲ್ವೇ ಅಂತ ಹೇಳಿ ತಮ್ಮ 2 ತೋಳನ್ನ ಹೀಗೆ ಮಾಡಿದ್ದಾರೆ. ಆಗ 2 ತೋಳಲ್ಲಿ ಬಲ ತೋಳಿನಿಂದ ಬಂದವರೇ ಸ್ವಯಂಭುವ ಮನು, ಎಡ ತೋಳಿನಿಂದ ಬಂದವರೇ ಶತರೂಪಾದೇವಿ ಅಂತ. ಸ್ವಯಂಭುವ ಶತರೂಪಾದೇವಿಯರು ಮೊಟ್ಟ ಮೊದಲ ಆದಿ ದಂಪತಿಗಳು. ಅವರಿಗೆ ಸೃಷ್ಟಿ ಮಾಡು ಅಂದಾಗ ತಪಸ್ಸು ಮಾಡ್ಕೊಂಡು ಬರ್ತೀವಿ ಅಂತ 1000 ವರ್ಷ ನೈಮಿಷಾರಣ್ಯದಲ್ಲಿ ಗಂಡ ಹೆಂಡತಿ ತಪಸ್ಸು ಮಾಡಿದ್ದಾರೆ. ದೇವರ ಅನುಗ್ರಹ ಮಾಡಲ್ಲ, ನಿನ್ನಿಂದ ಒಳ್ಳೆ ಸೃಷ್ಟಿ ಆಗುತ್ತೆ, ಹೋಗಿ ಬನ್ನಿ. ವರವನ್ನ ಪಡೆದ ಅವರು ಅಪ್ಪನ ಹತ್ರ ಬಂದರು. ಬ್ರಹ್ಮದೇವರನ್ನ ಸೃಷ್ಟಿ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ, ಸೃಷ್ಟಿಯಾದ ಪ್ರಜೆಗಳಿಗೆ ಜಾಗ ಎಲ್ಲಿ ಇರುತ್ತೆ? ಯಾಕಂದ್ರೆ ನೀಗಿರೋದೇ ಒಂದು ಕಮಲ, ಕಮಲದಲ್ಲಿ 14 ದಳ, ಆ ದಳದೊಳಗೆ ನಿಂದೆ 9 ಜನ ಮಕ್ಕಳು, ನಮ್ಮ ಮಕ್ಕಳು ಸೈಟ್ ಎಲ್ಲಿ ಇರುತ್ತೆ? ಬ್ರಹ್ಮದೇವರು ಹೌದಲ್ವೇ ಅಂತ ವಿಚಾರ ಮಾಡಿ ಅವರ ಮೂಗಿನ ಹೊರಳೆ ಈ ಒಂದು ರಂಧ್ರದಿಂದ ವರಾಹತೋಕಃ ನಿರಗ, ಒಂದು ಸಣ್ಣ ಹಂದಿ ಮರಿ ಮೂಗಿಂದ ಬಿದ್ದಿದೆ. ಅಲ್ಲಿ ಮರೀಚಿ ಅವರೆಲ್ಲ ಮಕ್ಕಳಿದ್ದವರು ಆಶ್ಚರ್ಯ, ಹೀಗೆ ದೃಷ್ಟಿಸಿ ನೋಡ್ತಾ ಇದ್ದಾರೆ. ಕ್ಷಣ ಮಾತ್ರ ಪ್ರವೃದ್ಧದೆ ಗಜ ಮಾತ್ರ. ಆನೆಯ ಎತ್ತರದಲ್ಲಿ ಒಂದೇ ಕ್ಷಣಕ್ಕೆ ಬೆಳಕೊಂಡು ಬಿಡ್ತಾರೆ. ಆ ಕಡೆ ಈ ಕಡೆ ನೋಡುವಾಗ ಶಂಖ ಚಕ್ರ ಇತ್ತು. ಅವರದ್ದು ಇದು ಆರ್ಡಿನರಿ ಅಲ್ಲ, ಇದು ಸ್ವಯಂ ಭಗವಂತನ ಅವತಾರ. ಇದೇ ವರಾಹ ಅವತಾರ. 2 ಬಾರಿ ದೇವರು ವರಾಹನಾಗಿ ಅವತಾರ ಮಾಡಿದ. ಆ 2 ಕಥೆಯನ್ನು ಒಟ್ಟಿಗೆ ಈ 3ಯ ಸ್ಕಂದದಲ್ಲಿ ವಿದುರರಿಗೆ ಮೈತ್ರೇಯರು ಹೇಳ್ತಾರೆ. ಆದಿ ಮನ್ವಂತರದಲ್ಲಿ ಆದ ವರಾಹ ರೂಪಕ್ಕೆ 3 ಹೆಸರು: ಆದಿವರಾಹ, ಶ್ವೇತವರಾಹ, ಯಜ್ಞವರಾಹ. 7ನೇ ಮನ್ವಂತರ, ಈಗ ನಡೆಯುವ ಮನ್ವಂತರದ ಮೊದಲ ಭಾಗದಲ್ಲಿ ಒಂದಾದಂತಹ ವರಾಹ ಅವತಾರಕ್ಕೆ ನೀಲವರಾಹ ಅಂತ ಕರೀತಾರೆ. ಈ ಮೊದಲು ಅವತಾರ ಮಾಡಿದಾಗ ಭೂಮಿ ನೀರಿನ ಒಳಗೆ ಮುಳುಗಿತ್ತು. ಮೇಲೆ ತರುವಾಗ ಬ್ರಹ್ಮದೇವರ ಮಗ ಒಬ್ಬ ದೈತ್ಯ ಹಿರಣ್ಯಾಕ್ಷ ಅಂತ, ಆದಿ ಹಿರಣ್ಯಾಕ್ಷ, ಅವನನ್ನ ಸಂಹಾರ ಮಾಡಿ ಭೂಮಿಯನ್ನು ಮೇಲ್ತಂದ. ಅದೇ ಹಿರಣ್ಯಾಕ್ಷ ದ್ವಿತೀಯ ಮಗನಾದ ದೈತ್ಯ ಹಿರಣ್ಯಾಕ್ಷನಲ್ಲಿ ಸೇರಿಕೊಂಡು 2ನೇ ಬಾರಿ ಪ್ರಯತ್ನ ಪೂರ್ವಕವಾಗಿ ಭೂಮಿಯನ್ನ ನೀರಿನ ಒಳಗೆ ತಳ್ಳಿದ ಸಂದರ್ಭದಲ್ಲಿ ಮತ್ತೆ ಭಗವಂತ ವರಾಹ ರೂಪದಿಂದ ಭೂಮಿಯನ್ನ ಮೇಲೆ ತಂದ. ಅದಕ್ಕೆ ಅವನಿಗೆ ಭೂವರಾಹ ಅಂತ ಕರೀತಾ ಇದ್ದಾರೆ. ಮೊದಲ ವರಾಹ ಅವನಿಗೆ ಆದಿವರಾಹ, ಮೊದಲ ಮನ್ವಂತರದಲ್ಲಿ. ಶ್ವೇತ ಅಂದ್ರೆ ಬಿಳಿಯಾಗಿತ್ತು ಒಂದರ್ಥ. ಶ್ವೇತ ಅಂದ್ರೆ ದೋಷರಹಿತ, ಒಂದು ಬ್ಲಾಕ್ ಡಾಟ್ ಇಲ್ಲ ಅಂತ. ಬ್ಲಾಕ್ ಡಾಟ್ ಅಂದ್ರೆ ಕಪ್ಪು ಚುಕ್ಕೆ ಅಂದ್ರೆ ದೋಷ ಯಾವುದೂ ಇಲ್ಲ ಅಂತದ್ದು. ಯಾಕೆ ಅದು? ಯಾಕಂದ್ರೆ ನಮ್ಗೆ ಸಾಮಾನ್ಯ ಹಂದಿ ಅಂದ ತಕ್ಷಣ ಈ ಕೊಚ್ಚಲು ಓಡಾಡೋ ಹಂದಿನೇ ನೆನಪು ಬಂದ್ಬಿಡುತ್ತೆ. ಆದ್ರಿಂದ ವರಾಹ ದೇವರು ಅಂದ್ರೆ ಹೀಗೆ ಇದ್ದೇನೋ ಅಂತ ಯಾರು ಅಂದ್ಕೊಳ್ತೀರಾ? ಈ ವರಾಹ ಅಲ್ಲ, ಅದು ವರಾಹ ಅಲ್ಲ. ಏನೇ ಆಗಲಿ ದೇವರು
ಅಂತ ಕೆಟ್ಟ ರೂಪ ವರಾಹ ಯಾಕೆ ತಗೊಂಡು ಬಂದ? ಅಲ್ಲ, ದೇವರಿಗೆ ಕೆಟ್ಟದು ಒಳ್ಳೆಯದು ಅಂತ ರೂಪ ಇಲ್ಲ. ಯಾವುದಿದ್ರು ದೇವರು ದೇವರೇ. ಈಗ ನೋಡಿ, ನಿಮ್ಗೊಂದು ಉದಾಹರಣೆ ಹೇಳ್ತೇನೆ. ಈ ಸಂಕ್ರಾಂತಿ ಹಬ್ಬ ಬರುತ್ತಲ್ಲ, ಸಂಕ್ರಾಂತಿ ಹಬ್ಬ ಬಂದಾಗ ಎಲ್ಲ ಮನೆಗೆ ಹೋಗಿ ಎಳ್ಳು ಬೀರೋದು, ಸಕ್ಕರೆ ಹಚ್ಚು ಅಂತ ಕೊಡ್ತಾರೆ. ಆ ಸಕ್ಕರೆ ಹಚ್ಚಲ್ಲಿ ಏನೇನೋ ಮಾಡಿರ್ತಾರೆ. ಸಕ್ಕರೆ ಹಚ್ಚಲ್ಲಿ ಕೋಳಿ ಬರುತ್ತೆ, ಸಕ್ಕರೆ ಹಚ್ಚಲ್ಲಿ ಇನ್ನೇನೋ ಬರುತ್ತೆ. ಕೆಲವರು ಆಚಾರ್ಯ ಕೊಡ್ತಾರೆ, ನೀವೇ ತಿನ್ಬೇಕು. ಏನ್ ತಿಂದ್ರು ಅನ್ನೋದ್ರ ಬರುತ್ತಾ? ಆದ್ರೆ ಅದು ಏನೇ ಆದ್ರೂ ಅದೇನಾದ್ರೂ ಸಕ್ಕರೆ ಹಚ್ಚಲ್ವಾ? ಹಾಗೆ ಭಗವಂತ ಹಂದಿಯಾಗಿ ಬರಲಿ, ಮೀನಾಗಿ ಬರಲಿ, ಏನಾಗಿ ಬಂದರೂ ಕೂಡ ಅವನಿಗೆ ಆ ಜಾತಿಯಲ್ಲಿರುವ ಯಾವ ದೋಷದ ಲವಲೇಶ ಅವನಿಗಿಲ್ಲ ಅಂತ ತೋರಿಸ್ಲಿಕ್ಕೆ ಅವನನ್ನ ಶ್ವೇತವರಾಹ. ನೀವು ಏನಾದ್ರೂ ಈ ವರಾಹನ್ ನೋಡಿ, ಬೀದಿಲಿ ಹೋಗೋ ಹಂದಿನ ನೋಡಿ, ಇದು ದೇವರು ಸೇಮ್ ಅಂತ ಹೇಳಿ, ವರಾಹ ಜಯಂತಿ ಅಂತ ಹೇಳಿ ಒಂದು ಬೀದಿಲಿ ಹೋಗೋ ಹಂದಿನ ಕರ್ಕೊಂಡು ಬಂದು ನೀನು ಬ್ರಾಹ್ಮಣರ ವರಾಹ ಅಂತ ಹೇಳಿ ಅದಕ್ಕೆ ಸ್ನಾನ ಮಾಡಿಸಿ, ನೀನು ವೈಷ್ಣವ ವರ ಅಂತ ಅದಕ್ಕೊಂದು ನಾಮ ಹಾಕಿ ನಿನಗೊಂದು ಹಾರ ಅಂತ ಹೇಳಿ ನಾವು ರಿಯಲ್ ವರಾಹದೇವರಿಗೆ ಪಲ್ಲಕ್ಕಿ ಉತ್ಸವ ಮಾಡ್ತೀವಿ ಅಂತ ಹೇಳಿ ಆ ಹಂದಿ ಕೂತ್ಕೊಂಡು ಪಲ್ಲಕ್ಕಿ ಮಾಡ್ತಾ ಇದ್ದೆ, ಎಲ್ಲಿಯಾದ್ರೂ ಒಂದು ದೊಡ್ಡ ಮೋರಿ ಕಂಡ್ರೆ ಜಂಪ್ ಹೊಡೆದೇ. ಆ ತರ ವರಾಹ ದೇವರಲ್ಲ, ಅದನ್ನು ತಿಳ್ಕೊಳ್ಳಿ ಅಂತ ತೋರಿಸ್ಲಿಕ್ಕೆ ಶ್ವೇತವರಾಹ, ನಿರ್ದುಷ್ಟನಾದ ದೋಷರಹಿತನಾದ ವರಾಹ ಭಗವಂತ. ಇಂತಹ ವರಾಹ ದೇವರ ಚರಿತ್ರೆ ತುಂಬಾ ವಿಸ್ತಾರವಾಗಿ ಬಂದಿರತಕ್ಕಂಥದ್ದು. ಆ ವರಾಹ ಅವತಾರದ ಕಥೆಯನ್ನ ಮುಗಿದ ಮೇಲೆ ತೃತೀಯ ಸ್ಕಂದದಲ್ಲಿ ಬರುವಂತಹ ಇನ್ನೊಂದು ಬಹುಮುಖ್ಯವಾದ ಕಥೆ ಅಂದರೆ ಕರ್ದಮರ ಕಥೆ. ಕರ್ದಮರು ಬ್ರಹ್ಮದೇವರ ಮಕ್ಕಳು. ಬ್ರಹ್ಮದೇವರು ಆರ್ಡರ್ ಮಾಡಿದ್ರು, ನೀವು ಮದುವೆ ಮಾಡಿಕೊಳ್ಳಿ ಅಂತ, ಸಂತಾನ ಪಡಿಬೇಕು. ತಂದೆಯ ಮಾತಿನಂತೆ ಮದುವೆ ಮಾಡಿಕೊಳ್ಬೇಕು ಅಂತ ಮದುವೆಗೆ ಮುಂಚೆ ಅವರು ತಪಸ್ಸು ಮಾಡಿ, ಮದುವೆ ಆದ್ಮೇಲೆ ಏನು ತಪಸ್ಸು ಮಾಡೋಕ್ಕಾಗಲ್ಲ. ಆದ್ರಿಂದ ಮದುವೆಗೆ ಮುಂಚೆ ಬಹಳ ವರ್ಷಗಳ ಕಾಲ ತಪಸ್ಸು ಮಾಡಿದ್ರು, ಸಾವಿರ ವರ್ಷ ತಪಸ್ಸು ಮಾಡಿದ್ರು. ಶುಕ್ಲ ಅನ್ನುವ ಭಗವಂತನ ರೂಪ ಅವರ ಮುಂದೆ ನಿಂತ್ಕೊಳ್ತು. ಕೇಳಿದ್ರು, ನೀನು ತಪಸ್ಸಿಗೆ ನನಗೆ ಬಹಳ ಸಂತೋಷ ಆಯಿತು, ನಿಂಗೇನು ಬೇಕು ವರ ಕೇಳು ಕರ್ದಮ ಅಂದ್ರೆ. ಕರ್ದಮರು ಏನು ವರ ಕೇಳಬೇಕು? ಅವ್ರು ಹೇಳ್ತಾರೆ, ಭಗವಂತ ಯಾರು ನಿನ್ನನ್ನ ದರ್ಶನ ಮಾಡಿದ್ರು ಏನ್ ಕೇಳ್ತಾರೆ? ಮೋಕ್ಷ ಕೇಳ್ತಾರೆ, ಜ್ಞಾನ ಕೊಡು, ಭಕ್ತಿ ಕೊಡು, ಮೋಕ್ಷ ಕೊಡು ಕೇಳ್ತಾರೆ. ನಾನು ಇಂಥದ್ದೆಲ್ಲ ಕೇಳಲಿಕ್ಕೆ ಬಂದಿಲ್ಲ ಅಂದ. ಮತ್ತೇನ್ ಬೇಕು? ದೇವರು ಕೇಳಿದ, ಏನ್ ಬೇಕು? ಇಲ್ಲ, ನಾನು ಮದುವೆ ಆಗ್ಬೇಕು ಅನ್ಕೊಂಡಿದ್ದೀನಿ, ಒಂದು ಕನ್ಯಾ ಬೇಕು ಅಂತ. ಈ ಕಥೆ ಏನ್ ಗೊತ್ತಾ? ಬೇಡಿದರೆ ಎನ್ನ ಒಡೆಯನ್ನೇ ಬೇಡಿದೆ. ನಾವು ಮದುವೆ ಆಗುವಾಗ ಹೆಣ್ಣು ಬೇಕು ಗಂಡು ಬೇಕು ಅಂತ ದೇವ್ರನ್ನ ಕೇಳಿದ್ದು ಇತಿಹಾಸವೇ ಇಲ್ಲ. ನಮ್ಗೆ ಹೆಣ್ಣು ಬೇಕಿರ್ಲಿ ಗಂಡು ಬೇಕಿರ್ಲಿ, ಮ್ಯಾಟ್ರಿಮೋನಿಯಲ್ಲಿ ಹೋಗ್ತೀವಿ, ಜಾತಕ ಕೊಡ್ತೀವಿ, ಆನ್ಲೈನ್ ಹೋಗ್ತೀವಿ, ನಾವೇ ದರದಲ್ಲ ಹೊಡ್ಕೋತೀವಿ, ಯಾರು ಎದುರು ಸಿಗ್ತಾರ ಅವ್ರನ್ನ ಕಟ್ಕೊತೀವಿ. ಅವ್ರು ಹಾಗಲ್ಲ, 1000 ವರ್ಷ ತಪಸ್ ಮಾಡಿ ದೇವರು ಬಂದಾಗ ಕನ್ಯಾ ಬೇಕು. ದೇವರಂದ ಅಪರೂಪ ಗಣಯ ನಿಂತ, ಯಾರು ನನ್ನಲ್ಲಿ ವರ ಕೇಳಲಿಲ್ಲ, ಕೇಳೋದು ಕೇಳ್ತಾ ಇದೆಯಾ, ಎಂತ ಹುಡುಗಿ ಬೇಕು ಕೇಳು, ಸಾಫ್ಟ್ವೇರ, ಇಂಜಿನಿಯರ, ಡಾಕ್ಟರ್, ಎಂಥ ವಧು ಬೇಕು, ಕನ್ಯಾ ಬೇಕು ಕೇಳಿದ್ರು ಗೊತ್ತಾ? ಅವ್ರು ಹೇಳ್ತಾರೆ, ಸಮಾನಶೀಲ ಗ್ರಹಮೇದಿ ದೇವಿ. ಈ ಸಂಸಾರ ಚೆನ್ನಾಗಿ ಆಗ್ಬೇಕಂತಾದ್ರೆ ಸಾಧನೆ ಆಗ್ಬೇಕು, ದೇವರ ದಯ ಆಗ್ಬೇಕು, ಧರ್ಮದ ಬಾಳ್ ನಡೆಸಬೇಕು ಅಂದ್ರೆ ಹೆಂಡತಿ ಬಹಳ ಮುಖ್ಯ. ಆದ್ರಿಂದ ನನ್ಗೆ ಎಂತ ಹೆಂಡತಿ ಬೇಕು ಅಂದ್ರೆ, ಶೀಲ ಅಂದ್ರೆ ಸ್ವಭಾವ, ಸಮಾನಶೀಲ, ನನ್ನ ಸ್ವಭಾವಕ್ಕೆ ಮ್ಯಾಚ್ ಆಗುವಂತ ಹೇಳ್ಬೇಕು. ಇವತ್ತು ವೇವ್ ಲಿಂಕ್ಸ್ ಅಂತ ಅಲ್ವಾ? ಕೆಲವರು ಮದುವೆ ಒಂದು 5 ನಿಮಿಷ ಮಾತಾಡ್ಬೋದೆ ಅಂತ ಹೇಳಿ ಮಾತಾಡ್ಬೋದು. 5 ನಿಮಿಷ ಮಾತಾಡ್ಬಿಟ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಏನ್ ಗೊತ್ತಾಗುತ್ತೆ? ಅವಾಗ ಮಾತಾಡುವಾಗ ಹಾಗೆ ಮಾತಾಡಿದ್ರಿ ಅಂತ ಆಮೇಲೆ ಶುರು ಮಾಡ್ತಾರೆ. 5 ನಿಮಿಷಕ್ಕೆ ಏನ್ ಗೊತ್ತಾಗುತ್ತೆ ಅಲ್ವಾ? ಕೆಲವರು ಮದುವೆ ಆಗುವಾಗ ಬಹಳ ಖುಷಿಯಲ್ಲ ಆಗ್ತಾರೆ. ಒಂದು 6-7 ತಿಂಗಳಾದ್ಮೇಲೆ ಹೆಣ್ಣು ತೋರಿಸಿದವ್ರು ಬರ್ತಾರೆ. ಹೇಗಿದ್ದೀರಿ? ಏನು ಇಲ್ಲ ರೀ, ಚೆನ್ನಾಗಿದ್ದು ಅಲ್ಲ, ಅವಳು
ಚೆನ್ನಾಗಿತ್ತು ಸರಿಯೇ, ನಿಮ್ಗೆ ಸರಿಯಾಗಿ ಗೊತ್ತಿರಲಿಲ್ಲ. ಅದು ಹೀಗೆ ಒಂದ್ ಕಡೆ ಪುರಾಣ ಆಗ್ತಿತ್ತು. ಇಬ್ರು ವಯಸ್ಸಾದವ್ರು ಕೂತಿದ್ರು, ಆಚಾರ ಬರೋದು ನಂಬ್ತಾರ, ಲೇಟ್ ಆಗಿತ್ತು. ಇಬ್ರು ಮಾತಾಡ್ತಾ ಇದ್ರು. ಅವ್ರು ಇಬ್ರು ಬೇರೆ ಯಾರಲ್ಲ, ಒಬ್ರು ಬೀಗಿತ್ತಿ, ಇವ್ರಿಗೆ ಅವ್ರು ಬೀಗಿತ್ತಿ, ಅವ್ರಿಗೆ ಇವ್ರು ಬೀಗಿತ್ತಿ. ಈ ಗಂಡಿನ ತಾಯಿ ಹೆಣ್ಣಿನ ತಾಯಿ ಹೇಳಿದಂತೆ, ಅದೇನ್ ಮಗಳನ್ನ ಹಡದ್ರ, ಏನ್ ಕಥೆಯೋ, ಎಷ್ಟು ಗೋಳೆ ಕೊಡ್ತಾಳೆ ಮಗಳು ಅಂತ, ಇಷ್ಟೇ, ಇನ್ನೇನಂತಿಲ್ಲ. ಅದಕ್ಕೆ ಆ ಹೆಣ್ಣಿನ ತಾಯಿ ಹೇಳಿದ್ಲು, ನಮ್ಮನೆ ಗೋಳೆ ಕೊಡ್ತಿದ್ಲು ಅಂತಾನೆ ನಿಮ್ಗೆ ಕೊಡ್ತಿದ್ಲು. ಅಂದ್ರೆ ಈ ಕಥೆ ನಮ್ಮಲ್ಲೊಂದು ಗಾದೆ, ಎತ್ತಮ್ಮನ್ ಬಿಡದೆ ಇದ್ದವಳು ಅತ್ತೆ ಬಿಡ್ತಾಳೆ ಅಂತ. ಎತ್ತಮ್ಮನ್ನೇ ಬಾಂಡ್ಲೆ ಹಾಕ್ತಾ ಇದ್ದವಳು ಅತ್ತೆ ಬಿಡ್ತಾರ. ಆದ್ರಿಂದ ನಿಮ್ಗೆ ಚೆನ್ನಾಗಿರ್ಬೇಕು ಅಂತ ಆಸೆ ಇದ್ರೆ ಅವ್ರು ಇವ್ರನ್ನ ಕೇಳಬೇಡಿ. ಹೆಣ್ಣು ನೋಡಕ್ ಮುಂಚೆ, ಗಂಡು ನೋಡಕ್ ಮುಂಚೆ ಹೆಣ್ಣಿಂದಿರ್ಲಿ ಗಂಡಿಂದಿರ್ಲಿ ಜಾತಕ ದೇವರ ಮುಂದೆ ಇಟ್ಟು ಒಂದ್ಸತಿ ತುಪ್ಪದ ದೀಪ ಹಚ್ಚಿ ಕೈ ಮುಗಿಲಿ. ಬಾಳನ್ನ ಬೆಳಗುವಂತಹ ಗಂಡು ಬರಬೇಕು, ಹೆಣ್ಣು ಬರಬೇಕು. ಹಿಂದೆಲ್ಲ ಹೆಣ್ಣು ಒಪ್ಪಿಸ್ಕೊಡುವಾಗ ಹೀಗೆ ಹೇಳೋರು, ನಮ್ಮನೆ ಬೆಳಗು ನಿಮ್ಮನೆ ಕೊಡ್ತಾ ಇದ್ದೀನಿ ಅಂತ. ಅವರು ಬೆಳಗಿಲ್ಲ, ಇವ್ರು ಲೈಟ್ ಹಾಕಿ, ಇವರು ಲೈಟ್ ಅಲ್ವಾ. ನಮ್ಮನೆ ಬೆಳಕು ನಿಮ್ಮನೆ ತಗೊಂಡೋಗಿ ಅಂತ ಹೆಣ್ಣು ಕೊಟ್ಟ ಮಾವ ಕಣ್ ಕೊಟ್ಟ ದೇವರು ಹೀಗೆಲ್ಲ ಇದ್ರೆ ಈಗೆಲ್ಲ ಉಲ್ಟಾ ಆಗ್ತದೆ. ಹೆಣ್ಣು ಕೊಟ್ಟ ಮಾವ ಕಣ್ ತಿಂತು ದೇವರು. ಚೆನ್ನಾಗಿದ್ದರೆ ಮದುವೆ ಮಾಡ್ಕೊಂಡ್ಮೇಲೆ ಹೀಗಾಗಿದೆ, ಹೀಗೆಲ್ಲ ಅವ್ಯವಸ್ಥೆಗಳಾಗ್ಬಿಡುತ್ತೆ. ಅದಕ್ಕೆ ಕರ್ದಮ ಪ್ರಜಾಪತಿಗಳ ಕತೆ ಭಾಗವತದಲ್ಲಿ ಬರುತ್ತೆ. ಅವರು ದೇವರನ್ನು ಕುರಿತು 100 ವರ್ಷ ತಪಸ್ಸು ಮಾಡಿ ದೇವರು ಬಂದಾಗ ಏನ್ ಕೇಳಿದ್ರಂತೆ, ಒಳ್ಳೆ ಸಮಾನಶೀಲ, ನನ್ನ ಸಾಧನೆಗೆ ಅನುಗುಣವಾಗುವಂತ ಹೆಣ್ಣು ಬೇಕು ಅಂದ್ರೆ ದೇವರಲ್ಲ, ನೀನು ನನ್ನೇನ್ ಕೇಳಬೇಕಾದ್ದೇ ಇಲ್ಲ, ನಿಂಗೊಂದು ಫಿಕ್ಸ್ ಮಾಡ್ಬಿಟ್ಟಿದ್ರಿ ಅಂತ. ಕತೆ ಏನ್ ಗೊತ್ತಾ, ನೀವು ತುಂಬಾ ಟ್ರೈ ಮಾಡ್ಬೇಕಾಗಿಲ್ಲ. ಇಲ್ಲಿ ಬರೆದಿದ್ರೆ ಪಕ್ಕದ ಮನೆ ಹೋಗಿಲ್ಲ, ಬರೀದೇ ಇದ್ರೆ ಏನ್ ಮಾಡಿದ್ರು ನಿಮ್ಗೆ ಸಿಗಲ್ಲ. ಇಲ್ಲಿ ಬರ್ತಿರ್ಬೇಕು, ವಿವಾಹ ಯೋಗ ಬರ್ದಿರ್ಬೇಕು, ಇಲ್ಲದೇ ಇರಲಿಲ್ಲ. ತುಂಬಾ ಟೈಮ್. ಕೆಲವರಂತ ನಾನು 25 ವರ್ಷದಿಂದ ಶುರು ಮಾಡಿದೆ ಆಚಾರ, ಈ ವಿದ್ಯಾರ್ಥಿ 50 ವರ್ಷಕ್ಕೆ ಬಂತು, ಇನ್ನೂ ಸಿಕ್ಕಿಲ್ಲ. ಏನ್ ಮಾಡಿ ಸಿಕ್ಕಿದ್ರು ಅಂತ ಸಿಗ್ತಿದ್ರು, 50 ಮುಗೀತ. ಅದು ಕೊಡ್ಬೇಕು, ಅವ್ನು ಕೊಟ್ರೆ ನಾವು ತಗೊಳ್ಬೋದು, ನಾವು ಕೊಡದಿದ್ರೆ ನಾವೇನ್ ತಗೊಳ್ಳೋದ್ರಿ, ಏನ್ ತಗೊಳಕ್ ಸಾಧ್ಯ. ದೇವರಂತ ನಿನ್ ಮನಸ್ಸು ನನಗೆ ಗೊತ್ತಿದೆ, ನಿನಗೆ ತಕ್ಕ ಹೆಣ್ಣು ಸಿದ್ಧ ಮಾಡಿದ್ದೇನೆ, ಈಗ ಏನ್ ತಪಸ್ಸು ಮಾಡ್ತಿದ್ಯಾ ಇದನ್ನು ಕಂಟಿನ್ಯೂ ಮಾಡು, ಹುಡುಗಿನ ಹುಡ್ಕೊಂಡ್ ಬರ್ತಾಳೆ. ಅದು ಸ್ವಯಂಭುವಮನು ತನ್ನ ಮಗಳಾಗಿರ್ತಕ್ಕಂಥ ದೇವಭೂತಿಯನ್ನ ವಿಮಾನದಲ್ಲಿ ಕೂರಿಸ್ಕೊಂಡು ಹೆಂಡತಿ ಜೊತೆ ವರಾನ್ವೇಷಣೆ ಮಾಡ್ತಾ ಹೋಗ್ತಾ ಕೆಳಗಡೆ ಈ ಕರ್ದವರ ಆಶ್ರಮ ಬಂತು. ದೇವಭೂತಿ ತಂದೆಗೆ ಹೇಳ್ತಾಳೆ, ಅಪ್ಪ ವಿಮಾನ ಎಲ್ಲಿ ತಗೊಂಡು ಹೋಗಬೇಡಿ, ಇಲ್ಲೇ ಇಳಿಸ್ಬಿಡಿ, ನನ್ ಗಂಡು ಸಿಕ್ತು ಅಂದ್ರು. ಅವನು ಏರೋಪ್ಲೇನ್ ಬರ್ತಾರೆ, ಗಂಡಲ್ಲಿ ಕಂಡು ಸಿಗ್ತ ಅಂತ. ಮೇಲ್ ನೋಡಿದ್ರೆ ಸಿಗಲ್ಲ, ಮೇಲ್ ನೋಡಿದ್ರೆ ಎಲ್ಲಿ ಸಿಗ್ತಾರೆ, ಕೆಳಗೆ ನೋಡ್ಬೇಕು. ಕೆಳಗೆ ನೋಡಿ ಅಂತಂದಾಗ ಕೆಳಗೆ ನೋಡ್ತಾ ಇದ್ದಾರೆ ಒಂದು ಆಶ್ರಮ. ಆಶ್ರಮದ ಮುಂದೆ ಒಬ್ರು ಹಣ್ಣು ಮುದುಕರು, ತುಂಬಾ ಹಣ್ಣು ತಪಸ್ ಮಾಡಿ 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 ಹಣ್ಣಾಗಿದ್ದಾರೆ. ಈ ದೇವಭೂತಿಯ ತಂದೆ ಆ ಮುದುಕರನ್ನ ನೋಡಿ ಮಗಳನ್ನು ಕೇಳಿದ್ರು, ಏನಮ್ಮ ಇವರು ಮೊಮ್ಮಗನ ಮದುವೆ ಆಗ್ತೀಯ? ಇಲ್ಲ, ನಾನು ಅವ್ರನ್ನೇ ಮದುವೆ ಆಗ್ತೀನಿ. ಅಪ್ಪ ಅನ್ಕೊಂಡ, ನಿಂಗೇನು ಬಂತೆ ಅಂತ. ಅವ್ರು ನೋಡಿದ್ರೆ ಇವತ್ತು ನಾಳೆ ಟಿಕೆಟ್ ಕನ್ಫರ್ಮ್ ಆಗೋ ತರ ಇದ್ದಾರೆ, ನೀನ್ ನೋಡಿದ್ರೆ ರಾಜಕುಮಾರಿ ಅವ್ರನ್ನ ಮದುವೆ ಆಗ್ತೀಯ ಅಂದಾಗ, ಇಲ್ಲ ನಾನು ಮದುವೆ ಆಗೋದಾದ್ರೆ ಅವ್ರನ್ನೇ. ಯಾಕಂದ್ರೆ ಯಾರನ್ನ ಮದುವೆ ಆದ್ರೆ ಮದುವೆಗೆ ಸಂಸ್ಕೃತದಲ್ಲಿ ಪಾಣಿಗ್ರಹಣ ಅಂತ ಕರೀತಾರೆ ಅಲ್ವಾ. ಮದುವೆಗೆ ಇನ್ನೊಂದು ಹೆಸರೇನು? ಪಾಣಿಗ್ರಹಣ. ಅದು ಕೈ ಹಿಡ್ಕೊಂಡು ಸುತ್ತಿ ಎಲ್ಲ ಮಾಡ್ತಾರೆ, ಪಾಣಿಗ್ರಹಣ ಅಂತ ಕರೀತಾರೆ. ನಮ್ಮಲ್ಲಿ ಈ ಗ್ರಹಣ 3 ಇದೆ, ಸೂರ್ಯಗ್ರಹಣ, ಚಂದ್ರಗ್ರಹಣ, 3ನೇ ಗ್ರಹಣ. 2 ಗ್ರಹಣ ಬಿಟ್ಟು ಹೋಗುತ್ತೆ, 1 ಬಿಡೋದೇ ಇಲ್ಲ. ಅದ್ಯಾವ ಗ್ರಹಣ? ಆದ್ರೆ ಏನ್ ಗೊತ್ತಾ, ಈ ಪಾಣಿ ಗ್ರಹಣ ಮಾಡಿರ್ತಾನಲ್ಲ ಗಂಡು, ಹೆಣ್ಣಿನ ಕೈ ಹಿಡಿದಿರ್ತಾನಲ್ಲ, ಒಂದಲ್ಲ ಒಂದಿನ ಇಲ್ಲ ಅವಳು ಕೈ ಕೊಡ್ತಾಳೆ, ಇಲ್ಲ ಇವಳು ಕೈ ಕೊಟ್ಟೇ ಕೈ ಹಿಡಿದದ್ದೇ ಬಿಡ್ಲಿಕ್ಕಾಗಿ. ನೀವೆಲ್ಲ ಊರಿಂದ ಊರಿಗೆ ಹೋಗುವಾಗ ಬಸ್ ಹತ್ತಿದ್ಯಾಕೆ? ಕೈ ಹಿಡಿದಿದ್ಯಾಕೆ? ಅದಕ್ಕೆ ಅವಳು ಅಂತಾಳೆ, ಈ ಕೈ ಹಿಡಿದು ಬಿಡೋರ್ನ ಕೈ ಹಿಡಿಯಲ್ಲ, ಯಾರನ್ನ ಕೈ ಹಿಡಿಬೇಕಂದ್ರೆ ಗುರಿ
ತಲುಪುವ ತನಕ, ದೇವರನ್ನು ನೋಡುವ ತನಕ ನನ್ನ ಕೈ ಹಿಡಿದು ಜೀವನವನ್ನು ಯಾರು ನಡೆಸ್ತಾರೆ ಅಂತ ಗಂಡ ಇವನನ್ನೇ ಮದುವೆ ಆಗ್ತೀನಿ. ಎಂಥ ಆಶ್ಚರ್ಯ! ಆ ಸಣ್ಣ ಹೆಣ್ಣು ಮಗಳು ಎಂಥ ದೃಢವಾದ ತನ್ನ ಸಕಲ ಭೋಗ ಭಾಗ್ಯವನ್ನ ಬದಿಗಿಟ್ಟು ಭಗವಂತನ ಭಕ್ತನನ್ನ ಮದುವೆ ಆಗ್ತೀನಿ ಅಂತ. ಇವತ್ತಿನ ಮದುವೆಗಳು ಭಯ ಆಗುತ್ತೆ. ಹೆಣ್ಣು ಮಕ್ಕಳದ್ದು ಆ ಎಕ್ಸ್ಪೆಕ್ಟೇಷನ್ ಏನಿದೆ, ಏನ್ ಕತೆ, ಮಕ್ಕಳು ಯಾಕೆ ಮದುವೆ ಆಗ್ತಿಲ್ಲ ಅಂದ್ರೆ ಅವ್ರ ಎಕ್ಸ್ಪೆಕ್ಟೇಷನ್ ಸಿಗ್ತಾ ಇಲ್ಲ. ಹುಡುಗಿ ಇಷ್ಟ ಹೇಳ್ತಾಳೆ, ನನಗಿಂತ ಒಂದು 1,000 ರೂಪಾಯಿ ಜಾಸ್ತಿ ಬಂದ್ರೆ ಸಾಕು, ಅವನಿಗೆ ಬರಲ್ಲ. ಕಡೆಗೆ ನೀವು 1,000 ರೂಪಾಯಿ ಜೊತೆ ಮದುವೆ ಆಗ್ತೀರೋ ಗಂಡಿನ ಜೊತೆ ಆಗ್ತಾರೆ. ಇವತ್ತು ಮದುವೆ ಕೆಲಸ ವರ್ಸಸ್ ಕೆಲಸ, ಪ್ಯಾಕೇಜ್ ವರ್ಸಸ್ ಪ್ಯಾಕೇಜ್. ಇವರು IT, ಅವರು IT, ಇವರು ಡಾಕ್ಟ್ರು, ಅವರು ಡಾಕ್ಟ್ರು. ಇದು ಮದುವೆ ಆಗ್ತಾ ಇದೆ. ಆಗಿನ ಕಾಲದಲ್ಲಿ ಆ ಥರ ಮದುವೆ ಅಲ್ಲ. ದೇವಹೂತಿ ನೋಡಿದ್ಲು, ಮದುವೆ ಆದರೆ ಹಿಂದೆ ಮದುವೆ ಆಗ್ತೀನಿ ಇತ್ತು. ಅಪ್ಪ ಕೆಳಗೆ ಬಂದ, ಕಾಲಿಗೆ ಬಿದ್ದ, ಕೈ ಮುಗಿದ, ನನ್ನ ಮಗಳು ನಿಮ್ಮನ್ನು ಮದುವೆ ಆಗ್ತಾಳಂತೆ. ಅವರಂದ್ರು, ರಾಜ ನಿನ್ನ ಮಗಳನ್ನ ನನಗೆ ಮದುವೆ ಆಗ್ಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ನಂದೊಂದು ಕಂಡೀಷನ್ ಇದೆ. ರಾಜ ಅನ್ಕೊಂಡ, ಕನ್ಯಾ ಕೊಡೋದೇ ಜೋರು, ಕಂಡೀಷನ್ ಬೇರೆ ಅಂತ. ಇಲ್ಲ, ನೀ ಕೊಡೋದು ಬಿಡೋದು ನಿನಗೆ ಬಿಟ್ಟದ್ದು, ನಂದೊಂದು ಕರಾರಿದೆ. ಏನಂದ್ರೆ ನಾನು ಮದುವೆ ಆಗ್ತೀನಿ, ಸುಖವಾಗಿರ್ಬೇಕು ಅಂತ. ನಮ್ಮಪ್ಪ ಹೇಳಿದ್ದಾನೆ ಮದುವೆ, ಬ್ರಹ್ಮದೇವರು ಹೇಳಿದ್ದಾನೆ ಮದುವೆ. ಒಂದು ಸಂತಾನ ಪಡಿ ಅಂತ ಹೇಳಿದ್ದಾನೆ, ಪಡಿತೀನಿ. ಒಂದು ಸಂತಾನ ಆಗೋ ತನಕ ಇವಳ ಜೊತೆ ಇರ್ತೇನೆ. ಆಮೇಲೆ ಬಂದು ನೀನು ಮತ್ತೆ ಮಗಳನ್ನ ಕರ್ಕೊಂಡೆಲ್ಲ ಹೋಗೋದಿದ್ರೆ ಈ ತರ ಹೇಳಿದ್ರೆ ಯಾರು ಕೊಡ್ತಾರೆ? ಕೊಟ್ಟವರು ಕಿತ್ಕೊಂಡು ಹೋಗ್ತಾರೆ ಅಲ್ವಾ? ಅವ್ರು ಹೇಳಿದ್ರೆ ಸ್ವಯಂಭೂಮನು ಆಗಲಿ ಅಂತ ಹುಡ್ಕೊಂಡು. ಯಾಕಂದ್ರೆ ಸ್ವಯಂಭೂಮನು ಭಗವಂತನಿಗೆ ಮೊಮ್ಮಗ, ಬ್ರಹ್ಮದೇವರ ಮಗ. ಅವನಿಗೆ ಗೊತ್ತು, ಈ ಹುಡುಗನ ಕೊಟ್ರೆ ಇವ್ರ ಹೊಟ್ಟೆ ಹುಟ್ಟೋ ಮಗು ಅದು ಸ್ವಯಂ ಭಗವಂತನೇ ಬರ್ತಾನೆ. 100 ಜನ ಮಕ್ಕಳು ಹುಟ್ಟಕ್ಕಿತ್ತು, ಒಬ್ಬ ಭಗವದ್ ಭಕ್ತ, ಒಬ್ಬ ದೇಶ ಭಕ್ತ, ದೈವ ಭಕ್ತ, ಭಗವಂತ ಬರೋದಾದ್ರೆ ಇದಕ್ಕಿಂತ ಇನ್ನೇನು ಬೇಕು ಅಂತ ಹೇಳಿ ಆ ಮಗಳನ್ನು ಕೊಟ್ಟು ಮದುವೆ ಮಾಡಿದಂತಹ ರಾಜ ತಾನು ತನ್ನ ಹೆಂಡತಿ ಮಗಳನ್ನು ಒಪ್ಪಿಸ್ಕೊಟ್ಟು ತನ್ನೂರು ಹೊರಟೇ ಬಿಟ್ಟ. ಈ ಕರ್ತವರು ಮದುವೆ ಆದ್ರಲ್ಲ ದೇವಹೂತಿಯನ್ನ, ಮದುವೆ ಆಗಿದ್ದೇನೆ ಈಗ ಕಣ್ಣು ಮುಚ್ಕೊಂಡು ತಪಸ್ಸಿಗೆ ಮತ್ತೆ ಮದುವೆ ಆಗಿದ್ದೇವೆ. ಎಷ್ಟು ದಿನ ಕೂತರಂದ್ರೆ ಈ ಕಣ್ಣು ಮುಚ್ಕೊಂಡು 100 ವರ್ಷ ತಪಸ್ ಮಾಡಿದ. ಮದುವೆ ಆಗಿದ ಹೆಂಡತಿ ಪಕ್ಕದಲ್ಲಿದ್ದ, ಕಣ್ಣೇ ಬಿಡ್ಲಿಲ್ಲ, ನೋಡ್ಲೇ ಇಲ್ಲ ಅವನು. ಇವರು ನೋಡ್ಲಿಲ್ಲ ಅಲ್ಲ, ಅವಳು ಒಂದಿನ ಅವ್ರನ್ನ ಎಚ್ಚರಿಸಲಿಲ್ಲ. ಅವಳು ಹೇಳಿಲ್ಲ, ಹೇಳಿಲ್ಲ. 100 ವರ್ಷ ಮತ್ತೆ ತಪಸ್ಸು ಮಾಡಿದ್ರು. ದೇವರ ಇಚ್ಛೆಯಿಂದ ಒಮ್ಮೆ ಕಣ್ಣು ಮೇಲೆ ಹೀಗ್ಬಿಟ್ಟು ಮುಂದೆ ಒಂದು ಮುದುಕಿ ಕೂತಿತ್ತು. ಕೇಳಿದ್ರು, ಯಾರಮ್ಮ ನೀನು? ಅವಳನ್ನು ಏನಿಲ್ಲಂತ 100 ವರ್ಷದ ಕೆಳಗೆ ನಿಮ್ಮನ್ನು ಮದುವೆ ಆಗಿದೆ ನಾನು ಆಲ್ಬಮ್ ನೋಡಿ ಅಂತ. ಆಗ ಕದ್ದವರ ಕಣ್ಣಲ್ಲಿ ಧಾರಾಕಾರವಾಗಿ, ಅಲ್ಲ ನೀನು ಮದುವೆ ಆಗುವಾಗ ರಾಜಕುಮಾರಿ ಎಷ್ಟು ತಾರುಣ್ಯದಲ್ಲಿದ್ದೆ, ನಿನ್ನನ್ನ ಮದುವೆ ಆಗಿ ನಾನು ನಿನಗೆ ಯಾವ ಸುಖವನ್ನು ಕೊಡಲೇ ಇಲ್ಲ ಅಂತ ತಪ್ಪು ಮಾಡಿಬಿಟ್ಟೆ. ನನಗೆ ಗೊತ್ತಾಗಲಿಲ್ಲ. ಕಣ್ಣು ಮುಚ್ಚಿ ದೇವರ ಧ್ಯಾನಕ್ಕೆ ಕೂತಾಗ ಮದುವೆ ಆಗಿದ್ದು ಮರ್ತೋಯ್ತು ನನಗೆ ಅಂತ. ಆದರೆ ನೀ ಬೇಜಾರು ಮಾಡ್ಕೊಳ್ಬೇಡ, ನಿನಗೇನು ಆಸೆ ಇದ್ರೆ ಹೇಳು, ನಾನೆಲ್ಲ ಪೂರ್ಣ ಮಾಡ್ತೇನೆ ಎಂದು ಕರೆದವರು. ಕೆಲವರು ಹಾಗೆ ಕೇಳೋ ಕಾಲಕ್ಕೆ ಏನು ಕೇಳಲ್ಲ. ರಿಟೈರ್ಡ್ ಆಗಿ 10 ವರ್ಷ ಆದಮೇಲೆ 70, 75 ಆಗಿರುತ್ತೆ. ಆಗ ಎಲ್ಲೋ ಬಣ ಎರಡು ಇವ್ರಿಗೆ ಹೇಳಕ್ಕಾಗಲ್ಲ, ಅವ್ರು ಕೂಡ ಕೇಳೋ ಕಾಲದಲ್ಲಿ ಕೇಳಲಿಲ್ಲ, ಈಗ ಕೇಳ್ತೀರ ಮತ್ತೆ ಅರ್ಚನೆ ಶುರು ಅಲ್ವಾ? ಹಾಗೆ ಕರ್ತವರು ಎಲ್ಲಿ ಹೋಗ್ಬೇಕು ಹೇಳು, ಏನ್ ಬೇಕು ಹೇಳು ಅಂತ ಕೇಳಿದಾಗ ಅವ್ರು ಹೇಳ್ತಾಳೆ, ಕೇಳೋ ಕಾಲದಲ್ಲಿ ನೀವು ಕೇಳಲಿಲ್ಲ, ನನಗೂ ತುಂಬ ಇತ್ತು, ಈಗ ನನಗೂ ಏಜ್ ಆಯಿತು, ನಿಮಗೂ ಏಜ್ ಆಯಿತು, ಇನ್ನು ಯಾವ ಆಸೆ ಉಳಿದಿಲ್ಲ ಅಂತಂದು. ಕರ್ತವರಗಳು ಏಜ್ ಆಯಿತು ಅಂತ ಮಾತ್ರ ಅನ್ಬೇಡ, ನಮ್ಗೆ ಏಜ್ ಅನ್ನೋ ಮನೆ ವಾಚ್ ನಿಂತೋಗಿರುತ್ತೆ ಅಂದರು. ನಮ್ಗೆ ಏಜ್ ಕಾಲನೇ ಆಗಲ್ಲ. ಅಲ್ಲ ಆಗಿದೆಯಲ್ಲ, ವಯಸ್ಸಾಯಿತು. ಯಾರು ಹೇಳಿದ್ದು ನೋಡು, ಆ ಎದುರುಗಡೆ ಒಂದು ಸರೋವರ ಇದೆ,
ನಿನ್ನನ್ನು ಮದುವೆಗೆ ಮುಂಚೆ ನಾನು ತಪಸ್ಸು ಮಾಡಿದಾಗ ದೇವರು ಪ್ರತ್ಯಕ್ಷ ಆಗಿ ನನ್ನ ತಪಸ್ಸನ್ನು ಮೆಚ್ಚಿ ಆನಂದದ ಕಣ್ಣೀರು ಅವನು ಒಂದು ಡ್ರಾಪ್ ಬಿತ್ತು. ಅದೇ ಸರೋವರ, ಅದಕ್ಕೆ ಬಿಂದು ಸರೋವರ ಅಂತ ಕರೀತಾರೆ. ಮಾತೃಗಯ ಬಗ್ಗೆ ಕರ್ದವರ ಆಶ್ರಮದಲ್ಲಿ ಇದೆ, ಇವತ್ತೂ ಇದೆ. ನೀನು ಆ ಸರೋವರದಲ್ಲಿ ಸ್ನಾನ ಮಾಡಿ ಬಾ ಅಂತ ಗಂಡ ಹೆಂಡತಿಗೆ ಹೇಳಿದ್ರೆ ಅವಳು ಹೇಳಕ್ಕಾಗ್ತಿಲ್ಲ. 80, 81, 100 ವರ್ಷ ಹಣ್ಣು ಮುದುಕಿ ಪಾಪ ಒದ್ದಾಡ್ಕೊಂಡು ಮೆಲ್ಲ ಹೋಗಿ ಆ ಸರೋವರ ಮೆಟ್ಲು ಹಿಡಿದು ಮುಳುಗುವಾಗ 81, ಏಳುವಾಗ 18 ಆಗಿದ್ರು. ಆಚಾರ್ಯ ಈ ಸರೋವರ ಇದ್ರೆ ನಮಗೂ ಹೇಳಿ 9 ಫ್ಲೈಟ್ ಬುಕ್ ಮಾಡಿ ನೀವು ಯಾರು ಹೋಗಬೇಡಿ. ಯಾಕೆ ಗೊತ್ತಾ, ನೀವು ಹೋಗುವಾಗ 18, ಮೇಲೆ ಬರುವಾಗ 81. ಯಾಕೆಂದ್ರೆ 18 ಇರೋ ಕುಣ್ಕೊಂಡು ಹೋಗಿ ಕಡೆಯಲ್ಲಿರೋ ಪಾಚಿ ಮೆಟ್ಲು ಮೇಲೆ ಕಾಲಿಟ್ಟು ಬಿದ್ದರೆ ಹೇಳುವಾಗ ಯಾರೋ ಕೈ ಹಿಡ್ಕೊಳ್ಳೋರು ಅಂತ ಮುಂಟಾಗಿ ಮೇಲೆ ಹೇಳೋದು. ಅದು ಅವಳಿಗೆ ಯೋಗ್ಯತೆ ಇತ್ತು. ಅವಳ ಚಿಮ್ಮುವ ತಾರುಣ್ಯದ 18ರ ಯುವತಿಯಾಗಿ ಎದ್ದಿತ್ತು. ಮೇಲ್ ಬರುವಾಗ ಅವಳಿಗೆ ಅಲಂಕಾರ ಮಾಡಲಿಕ್ಕೆ ನೀರಿನ ಒಳಗಿಂದ ಜನ ಬಂದಿದ್ದಾರೆ. ಭಾರಿ ಅದ್ಭುತ ಅಲಂಕಾರ ಮಾಡಿ ಕರಡಿ ಹಿಡಿದು ತೋರಿಸ್ತಾ ಇದ್ದಾರೆ. ಅವಳ ಆಶ್ಚರ್ಯ, ಅಪ್ಪನ ಮನೆಯಲ್ಲೂ ನಾನು ಚಂದ ಇರ್ಲಿಲ್ಲಲ್ಲ ಅಂತ ಗಂಡನ ಕಡೆ ನೋಡಿದ್ದು. ಆಗ ಗಂಡನಿಗೆ ಅನ್ನಿಸ್ತು, ನಾನು ನೀನು ಒಟ್ಟಿಗೆ ಹೋದ್ರೆ ತಾತ ಮೊಮ್ಮಗಳು ಅಂದ್ಕೊಳ್ತಾರೆ ಅಂತಲ್ಲ, ಏನು ಡೌಟೇ ಬೇಡ ಇದು ಅಂತ ಹೇಳಿ ಅವರು ಒಂದು ನೀರಲ್ಲಿ ಬಂದರೆ 22 ವರ್ಷದ ಚಿಮ್ಮುವ ತಾರುಣ್ಯ ಬಂತು. ಎಂಥ ಅದ್ಭುತವಾದ ದಂಪತಿಗಳು, 22, 18ರ ದಾಂಪತ್ಯದ ಹೊರಟಿದ್ದಾರೆ. ಮಧುಚಂದ್ರಕ್ಕೆ ಹೊರಟ ಎಷ್ಟು ವರ್ಷ ಹೋದರು ಅಂತ ಭಾಗವತ ಹೇಳುತ್ತೆ. 100 ವರ್ಷ ಮಧುಚಂದ್ರ. ಅದನ್ನು ಬಸ್ಸಲ್ಲಿ ಹೋದ್ರೆ ಕಾರು ಬಸ್ ಯಾವ್ದಿಲ್ಲ ರೀ. ಅವ್ರದ್ದು ತಪಸ್ಸಿನ ಬಲ. ತಪಸ್ಸಿನಿಂದ ಒಮ್ಮೆ ಹೀಗೊಂದು ಒಂದು ವಿಮಾನ ಬಂತು. ಆ ವಿಮಾನದ ಒಳಗೆ ಎಲ್ಲ ಇದೆ, ಅಡುಗೆ ಮನೆ, ಬಚ್ಚಲ ಮನೆ, ರೂಮು ಗೀಮು ಎಲ್ಲವೂ ಅದರೊಳಗೆ. ಏನಂದ್ರೆ ತಪಸ್ಸಿನ ಬಲ. ಇಂಥ ತಪೋಮಯವಾದ ವಿಮಾನ. ಆ ವಿಮಾನ ಹೇಗಿತ್ತು ಅನ್ನೋದು 20 ಶ್ಲೋಕಗಳಲ್ಲಿ ಭಾಗವತ. ಇಂಟೀರಿಯರ್ ಹೇಗಿತ್ತು, ಏನೆಲ್ಲ ಹೋಗಿತ್ತು ಅಂತೆಲ್ಲ ವರ್ಣನೆ ಮಾಡಿ. ಅಂಥ ವಿಮಾನದಲ್ಲಿ ಕೂತು 100 ವರ್ಷ. ಆಚಾರ್ಯ 100 ವರ್ಷ ಎಲ್ಲೋ ಅವ್ರು 4 ದಿವಸ ಇದ್ರೆ ಬೇಜಾರು ಬರುತ್ತೆ, ಎಲ್ಲೋಗಿದ್ರು. ಅವರು ಭೂಲೋಕದಲ್ಲಿ ಎಲ್ಲಿ ಹೋಗಲೇ ಇಲ್ಲ. ಅವರು ವಿಮಾನವನ್ನ ಪೂರ್ವ ದಿಕ್ಕಿಗೆ ತಿರುಗಿಸಿದ್ರೆ ನಾನ್ ಸ್ಟಾಪ್ ಇಂದ್ರನ ಮನೆ ಮುಂದೆ ಹೋಗಿ ನಿಂತ್ಕೊಳ್ತಾರೆ. ಇಂದ್ರದೇವರು ಅವ್ರ ಹೆಂಡತಿ ಜೊತೆಗೆ ಎಲ್ಲ ಪರಿವಾರದವ್ರ ಜೊತೆಗೆ ಯಾರಾದರೂ ಬಹಳ ಬೇಕಾದವರು ಬಂದ್ರೆ ಹೇಗೆ ಸ್ವಾಗತ ಮಾಡ್ಬೇಕು, ಹಾಗೆ ಈ ಗಂಡ ಹೆಂಡತಿ ಬಂದ್ರೆ ಸ್ವಾಗತ ಮಾಡ್ಲಿಕ್ಕೆ ಇಂದ್ರಾದಿ ದೇವತೆಗಳು ನಿಂತಿರ್ತಿದ್ರು. ಯಾಕಂದ್ರೆ ಮುಂದೆ ಭಗವಂತ ಇವರ ಹೊಟ್ಟೆಯಲ್ಲಿ ಹುಟ್ಟುತ್ತಾನೆ. ದೇವರಿಗೆ ತಂದೆ ತಾಯಿ ಆಗುವವರು ಮನೆ ಬಂದಿದ್ದಾರೆ ಅಂದ್ರೆ ಯಾಕೆ ಗೌರವ ಮಾಡಲ್ಲ? ಇಂದ್ರನ ಊರಲ್ಲಿ 10 ವರ್ಷ, ಅಗ್ನಿಯ ಊರಲ್ಲಿ 10 ವರ್ಷ, ಕುಬೇರನ ಊರಲ್ಲಿ 8 ದಿಕ್ಕುಗಳಲ್ಲಿ 10 ವರ್ಷ. ಆ ದಿಕ್ಪಾಲಕರಿಗೆ ಸನ್ಮಾನ, ಊರ್ಧ್ವಲೋಕ ಅಧೋಲೋಕ 100 ವರ್ಷ ಹೀಗೆ ಸಂಚಾರ ಮಾಡಿ ಕಡೆಗೆ ಮನೆಗೆ ಬಂದ ಮೇಲೆ ಹೆಂಡತಿ ಹೇಳಿದ್ರು, ಆ ಊರು ಚೆನ್ನಾಗಿತ್ತು, ಈ ಊರು ಅಷ್ಟೇ. ಆ ಹಾಗೆ ಇಲ್ಲಿ ಬಂದಾಗ ಅಲ್ಲಿ ಯೋಚನೆ, ಅಲ್ಲಿ ಬಂದಾಗ ಇಲ್ಲಿ ಯೋಚನೆ ಇರುತ್ತಲ್ಲ, ಹಾಗೆಲ್ಲ ಹೇಳುವಾಗ ಕರ್ದವರು ಹೆಂಡತಿಗೆ 9 ರೂಪವನ್ನ ಕೊಟ್ಟರು. ತಾವು 9 ರೂಪ ತಗೊಂಡು ಏಕಕಾಲಕ್ಕೆ 9 ಕಡೆ ವಿಹಾರ ಮಾಡಿ. ಸುಮ್ಮನೆ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತೇನೆ. ಈ ಸೀರಿಯಲ್ ಸಿನಿಮಾದಲ್ಲೆಲ್ಲ ಟ್ರಿಬಲ್ ಆಕ್ಟಿಂಗ್, ಡಬಲ್ ಮೊಟ್ಟ ಭಾಗವತ ತೋರಿಸು. ನಿರಂಶರಾದ ಜೀವರಿಗೆ ವಿಭಾಗ ಮಾಡುವಂತಹ ತಪಶಕ್ತಿಯನ್ನು ಪಡೆದ ಮಹಾನುಭಾವರು ಯಾರು ಅಂದ್ರೆ ಕರ್ದವರು. 9 ದೇಹ ತೆಗೆದುಕೊಂಡು 9 ಕಡೆ ವಿಹಾರ ಮಾಡಿ 9 ಜನ ಹೆಣ್ಣು ಮಕ್ಕಳು ಹುಟ್ಟಿದ್ದಾರೆ. ಆಗ ಕರ್ದವರದ್ದು ಒಂದು ಮಗು ಆದರೆ ನಾನು ತಪಸ್ಸು ಹೋಗ್ತಿದ್ದೆ, 9 ಆಯಿತು, ಹೋಗ್ಬಾರ್ದ. ದೇವಭೂತಿ ಅಂದ್ರು, ನಾನು ನಿಮ್ಮನ್ನು ಮದುವೆ ಆಗಿದ್ದು 2ಕ್ಕೆ. ಒಂದು, ನಿಮ್ಮಲ್ಲಿರುವ ಬ್ರಹ್ಮ ಜ್ಞಾನವನ್ನು ಪಡೆಯಬೇಕಾದರೆ ಆ ಎಲ್ಲ ಮೊಮ್ಮಕ್ಕಳಲ್ಲಿಯೂ ಕೂಡ ಭಗವಂತನ ಬೇಕಾದಷ್ಟು ಅವತಾರಗಳು. ಕರ್ದವರದ್ರು, ನಿನಗೆ ಬ್ರಹ್ಮಜ್ಞಾನಿಯಾದ ಮಗ ಹುಟ್ಟುತ್ತಾನೆ, ಅವನೇ ನಿನಗೆ ಬ್ರಹ್ಮಜ್ಞಾನವನ್ನು ಉಪದೇಶ ಮಾಡ್ತಾನೆ. ಅದು ಯಾರು ಮತ್ತಲ್ಲ, ಸ್ವಯಂ ಭಗವಂತ
ಹೊಟ್ಟೆಯಲ್ಲಿ ಮಗನಾಗಿ ಬರ್ತಾನೆ, ಅವನು ಬರೋವರೆಗೂ ನಾನು ಇರ್ತೇನೆ ಅಂತ ಹೇಳಿ ಅಂತಹ ಭಗವಂತ ಕಪಿಲನಾಮಕನಾಗಿ ಅವತಾರ ಮಾಡಿದ್ದಾನೆ. ಆ ಕಪಿಲನಾಮಕ ಪರಮಾತ್ಮ ಅವತಾರ ಮಾಡಿದ ಮೇಲೆ ಕರೆದವರು ನಮಸ್ಕಾರ ಮಾಡಿ, ನಾನು ಕಾಡಿಗೆ ಹೋಗಿ ಅಂತರಂಗದಲ್ಲಿ ನಿನ್ನನ್ನು ನೋಡುತ್ತೇನೆ ಅಂತ ಹೊರಟಿದ್ದಾರೆ. ಒಂದು ದಿನ ದೇವಹೂತಿ ತನ್ನ ಮಗನಾಗಿ ಬಂದ ಭಗವಂತನಲ್ಲಿ ಕೇಳ್ತಾ ಇದ್ದಾರೆ, ಈ ಸಂಸಾರದಲ್ಲಿ ಹುಟ್ಟು ಸಾವಿನ ಬಂಧನದ ಒಳಗೆ ನಾವೆಲ್ಲ ಸಿಕ್ಕಾಕೊಂಡಿದ್ದೀವಿ. ಈ ಬಂಧನಕ್ಕೆ ರೀಸನ್ ಏನು, ಕಾರಣ ಏನು? ಇದರಿಂದ ಬಿಡುಗಡೆ ಆಗಬೇಕಾದ್ರೆ ಕಾರಣ, ಬಂಧನಕ್ಕೆ ಕಾರಣ ಯಾವುದು, ಬಿಡುಗಡೆಗೆ ಕಾರಣ ಯಾವುದು? ಭಗವಂತ ಅಂದ, ಅಮ್ಮ, ಬಂಧನಕ್ಕೆ ಯಾವುದು ಕಾರಣವೋ ಬಿಡುಗಡೆಗೂ ಅದೇ ಕಾರಣ ಅಂತ. ಯಾವುದದು? ಮನೆಯೇವ ಮನುಷ್ಯನ ಕಾರಣ ಅಂತ ಮನಸ್ಸು. ನಮ್ಮನೇಲೆಲ್ಲ ಬೀಗ ಹಾಕ್ಲಿಕ್ಕೂ ಒಂದೇ ಕೀ, ತೆಗಿಲಿಕ್ಕೆ ಬೇರೆ ಕೀ ಇದೆಯಾ? ಒಂದ್ ಕಡೆ ತಿರುಗಿಸಿದ್ರೆ ಲಾಕ್, ಒಂದ್ ಕಡೆ ತಿರುಗಿಸಿದ್ರೆ ಓಪನ್. ನಿಮ್ಮ ಮನಸ್ಸು ಅನ್ನುವ ಕೀಯನ್ನ ದೇವರ ಕಡೆ ತಿರುಗಿಸಿದ್ರೆ ಮೋಕ್ಷ, ದೇವರಿಗೆ ವಿರುದ್ಧವಾಗಿ ತಿರುಗಿಸಿದ್ರೆ ಬಂಧನ. ಅದಕ್ಕೆ ತಾಯಿ ಮತ್ತೆ ಹೇಳೋದು ಕೇಳಿದ್ರೆ ತುಂಬಾ ಖುಷಿ ಆಗುತ್ತೆ. ನನಗೂ ಆಸೆ, ಮನಸ್ಸು ದೇವರ ಕಡೆ ತಿರುಗಿಸ್ಬೇಕು. ಏನ್ ಮಾಡ್ಬೇಕು ಅದಕ್ಕೆ? ದೇವರಂತ, ನೀನೇನು ಮಾಡಬೇಡ, ಇಂಥ ಸಜ್ಜನರ ಗುಂಪೆಲ್ಲಿದೆ ಅಲ್ಲಿ ಹೋಗಿ ಕೂತ್ಕೊಂಡು ಸತಾಂ ಪ್ರಸಂಗ ಮಮವೀಯ ಸಂಪದು. ಸಜ್ಜನರು ಎಲ್ಲಿ ಗುಂಪಿರುತ್ತೆ ಅಲ್ಲಿ ಹರಟೆ ಮುಡಿಯಲ್ಲ, ದೇವರ ಕಥೆ ಹೇಳ್ತಾರೆ. ಕೇಳ್ತಾ ಕೇಳ್ತಾ ನಿನ್ನ ಕಣ್ಣಲ್ಲೂ ನೀರು ಬರುತ್ತೆ, ನಿನಗೂ ಭಕ್ತಿ ಬರುತ್ತೆ. ಆ ಭಕ್ತಿಯಿಂದ ನನ್ನ ಅನುಗ್ರಹವನ್ನು ಸಂಪಾದನೆ ಮಾಡಬಹುದು. ಆಗ ಮತ್ತೆ ಕೇಳ್ತಾಳೆ, ಈ ಭಕ್ತಿ ಎಷ್ಟು ಟೈಪ್ಸ್ ಇದೆ? 3 ಥರ ಇದೆ ಅಂತ. ಸಾತ್ವಿಕ ಭಕ್ತಿ, ರಾಜಸ ಭಕ್ತಿ, ತಾಮಸ ಭಕ್ತಿ. ತಾಮಸ ಭಕ್ತಿ ಮಾಡಬಾರ್ದು. ಯಾವುದು ಅಂತ ಹೇಳ್ತೇನೆ. ಯಾವುದು ಅಂದ್ರೆ ಇನ್ನೊಬ್ರು ಹಾಳಾಗಿ ಅಂತ ದೇವರು ಕೈ ಬಿಟ್ಟಿದ್ರು. ದೇವರ ಹತ್ರ ಪಂಚಾಮೃತ ಕೊಟ್ಟು, ಸ್ವಾಮಿ ನಮ್ಮ ಓನರ್ ತುಂಬಾ ಒಳ್ಳೆ ಕೊಡ್ತಾ ಇದ್ದಾರೆ, ನೀನು ಕೈಕಾಲು ನೋಡ್ಕೊಂಡು. ನೀವು ಬೇರೆ ಯಾರು ಹೋಗಲ್ಲ, ದೇವರ ಹತ್ರನೇ ಬರ್ತಾರೆ. ತಾಮಸಿ ಭಕ್ತಿ. ಇನ್ ಕೆಲವರದು ರಾಜಸ ಭಕ್ತಿ. ತಮ್ಮಲ್ಲಿರುವ ಐಶ್ವರ್ಯವನ್ನ ಶೋ ಮಾಡ್ಲಿಕ್ಕೆ ಬಂದಿರ್ತಾರೆ. ದೇವರು ಪ್ರೀತನಾಗಲಿ ಅಂತಲ್ಲ, ಅವರಿಗೆ ಕೀರ್ತಿ ಕಾಮನೆ. ತಾವು ಎಲ್ಲಾ ಸೇವೆ ಒಳಗೆ ತಮ್ಮ ಹೆಸರು ಮೊದಲು ಹೇಳ್ಬೇಕು, ತಾವು ಬಂದ್ರೆ ಒಂದು ತೀರ್ಥ ಕೊಡ್ಬೇಕು, ತಮ್ಮ ಪ್ರಾಮಿನೆನ್ಸ್ ಕೊಡ್ಬೇಕು, ದೇವರು ಇದ್ದು ಇವರಿಗೆ ಕೊಡ್ಬೇಕು. ಅದೆಲ್ಲ ರಾಜಸ ಭಕ್ತಿ. ಸಾತ್ವಿಕ ಭಕ್ತಿ ಯಾವುದು ಅಂದ್ರೆ ಮಾಡಿದ ಪಾಪ ಕರ್ಮವನ್ನ ಕಳ್ಕೊಳ್ಬೇಕು ಅಂತ ದೇವರಲ್ಲಿ ಭಕ್ತಿ ಮಾಡ್ತಾನಲ್ಲ, ದೇವರು ಕೊಟ್ಟದ್ದನ್ನ ದೇವರಿಗೆ ಕೊಡಬೇಕು ಅಂತ ಕೊಡ್ತಾನಲ್ಲ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ನಮ್ಗೆ ಏನಿಲ್ಲ, ಇವಾಗ ನೋಡಿ, ನೀವು ದೇವ್ರ ಪೂಜೆ ಮಾಡ್ತೀವಿ, ದೇವರ ಪೂಜೆಗೆ ಉಪಯೋಗ ಮಾಡಿ ನೀರು ನೀವೇನ್ ತಂದಿದ್ದ? ಅಲ್ಲ. ಹೂವ ನಿಮ್ದ? ಅಲ್ಲ. ಅನ್ನ ನೇಮಿದ್ದಕ್ಕಿಟ್ಟು ಅಕ್ಕಿ ನಿಮ್ದ? ಯಾವುದು ನಿಮ್ದಲ್ಲ, ಎಲ್ಲ ಒಂದೇ. ನಿಮ್ದೇನು? ಒಂದೇ ಒಂದು ಮನಸ್ಸು. ಮನಸ್ಸಿದ್ರೆ ಪೂಜೆ, ಇಲ್ಲದೆ ಇಲ್ಲ. ಅದರಿಂದ ಸಾತ್ವಿಕ ಇದು. ಇದಕ್ಕಿಂತಲೂ ಒಂದು ದೊಡ್ಡ ಭಕ್ತಿ ಇದೆ. ಅದ್ಯಾವುದಂದ್ರೆ ಏಕಾಂತ ಭಕ್ತಿ. ಏಕಾಂತ ಭಕ್ತಿ ಅಂದ್ರೆ ಅವರು ಮಾಡುವ ಭಕ್ತಿಗೆ ಮೆಚ್ಚಿ ನಾನೇ ಅವ್ರ ಮುಂದೆ ಬಂದು, ಏನ್ ಬೇಕು ನಿನಗೆ ಅಂತ ಕೇಳಿದ್ರು ಏನು ಬೇಡ ನೀನೇ ಬೇಕು ಅಂತಾರಲ್ಲ, ಅದು ಸಾತ್ವಿಕ ಉತ್ತಮೋತ್ತಮವಾದ ಭಕ್ತಿ. ಅಮ್ಮ, ಇಂಥ ಭಕ್ತಿಯನ್ನ ಮಾಡಬೇಕು, ನನ್ನ ಅನುಗ್ರಹ ಆಗುತ್ತೆ. ಈ ಭಕ್ತಿ ಮಾಡಬೇಕಾದ್ರೆ ನನ್ನ ಧ್ಯಾನ ಮಾಡಬೇಕು, ನನ್ನ ಧ್ಯಾನ ಮಾಡಬೇಕಾದ್ರೆ ನನ್ನ ರೂಪ ಚಿಂತನೆ ಮಾಡಬೇಕು. ಹೇಗೆ ಮಾಡಬೇಕು ಅಂತ ಭಗವಂತ ತನ್ನ ದೇಹದ ಅವಯವವನ್ನೇ ತಾಯಿಗೆ ವರ್ಣನೆ ಮಾಡ್ತಾನೆ. ಸಂಚಿಂತಯತ್ ಭಗವತ ಚರಣಾರವಿಂದ ವಜ್ರಂಕುಶ ಧ್ವಜ ಸರೋರುಹ ಲಾಂಛನಾಟ್ಯಂ ಉತ್ತುಂಗ ರಕ್ತ ವಿಲಸನ್ನಕ ಚಕ್ರವಾಲ ಜ್ಯೋತ್ಸ್ನಾವಿರಾಹತ ಮಹತ್ ಹೃದಯಾಂಧಕಾರ. ಅಮ್ಮ, ನಾನು ಧ್ಯಾನ ಮಾಡುವಾಗ ಮೊದಲು ನನ್ನ ಪಾದ ಧ್ಯಾನ. ಆ ಪಾದದ ಬೆರಳಿನ ಉಗುರಿನ ತುದಿಯ ಹೊಳಪು ಹೃದಯದ ಒಳಗಿರುವ ಅನಾದಿ ಕಾಲದ ಅಜ್ಞಾನದ ಕತ್ತಲೆಯನ್ನ ಕಳೆದು ಬೆಳಕನ್ನು ಕೊಡುವಂಥದ್ದು ನನ್ನ ಪಾದ. ಅಂಥದ್ದನ್ನು ಚಿಂತನೆ ಮಾಡಬೇಕು. ಊರು ಸುಪರ್ಣ ಭುಜಯೋ ದಿಶೋಪಮಾನ ಓಜೋ ನಿಧಿ ಸ್ವತಸಿಕಾ ಕುಸುಮಾವಭಾಸು. ನನ್ನ ತೊಡೆ, ಇದನ್ನು ಧ್ಯಾನ ಮಾಡಬೇಕು. ದೇವರ ಪ್ರತಿ ಒಂದೊಂದು ಅವಯವ ಧ್ಯಾನ ಮಾಡಬೇಕು. ಹಾಸಂ ಹರೇ ರಮನತ ಕಿಲ ಲೋಕಶೀವ್ರ. ದೇವರ ಧ್ಯಾನ ಕೂತಾಗ ನಗ್ತಾ ಇರುವ ದೇವರನ್ನ ಚಿಂತನೆ ಮಾಡಬೇಕು.
ತೊಡೆ ಮೇಲೆ ಹಿರಣ್ಯಕೃಷ್ಣನ ಹಾಕೊಂಡು ಬಗೆಯೋ ದೇವರನ್ನು ಅಲ್ಲ ಚಿಂತನೆ ಮಾಡಬಾರ್ದು. ನನ್ನ ತಾಯಿ ವ್ಯಕ್ತಿ ಪ್ರಸನ್ನ ವದನನಾಗಿ ನಮ್ಮನ್ನು ನೋಡಿ ಅನುಗ್ರಹ ಮಾಡುವ ದೃಷ್ಟಿಯ ದೇವರ ನಗುವನ್ನ ಚಿಂತನೆ ಮಾಡಿದ್ರೆ ನಿಮ್ಮ ದುಃಖ ಬತ್ತಿ ಹೋಗ್ತದೆ. ಅದರಿಂದ ನನ್ನ ನಗುವನ್ನು ಚಿಂತನೆ ಮಾಡಬೇಕು. ಹೀಗೆಲ್ಲ ಧ್ಯಾನದ ಕ್ರಮವನ್ನ ತಾಯಿಗೆ ಹೇಳಿದ್ದಾನೆ. ಯಾರು ಈ ಭಕ್ತಿಗೆ ವಿಮುಖರಾಗಿರ್ತಾರೆ, ನನ್ನನ್ನು ಮರೆತಿರ್ತಾರೆ, ಅವರು ನರಕದಲ್ಲಿ ಎಷ್ಟು ಕಷ್ಟಪಡ್ತಾರೆ, ಎಷ್ಟು ನರಕ ಇದೆ ನಿಮಗೆ ಹೇಳ್ತೇನೆ ಅಂತ ಅದನ್ನೆಲ್ಲ ಹೇಳಿ, ಮುಂದೆ ಅಂತ ನರಕಕ್ಕೆ ಹೋದವರ ತಾಯಿಯ ಹೊಟ್ಟೆಯಲ್ಲಿ ಬರುವಾಗ ಗರ್ಭದ ಒಳಗೆ ಎಷ್ಟು ದುಃಖ ಪಡ್ತಾನೆ ಅದನ್ನೆಲ್ಲ ವರ್ಣನೆ ಮಾಡಿದ್ದಾನೆ. ಇದನ್ನೆಲ್ಲ ಕೇಳಿ ತಾಯಿ ಅವ ಹೇಳಿದ ಹಾಗೆ ನಡೆದು ನದಿಯಾಗಿ ಹರಿದು ಭಗವಂತನ ಪಾದವನ್ನು ಸೇರಿದ ಕಥೆ ತೃತೀಯ ಸ್ಕಂದದಲ್ಲಿ ಬಂದಿದೆ. ಮುಂದೆ ಚತುರ್ಥ ಸ್ಕಂದದಲ್ಲಿ ಸ್ವಯಂಭೂ ಮನುವಿನ ಉಳಿದ ಇಬ್ಬರು ಹೆಣ್ಣು ಮಕ್ಕಳು, ಆಕೃತಿ ಪ್ರಸೂತಿ, 2 ಗಂಡು ಮಕ್ಕಳು, ಉತ್ಥಾನಪಾದ ಪ್ರಿಯವ್ರತ, ಅವರ